ನಿಮ್ಮ ಈ ಜರ್ನಿನಲ್ಲಿ ನಿಮಗೆ ಬಂದಿರೋ ಬೆಸ್ಟ್ ಕ್ರಿಟಿಸಿಸಮ್ ಏನು? ಯಾರೋ ಅಂತಿದ್ದ ಬಾಂಡ್ಲಿ ಅಂತಿದ್ದ, ಏ ಬೋಡ 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 ಅಂತಿದ್ದ. ಬಟ್ ಸ್ಟಿಲ್ ಮೈ ಹೆಡ್ ಈಸ್ ಬ್ರೈಟರ್ ದೆನ್ ಯುವರ್ ಫ್ಯೂಚರ್ ಅಂದ್ಬಿಟ್ಟಿದ್ದೆ. ನಾವು ಏನು ಮಾಡಿಬಿಟ್ಟಿದ್ದೆ, ಸೈನ್ಸ್ ಎಕ್ಸಿಬಿಷನ್ದಾಗ ಸೋಲಾರ್ ಸಿಸ್ಟಮ್ ಮಾಡಿಬಿಟ್ಟಿದ್ದೆ. ಟೀಚರ್ ಹುಚ್ಚಾಗ್ಬಿಟ್ಟಿದ್ರು, ಅಂದರೆ ಏನು ಮಾಡಿಲೇ ಇದು. ಸೊ ಟುಡೇ ಲೈಫ್ ಆಟ್ 28 ಏನು ಹುಡುಕ್ತಾ ಇದ್ದೀರಿ ಪವನ್? ಈಗ ಕೇಯೋಟಿಕ್ ಆಗಿಬಿಟ್ಟಿದ್ರಿ ಎಲ್ಲ ಕಡೆ. ಯಾರು ನೋಡಿದ್ರು ಎಲ್ಲರೂ ಅವ್ರ ಲೈಫ್ನಾಗ ಏನೋ ಒಂದು ಪ್ರಾಬ್ಲಮ್ದಾರಿ ಇರಲಿ, ಅವ್ರ ಕೆಲಸ ಇರಲಿ, ಸಿಕ್ಕೊಂಡು ಅಡ್ಡಾಡ್ಲಿಕ್ಕೆ ಹತ್ಬಿಡ್ತಾರೆ. ಮೊದಲು ಹಂಗಿಲ್ಲ. ಮುಂದೆ ನಾವು ಹೋದ್ವಿ ಅಂದ್ರೆ ಯಾರೋ ಕರೆದು ಮಾತಾಡ್ಸೋರು ನಮ್ಗೆ. ಅಂದ್ರೆ ಸಮ್ ಥಿಂಗ್ಸ್ ಆರ್ ಮೆಂಟ್ ಟು ಹ್ಯಾಪನ್. ನೀವು ಎಷ್ಟೇ ನೀವು ಇದು ಚೇಂಜ್ ಮಾಡ್ಲಿಕ್ಕೆ ಹೋದ್ರೂ ಆಗಂಗಿಲ್ಲ, ಚೇಂಜ್ ಆಗಂಗಿಲ್ಲ. ಈಗ ನಾ ಇಲ್ಲಿ ಬಂದು ಕೂತೀನಿ ಅಂದ್ರೆ ಆ ಟೈಮ್ದಾಗ ಆ ಥಿಂಗ್ ಆಗಿರಬೇಕು. ದ ಮ್ಯಾಜಿಕ್ ಈಸ್ ವೇಟಿಂಗ್ ಇನ್ ದ ವರ್ಕ್ ದ್ಯಾಟ್ ಯು ಆರ್ ಅವಾಯ್ಡಿಂಗ್ ಅಂತ. ಎಲ್ಲರೂ ಈಗ ಹೆಂಗದ ಅಂದ್ರೆ ಭಾಳ ಸೆನ್ಸಿಟಿವ್ ಆಗಿಬಿಟ್ಟಾರೆ ಮಂದಿ. ಕಾಮಿಡಿ ಈಸಿಲಿ ಅಫೆಂಡ್ ಆಗ್ತಾರೆ. ಇದ್ರಾಗ ನೀವು ಕಾಫಿ ಹಾಕ್ಕೊಡ್ಬೇಡ, ನಂಗೆ ಬಿಸಿನೀರು ಹಾಕ್ಕೊಡಂತ. ನೀವೇನಂತೀರಿ, ಇಲ್ಲ ಅದು ಕಾಫಿ ಕುಡಿಯೋ ಮಗ, ನೀವು ಕಾಫಿ ಕುಡಿತೀರಿ, ನಾನು ನೀರು ಕುಡಿತೀನಿ. ವೆನ್ ಯು ನೋ, ನೀ ಈ ಟಾಪಿಕ್ ಮುಟ್ಟಿದ್ರೆ ಇವ್ರು ಹರ್ಟ್ ಆಗ್ತಾರೆ, ಈ ಟಾಪಿಕ್ ಮುಟ್ಕೊಂಡು ಇವ್ರು ಹರ್ಟ್ ಆಗ್ತಾರೆ, ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ರೆ ಇವ್ರು ಹರ್ಟ್ ಆಗ್ತಾರೆ. ಅಲ್ಲಿ ನಮ್ದು ಕ್ರಿಯೇಟಿವ್ ಚಾಲೆಂಜ್ ಬರ್ತದೆ. ಸೊ ಇಷ್ಟು ರಿಸ್ಟ್ರಿಕ್ಷನ್ಸ್ ಇದ್ದರೂ ಕಾಮಿಡಿ ಹೆಂಗೆ ಮಾಡ್ತೀವಿ ಮಾಡಿ. ನನಗೆ ಹೆಂಗಂದ್ರೆ ಮುಂದೆ ರಿಗ್ರೆಟ್ಸ್ ಆಗಬಾರ್ದು ನನಗೆ. ಅಯ್ಯೋ ಈ ಟೈಮ್ದಾಗ ನಾ ಹಿಂಗೆ ಮಾಡಿಬಿಟ್ಟಿದ್ರೆ ಎಲ್ಲೋ ಇರ್ತಿದ್ನಲ್ಲ, ಆ ರಿಗ್ರೆಟ್ ಬೇಡ. ಬಿಕಾಸ್ ಅದು ಭಾಳ ಹೊಲಸು ರಿಗ್ರೆಟ್ ಅದು. ಎಂತೆಂಥ ಸ್ಟ್ರಾಂಗ್ ಮನುಷ್ಯರನ್ನು ಮುರಿದು ಬಿಡ್ತದೆ ಅದು. ಈ ಪ್ರಪಂಚ ಹೇಗೆ ಅಂತ ಯಾರು ಒಂದು ಮಾತು ಕೇಳಿದ್ರೆ, ಸೂಕ್ಷ್ಮವಾಗಿ ನೋಡಿದ್ರೆ ಮೋಸ್ಟ್ಲಿ ಪ್ರಪಂಚದಲ್ಲಿ ಹೊಸದಾಗೇನೋ ಮಾಡೋರನ್ನ ಜನ ಅಥವಾ ಪ್ರಪಂಚ ಅಂಥವನ್ನ ನೋಡಿ ಫಸ್ಟು ಆಡ್ಕೊಳ್ಳುತ್ತೆ. ಸಾಧನೆ ಮಾಡೋರ ಲೈಫ್ ಸ್ಟೋರಿನ ಆಮೇಲೆ ಹಿಡ್ಕೊಂಡು ಸ್ಟಡಿ ಮಾಡುತ್ತೆ. ಅಂದರೆ ವರ್ಲ್ಡ್ ಲಾಫ್ಸ್ ಆ್ಯಟ್ ಬಿಗಿನರ್ಸ್, ಲೇಟರ್ ಸ್ಟಡೀಸ್ ವಿನ್ನರ್ಸ್ ಅಂತ ಒಂದು ಮಾತಿದೆ. ಯಾಕೆ ಈ ಒಂದು ಟೋನಿಂದ ಇವತ್ತು ಶೋ ಶುರು ಆಗ್ತಾಯಿದೆ ಅಂದರೆ, ಎಸ್ಪೆಷಲಿ ಇನ್ 2026 ಮೊದಲೆಲ್ಲ ಆದರೆ ಒಬ್ಬ ಸಾಧಕನ ಗುರುತು ಏನಪ್ಪ ಅಂತಂದರೆ, ಮನೆಗೂ ಒಬ್ಬರು ಲಾಯರು, ಒಬ್ಬರು ಡಾಕ್ಟ್ರು, ಒಬ್ಬರು ಇಂಜಿನಿಯರು ಇದಿದ್ರೆ ಇಷ್ಟು ನಾಲ್ಕರಲ್ಲೇ ಅಥವಾ ಒಂದು ಗೌರ್ಮೆಂಟ್ ಜಾಬ್ ಅಂತ ಇರೋದು. ಬಟ್ ಟುಡೇ ಆಫ್ಟರ್ ದ ಡಿಜಿಟಲ್ ಏರಾ ಟೇಕಿಂಗ್ ಓವರ್ ಆ್ಯಂಡ್ ಆಲ್ಸೋ ಮೋದಿ ಸರ್ಕಾರದಿಂದಲೇ ಕಾಂಟೆಂಟ್ ಕ್ರಿಯೇಷನ್ ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್ದು ಒಂದು ಪ್ರೊಫೆಷನ್ ಅಂತ ಅನೌನ್ಸ್ ಆದಮೇಲೆ, ಅಂದರೆ ಎಲ್ಲಿಂದ ಎಲ್ಲಿವರೆಗೂ ನಮ್ಮ ಪ್ರಪಂಚನೂ ಟ್ರಾವೆಲ್ ಮಾಡಿದೆ, ಒಂದು ಗುರುತು ಅದನ್ನು ಚೇಸ್ ಮಾಡ್ತಾ ಅನ್ನೋದಕ್ಕೆ ಒಂದು ಕನ್ನಡಿ ಆಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಇವತ್ತು ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಬಂದಮೇಲಂತೂ, ಮೊದಲೆಲ್ಲಾದರೆ ಅವ್ರನ್ನವ್ರು ಗುರ್ತಿಸ್ಕೋಬೇಕಂದ್ರೆ ಒಂದು ಮೀಡಿಯಾ ಬಹಳ ಮುಖ್ಯ ಒಂದು ವೇದಿಕೆ ಆಗಿರೋದು. ಪ್ರಿಂಟ್ ಆಗಿರಲಿ, ಟಿ ವಿ ಆಗಿರಲಿ, ರೇಡಿಯೋ ಆಗಿರಲಿ. ಆದರೆ ಸೋಷಿಯಲ್ ಮೀಡಿಯಾ ಒಂಥರ ಎಲ್ಲ ಆ ಒಂದು ಗುರುತನ್ನು ಡೆಮೋಕ್ರಟೈಸ್ ಮಾಡಿ ಬಿಟ್ಬಿಡ್ತು. ಯಾರು ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದರೂ ಆಗ್ಬೋದು ಅನ್ನೋ ಒಂದು ವಿಂಡೋ ಓಪನ್ ಮಾಡ್ತು. ಸೊ ವಿತ್ ಸೋ ಮಚ್ ಟುಡೇ ಹಿಯರ್ ಐ ಸಿಟ್ ಟು ವೆಲ್ಕಮ್ ಅನದರ್ ಟ್ಯಾಲೆಂಟ್. ಇವತ್ತಿಗೆ ಟ್ಯಾಲೆಂಟು, ಆದರೆ ಟ್ಯಾಲೆಂಟ್ ಅನ್ನೋ ಒಂದು ಬಿರುದನ್ನು ತೊಗೋಬೇಕಾದ್ರೆ ಒಂದಷ್ಟು ಹಳೆ ಕಟ್ಟುಪಾಡುಗಳನ್ನು ದಾಟಿ ಪ್ರಶ್ನೆ ಮಾಡಿ ಒಂದಷ್ಟನ್ನು ಎದುರು ಹಾಕ್ಕೊಂಡು, ಎಸ್ಪೆಷಲಿ ಮನೆ ಸ್ಪೇಸಲ್ಲೇ ಎದುರು ಹಾಕ್ಕೊಂಡು ಒಂಟಿಯಾಗಿ ಆಮೇಲೆ ಜಂಟಿಯಾಗಿ ನಿಂತವರ ಕತೆ. ಆಚೆ ಕಡೆಯಿಂದ ಅಫ್ಕೋರ್ಸ್ ಉಡಾಲ್ ಪವ್ಯಾನ ಅಂತ, ಬಟ್ ನಮಗೆ ಆ ಕಾಮಿಡಿ ಸೈಡು, ಪಂಚಸ್ಸು ಅವೆಲ್ಲ ಪ್ರಪಂಚ ನೋಡಿದೆ ರೀ. ಅದನ್ನು ನೋಡದ ಅಥವಾ ಅವರ ಒಳಗಡೆ ಇರುವಂಥ ವ್ಯಕ್ತಿತ್ವ, ಅದು ಆ ಹ್ಯೂಮನ್ ಸೈಡನ್ನು ಬಹುಶಃ ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನಿಲ್ಲಿ ಕೂತಿದ್ದೀನಿ. ಸೊ ಐ ಥಿಂಕ್ ಇಷ್ಟೊಂದು ಸೀರಿಯಸ್ ಇಂಟ್ರೊಡಕ್ಷನ್ನು ಯಾರು ಕೊಟ್ಟಿದ್ರು ಅಲ್ವ, ನನಗೆ ಗೊತ್ತಿಲ್ಲ. ನೀವು ಇಷ್ಟೆಲ್ಲ ಹೇಳಿ ಮತ್ತೆ ಬೇರೆದವ್ರ ಹೆಸರು ತಗೋತೀರಿ ಅಂತ ನನಗೆ ಗೊತ್ತಿಲ್ಲ. ಸಿ ದಟ್ ಇಸ್ ಅ ಕಾಮಿಡಿ ಪಂಚ್. ಬಟ್ ಜೋಕ್ಸ್ ಅಪಾರ್ಟ್, ವೆಲ್ಕಮ್ ಪವನ್ ಅವರೇ, ಪವನ್ ಕುಲಕರ್ಣಿ ಟು ದಿ ಇಂಟರ್ನೆಟ್ ಸೆನ್ಸೇಷನ್ ದಟ್ ಯು ಆರ್ ಉಡಾಲ್ ಪವ್ಯ. ಸೊ ಆ್ಯಕ್ಚುಲಿ ನಿಮ್ಮ ಹೆಸರಿಂದ ಎಷ್ಟೊಂದು ಜನ ಈ ಉಡಾಳ್ ಅಂದರೆ ಏನಂತ ಗೂಗಲ್ ಮಾಡಿರ್ತಾರೆ. ಸೊ ಗೂಗಲು ರೆಡಿ ಆಗ್ಬಿಟ್ಟಿದೆ. ಉಡಾಳ್ ಅಂದರೆ ಮಿಸ್ಚಿವಸ್, ನಾಟಿ, ತುಂಟ ಅಂತ. ಸೊ ಹಾಗಾಗಿ ತುಂಟದನ ಜೊತೆಗೆ ತಮ್ಮ ನಂಟು ಶುರು ಹಾಕೋ ಮುಂಚೆ ಜೀವನದಲ್ಲಿ ಒಂದು ಗಂಟಂತ ಹಿಡ್ಕೊಂಡು ಬರ್ತೀವಲ್ಲ, ಏನೋ ಮಾಡಬೇಕು ಅವು ಇವು. ಸೊ ಅಲ್ಲಿಂದ ಶುರು ಮಾಡೋದಾದರೆ, ಫಸ್ಟ್ಲಿ ಹೇಗಿದ್ದೀರಿ? ಈ ಸದ್ಯ ಲೈಫ್ ಹೇಗೆ ನಡೀತಾ ಇದೆ? ಆರಾಮಿದ್ದೀನಿ ರೀ, ಫುಲ್ ಮಸ್ತ್ ಊಟ ಆಯ್ತು, ಫುಲ್ ಆರಾಮಿದ್ದೀನಿ ರೀ, ಚಿಲ್ ಇದ್ದೀನಿ. ನಾನೊಂದು ಅಬ್ಸರ್ವ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಕೂಡ ಆಸ್ ಅನ್ RJ ನನ್ನ ಕಾಮಿಡಿ ಸೆಟ್ ಇದ್ದಾಗ ಫಸ್ಟು ಆ ಸೀರಿಯಸ್ ಸೈಡು ಅದನ್ನೆಲ್ಲ ಮುಚ್ಕೊಳ್ಳೋಕ್ಕೆ ಒಂದು ಕೌಂಟ್ರು, ಪಂಚು, ಕಾಲೆಳೆಯೋದು, ದಿಸ್ ವಾಸ್ ಮೈ ಓಪನಿಂಗ್ ಅಥವಾ ಗೋ ಟು ಲೈನ್. ಸೊ ವಾಟ್ ಈಸ್ ಯುವರ್ ಗೋ ಟು ಲೈನ್? ಒಂದು ಐಸನ್ನು ಹೆಂಗೆ ಬ್ರೇಕ್ ಮಾಡ್ತೀರಾ ನೀವು ಹೊಸಬ್ರನ್ನ ಮೀಟ್ ಮಾಡಿದಾಗ ಆಗಿರಲಿ ಅಥವಾ ಎಲ್ಲೋ ಒಂದು ಕಡೆ ಹೋದಾಗ? ಅಂದ್ರೆ ಅಷ್ಟು ನರ್ವಸ್ನೆಸ್ ಇರಂಗಿಲ್ಲ ರೀ. ಈಗಂತೂ ಐ ಲವ್ ಮೀಟಿಂಗ್ ನ್ಯೂ ಪೀಪಲ್. ಅವ್ರ ಜೊತೆ ಕನೆಕ್ಷನ್, ನೆಟ್ವರ್ಕಿಂಗ್ ಮಾಡೋದು, ಮೀಟ್ ಮಾಡಿ ಅವ್ರ ಪರ್ಸ್ಪೆಕ್ಟಿವ್ ಅವ್ರ ಜೊತೆ ಹಾಗೆ ಮಾತಾಡ್ಬಿಡೋದು ರೀ. ನಾವು ಹೆಂಗಿದೀವಿ ಹಾಗೆ, ಸುಮ್ಮನೆ ಅದೇನು ಇದು ಅಂತಾರಲ್ಲ, ಒಂದು ಮಾತು ಹೇಳಿದ್ರಿ, ಐ ಲವ್ ಮೀಟಿಂಗ್ ನ್ಯೂ ಪೀಪಲ್ ಅಂತ. ವೈ? ನನಗೆ ಹೆಂಗಂದ್ರೆ
ಫ್ರೆಂಡ್ಸ್ ಮಾಡ್ಕೋಬೇಕ್ರಿ. ಹೊಸ ಹೊಸ ಮಂದಿನ ಮೀಟ್ ಹಾಕೋತಾ ಇದ್ರೆ ಹ್ಞೂ ನಮಗೆ ಇದು ನಮ್ಮ ಕಡೆ ಅಂತ ದುನಿಯಾದಾರಿ ಗುರ್ತಾಗ್ತದೆ ಅಂತಾರೆ. ಓಹೋ ಏನು ಮಾಡ್ಲಿರ್ತಾರೆ, ಹೆಂಗೆ ಏನು, ಅವ್ರು ಹೆಂಗೆ ನೋಡ್ತಾರೆ, ಅವ್ರು ಹೆಂಗೆ ಡೀಲ್ ಮಾಡ್ತಾರೆ, ಅವ್ರದ್ದು POV ಏನು, ಸೊ ಹಿಂಗೆ ತಿಳಿತಾವೆ. ಸೊ ದುನಿಯಾದಾರಿ ಯಾಕೆ ಬೇಕು ಅಂದರೆ? ಹಾಂ, ಎದಕ್ಕೆ ಬೇಕಂದ್ರೆ ಟು ಟೇಕ್ ಬೆಟರ್ ಡಿಸಿಷನ್ಸ್. ನಮಗೇನೆ ಇಷ್ಟೆಲ್ಲ ನಮ್ಮ ಕಡೆ ಸ್ಟೋರೇಜ್ ಇರ್ತದೆ, ಇಷ್ಟೆಲ್ಲ ಮೀಟ್ ಮಾಡಿರ್ತೀವಿ. ಆ್ಯಂಡ್ ಇನ್ನೊಂದು ಎವ್ರಿ ಪರ್ಸನ್ ಈಸ್ ಅ ಲೆಸನ್ ಅಂತಾರೆ. ಸೊ ಕಲ್ತ್ಕೊತಾನೆ ಇರ್ಬೇಕು. ಲೈಫ್ ಈಸ್ ಆಲ್ ಅಬೌಟ್ ಲರ್ನಿಂಗ್. ಅದಕ್ಕೆ ನಂಗೆ ಭಾಷೆ ಇರ್ತದೆ ರೀ ಹಿಂಗೆಲ್ಲ ಮೀಟ್ ಮಾಡ್ಲಿಕ್ಕೆ. ಹೌ ಓಲ್ಡ್ ಆರ್ ಯು? 28. 28 ಅನ್ಸಂಗಿಲ್ಲ ಇಲ್ರಿ. ನಿಜ ಹೇಳ ಸುಳ್ಳು ಹೇಳ? ಗುರ್ತಾತ ಇಲ್ರಿ, ಹಂಗಲ್ಲ. ಯಾಕಂದರೆ ವಯಸ್ಸು ಒಂದು ಇದಷ್ಟೇ, ಒಂದು ಅಳತೆ ಇವ್ರು ಎಷ್ಟು ಲೈಫನ್ನು ನೋಡಿದ್ದಾರೆ ಅಂತ. ಬಟ್ ಇವತ್ತು ವಯಸ್ಸಿಗೆ ಮೀರಿದ್ದ ಸಾಕಷ್ಟು ವಿಚಾರಗಳು, ಅದನ್ನು ರಾಂಗ್ ಅಂತ ಪ್ರೂವ್ ಮಾಡಿರೋ ಘಟನೆಗಳು ಇದೆ. ಸೊ ಟುಡೇ ಲೈಫ್ ಆ್ಯಟ್ 28 ಏನು ಹುಡುಕ್ತಾ ಇದ್ದೀರಿ ಪವನ್? ಡೇಟಿಂಗ್ ಟು ಮ್ಯಾರಿ ಅದನ್ನೇ ಅದು ಹಂಗಲ್ಲ ರೀ. ಬಟ್ ಇನ್ನೂ ಅದ ರೀ, ಇನ್ನೂ ಸ್ಕಿಲ್ ಅಪ್ಗ್ರೇಡ್ ಮಾಡ್ಕೋಬೇಕು, ಇನ್ನೂ ಹೊಸ ಹೊಸ ಕಲಿಬೇಕು ಅಂತ ಅದ ರೀ. ಹಂಗೆ ಇನ್ನೂ ಒಟ್ಟು ಕಲಿಬೇಕು, ಏನಾರೇ ಒಂದು ಸ್ಕಿಲ್ ಕಲಿಬೇಕು. ಜನರಲಿ ಹೌ ಇಸ್ ನಿಮ್ಮ ಲೈಫ್? ಅಂದರೆ ಇಂಟರ್ನೆಟ್ಟಲ್ಲಿ ರೀಲ್ಸಲ್ಲಿ ನಿಮ್ಮ ಒಂದು ಸೈಡ್ ಕಾಣ್ತಾ ಇರುತ್ತೆ, ಬಟ್ ರಿಯಲ್ ಸೈಡ್ ಅಂತ ಬಂದಾಗ ಆರಾಮಿರಬೇಕು, ನೋ ಸ್ಟ್ರೆಸ್ ಅಂತ ಅಂದ್ರಲ್ಲ. ಯಾಕಂದರೆ ಆರಾಮ್ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಡೆಫಿನೇಷನ್ ಇದೆ. ಹೌದು. ನಿಮ್ಮ ಪ್ರಕಾರ ಆರಾಮ್ ಅಂದರೆ ಏನು? ಆರಾಮ್ ಅಂದರೆ ನಂದೇ ಆದ ಒಂದು ಸ್ಪೇಸ್ ರೀ. ಈಗ ಅಂದರೆ ಐ ಲವ್ ಬೀಯಿಂಗ್ ಅಲೋನ್. ಅಂದರೆ ಒಬ್ಬ ಇರೋದು ಭಾಳ ಪ್ರಿಫರ್ ಮಾಡ್ತೀನಿ ನಾನು. ಯಾಕೆ? ಸೊ ನಾವು ಒಬ್ಬ ಇದ್ದಾಗ ಒಂದು ಸ್ವಲ್ಪ ಹಂಗೆ ಇದು ಏನು ಐಡಿಯೇಟ್ ಮಾಡ್ತಿರ್ತೀನಿ, ಏನು ಬ್ರೈನ್ ಸ್ಟ್ರಾಮ್ ಮಾಡ್ತಿರ್ತೀನಿ. ಸೊ ಅದಕ್ಕೂ ಇದು ಹೆಲ್ಪ್ ಆಗ್ತದೆ. ಪ್ಲಸ್ ಇದ್ದಾಗೂ ಆಗ್ತದೆ. ಬಟ್ ಐ ಲವ್ ಸ್ಪೆಂಡಿಂಗ್ ಟೈಮ್ ಅಲೋನ್. ಆರಾಮ್ನ ಒಂದು ಇದ್ರಾಗ ಲ್ಯಾಪ್ಟಾಪ್ನ ಸಾಂಗ್ ಹಚ್ಚಿರ್ತೀನಿ, ಆರಾಮ್ ವೈಬ್ ಮಾಡ್ಕೊತಿರ್ತೀನಿ ರೂಮ್ದಾಗ. ಸೊ ಬುಕ್ ಪೆನ್ ಇರ್ತದೆ ಆಲ್ವೇಸ್ ನನ್ನ ಕಡೆ, ಏನಿರ್ತೈತೆ ಅಂತ ಬರಿತೀನಿ. ಸೊ ದಟ್ ಇಸ್ ಹೌ ಯು ಥಿಂಕ್? ದಟ್ ಇಸ್ ಯುವರ್ ಥಿಂಕಿಂಗ್ ಸ್ಪೇಸ್? ಹಾಂ. ಆ್ಯಕ್ಚುಲಿ ಯಾವುದೋ ಒಂದು ಬುಕ್ ಓದಬೇಕಾದಾಗ ಈ ಸೆಲ್ಫ್ ಹೆಲ್ಪ್ ಬುಕ್ಸಲ್ಲೆಲ್ಲ ಈ ಬಿಲ್ ಗೇಟ್ಸ್ ಅವ್ರ ಬಗ್ಗೆ ಬರೀತಾರೆ ಎಲ್ಲೋ ಒಂದು ಕಡೆ. ಅಂದರೆ ಅವರು ಒಂದಷ್ಟು ದಿನಗಳಾದಮೇಲೆ ಈ ಥರ ಒಂಟಿಯಾಗಿ ಸಮಯ ಕಳೆಯೋಕ್ಕೆ ಸಾಲಿಟ್ಯೂಡ್ ಅಂತ ಏನು ಕರೀತಾರೆ, ಆ ಥರ ಹೋಗ್ಬಿಡೋರಂತೆ ಎಲ್ಲೋ ಒಂದು ಕಾಡು ಮಧ್ಯ ಅಂತಲ್ಲ. ಅಂದರೆ ಅವತ್ತಿನ ಕಾಲಕ್ಕೆ, ಯಾಕೆಂದರೆ ನಮ್ಮ ಸಮಾಜ ಒಂಟಿತನನ ಭಾಳ ಒಂಥರ ಬೇರೆ ಥರ ನೋಡೋ ಇದಲ್ವ. ಬಟ್ ಅವಾಗ ಭಾಳ ಒಳ್ಳೊಳ್ಳೆ ವಿಚಾರಗಳು ಬರ್ತಾವೆ, ಅರಳತ್ತೆ. ನಾವು ಒಬ್ಬ ಇದ್ದಾಗೂ ಬರ್ತಾವೆ. ಆ್ಯಂಡ್ ವೆನ್ ಐ ಆಮ್ ವಿತ್ ವಾದಿರಾಜ್, ಕೃಷ್ಣ ಮತ್ತು ಸೃಷ್ಟಿ ಅವ್ರದ್ದಾಗ ಇನ್ನೂ ಕ್ರೇಜಿ ಬರ್ತಾವೆ ರೀ. ಸೊ ಹಂಗೆ ನಮ್ಮ ಮನ್ಯಾಗ ಇರ್ತೀನಿ ರೀ, ಮಸ್ತ್ ಅಡುಗೆ ಮಾಡ್ಕೊತೀನಿ ನಾನೇ, ಊಟ ಮಾಡೋದು ಒಂದು. ಸೊ ಈಗ ಬೆಂಗಳೂರು ಬೇಸ್ಡ್ ಅಲ್ಲ ನೀವು? ಹಾಂ, ಈಗ ಬೆಂಗಳೂರಿಗೆ ಶಿಫ್ಟ್ ಆಗೀನಿ ರೀ. ಒಂದು 2 years ಅದು ಶಿಫ್ಟ್ ಆಗಿ ಫುಲ್ ಟೈಮ್ ಇದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ದಿನ ಹೇಗಿರುತ್ತೆ? ಒಂದು ಝಲಕ್ ಕೊಡ್ರಿ. ಅಂದರೆ ಡಿಪೆಂಡ್ಸ್ ರೀ, ಅದು ಒಂದೇ ಥರ ಇರೋಂಗಿಲ್ಲ. ಡೈಲಿ ವರ್ಕ್ ಇತ್ತಂದ್ರೆ ಎದ್ದು ಅವೆಲ್ಲ ಏನು ಟೈಮ್ ಪ್ರಕಾರ ಎದ್ದು ಹೋಗ್ಬಿಡ್ತೀನಿ ಹೊರಗೆ. ಸೊ ವರ್ಕ್ ಇಲ್ಲ ಅಂದ್ರೆ ಆರಾಮ್ ಹೇಳ್ತೀನಿ ರೀ, 9-9:30 10ಕ್ಕೆ ಹೇಳ್ತೀನಿ. ಇದು ಆರಾಮ್ ಫ್ರೆಶ್ ಅಪ್ ಆಗಿ ಬೂಸ್ಟ್ ಮಾಡ್ಕೋತೀನಿ. ಬೂಸ್ಟ್ ಕುಡ್ಕೋತ ಹಾಗೆ ನೋಡ್ತೀನಿ ರೀ ಏನೇನು ಆಗ್ಯದ ಮುಂಜಾನೆ ಅಂತ, ಯಾರ್ಯಾರು ರೀಲ್ ಹಾಕ್ಯಾರ ಇವತ್ತು, ಯಾರ್ಯಾರು ಕಾಂಟೆಂಟ್ ಹಾಕ್ಯಾರ ಇವತ್ತು ಅಂತ ಸುಮ್ಮನೆ ನೋಡೋದು. ಆಮೇಲೆ ಸ್ನಾನ ಮಾಡೋದು, ಇದು ಮಾಡಿ ಎಲ್ಲ ಮಾಡೋದು. ಆಮೇಲೆ 12:30 1 ಗಂಟೆ ಇದು ಸ್ಟಾರ್ಟ್ ಮಾಡ್ತೀನಿ ಅಡುಗೆ ಮಾಡ್ಲಿಕ್ಕೆ. ಓಹೋ, ಮಸ್ತ್ ಅಡುಗೆ ಮಾಡ್ಕೋತೀನಿ. 2:30 3ಕ್ಕೆ ಊಟ ಮಾಡು. ಸಂಜೆ ಮುಂದೆ ಕೆಲಸ ಇತ್ತಂದ್ರೆ ಹೋಗ್ತೀನಿ ರೀ, ಇಲ್ಲಾಂದ್ರೆ ಮಕ್ಕೊಂಬಿಡೋದು ಆರಾಮ್. ಸೊ ದಿಸ್ ಇಸ್ ಯೋರ್ ಆಮೇಲೆ ಮತ್ತೆ ಪಿಕ್ಚರ್ ನೋಡು, ಸಂಜೆ ಮುಂದೆ ಏನಾರು ಕಾಂಟೆಂಟ್ ಕನ್ಸ್ಯೂಮ್ ಮಾಡೋದು, ಅಥವಾ ಯೂಟ್ಯೂಬ್ದಾಗ ಕಾಂಟೆಂಟ್ ಭಾಳ ನೋಡ್ತೀನಿ ರೀ. ಹಂಗೆಲ್ಲ ಆಗ್ತದೆ ವೆನ್ ಐ ಆಮ್ ಫ್ರೀ. ಅ ಡೇ ಇನ್ ಯೋರ್ ಲೈಫ್ ವೆನ್ ಯು ಆರ್ ಫ್ರೀ. ಹಾಂ. ಸೊ ಸ್ಪೋರ್ಟ್ಸ್ ಮೊದಲು ಆಡ್ತಿದ್ದೆ ರೀ, ಈಗಿಲ್ಲ. ಮೊದಲು ಕ್ರಿಕೆಟ್ ಆಡ್ತಿದ್ದೆ. ಈಗಿಲ್ಲ. ಹಾಂ, ಏನಾಯಿತು? ಕ್ರಿಕೆಟ್ ಆ್ಯಕ್ಚುಲಿ ಚಲೋನೇ ಆಡ್ತಿದ್ದೆ ರೀ. 9th 10th ಇಲ್ಲೇ ಬೆಂಗಳೂರ್ದಾಗ ಕಲ್ತೀನಿ ನಾನು, RR ನಗರದಾಗ ಕಲ್ತೀನಿ. ಸೊ ಇಲ್ಲೇ ಇದ್ದೆ 9th 10th. ಅವು ಕ್ರಿಕೆಟ್ ಆಡ್ತಿದ್ವಿ ಚಲೋ. ನನಗೆ ಸ್ಕೂಲ್ ಟೀಮ್ದಾಗೆಲ್ಲ ಮಸ್ತ್ ಪರ್ಫಾರ್ಮ್ ಮಾಡ್ತಿದ್ದೆ. ಆಮೇಲೆ ಏನಾಯ್ತು, ಮುಂದೆ ಇದೂ ಒಂದು ಸ್ವಲ್ಪ ಯಾಕೆ ಆ್ಯಸ್ ಎಲ್ಲ ಹುಡುಗರ್ಗತೆನೂ ನಂದು ಒಂದು ಡ್ರೀಮ್ ಕ್ರಿಕೆಟರ್ ಆಗ್ಬೇಕು ನಾನು. ಅದು ನಿಮ್ಗೆ ಅನ್ಸಿದ್ದ? ಒಂದು ಕ್ರಿಕೆಟರ್ ಆಗ್ಬೇಕು, ಇಲ್ಲ ಆಸ್ಟ್ರೋನಾಟ್ ಆಗ್ಬೇಕು. ಆಸ್ಟ್ರೋನಾಟ್ ಇಲ್ಲ ಅಂದರೆ ಕ್ರಿಕೆಟರ್. ಅದು ಎಲ್ಲರ ತಲೆಯಾಗ ಇರತ್ತದು. ಒನ್ ಟೈಮರೇ ಥಿಂಕ್ ಮಾಡಿರ್ತಾರೆ ಹುಡುಗರು, ನಾವು ಕ್ರಿಕೆಟರ್ ಆಗ್ಬೇಕಂತ. ಸೊ ನಂದು ಹಂಗೆ ಇತ್ತು, ಚಲೋ ಆಡ್ತಿದ್ದೆ. ಇನ್ನೇನು ಪ್ರೊಫೆಷ್ನಲ್ಲಿ ಇದು ಸ್ಟಾರ್ಟ್ ಮಾಡಬೇಕು ಅಂದಮೇಲೆ ಮತ್ತೆ ವಾಪಸ್ ಊರಿಗೆ ಹೋದ್ವಿ. ಅಲ್ಲೇ ಕ್ರಿಕೆಟದ್ದು ಅಷ್ಟು ಇಲ್ಲ ರೀ. ಅಂದರೆ ಇಲ್ಲಿ ಹೆಂಗೆ ಬೆಂಗಳೂರದಾಗ ಕ್ಲಬ್ಸ್ ಅವ. ಹಾಂ, ನಿಮ್ಮ ಮುದೋಳವ್ರಲ್ಲ? ಮುದೋಳು ರೀ. ಅಲ್ಲಿ ಕ್ಲಬ್ಸ್ ಗಿಬ್ಸ್ ಏನಿಲ್ಲ ರೀ. ಹಾಗೆ 1 ವರ್ಷ 2 ವರ್ಷ ಇದು ಮಾಡಿದೆ. ಮತ್ತು ಆಮೇಲೆ ಮತ್ತೇನೋ ಬಂತು, ಒಂದು ಕಂಬ್ಯಾಕ್ ಕೊಡೋದು ಕ್ರಿಕೆಟ್ದಾಗ ಅಂತ ಕೊಟ್ಟು ಆಮೇಲೆ ಬೆಳಗಾವಿಗೆ ಹೋಗ್ತಿದ್ದೆ. ಅಲ್ಲಿ ಕ್ಲಬ್ ಇತ್ತು, ಬೆಳಗಾವಿ ಝೋನ್ ಅಂತಲೇ ಅದ ರೀ. ನಮಗೆ ಬೆಳಗಾವಿ ಝೋನು ಬಿಟ್ಟು ರಾಯಚೂರು ಝೋನು. ಸೊ ರಾಯಚೂರು ಭಾಳ ದೂರ ಆಗ್ತದೆ ನಮಗೆ. ಸೊ ಬೆಳಗಾವಿ ಹತ್ತಿರ ಆಗ್ತದೆ ಅಲ್ಲಿ ಮಾಡಿದ್ದೆ. KSCA 5th division ಏನೋ ನಂದೇನೋ ಸೆಲೆಕ್ಷನ್ ಆಗಿತ್ತು ರೀ. ಆಮೇಲೆ
ಬ್ಯಾಡ ಅಂತ ಬಿಟ್ಬಿಟ್ರಿ. ಯಾಕೆ ಏನಾಯಿತು? ಹಂಗೆ ರೀ ಅದು ಅಂದ್ರೆ ಹೋಗೋದು ಬರೋದು ಭಾಳ ಹೆಕ್ಟಿಕ್ ಆಗಿಬಿಡ್ತಿತ್ತು. ಹ್ಞೂ. ಹೋಗು ಬಾ ವಾರಕ್ಕೊಂದ್ಸಲ ಹೋಗ್ಬೇಕು ರೀ ಬೆಳಗಾವಿಗೆ ಓಹೋ. ಪ್ರಾಕ್ಟೀಸು. ಸ್ವಲ್ಪ ಅಂಥ ಪರಿನೂ ನಮ್ಮ ಅಪ್ಪ ಅಂದರು ನಿಂಗೆ ಕೊಡ್ತೀನಿ ಬಿಡಪ್ಪ ರೊಕ್ಕ ಕೊಡ್ತೀನಿ ಹೋಗ್ಲಿಕ್ಕೆ, ಬಟ್ ಅದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರ್ತದಿಲ್ಲ ಗೊತ್ತಿಲ್ಲ, ಬ್ಯಾಡ ಬಿಟ್ಬಿಡು. ಆಮೇಲೆ ಇದನ್ನು ಚಾಲೂ ಮಾಡ್ಕೊಂಡ್ರಿ ಏನಾರ ಹುಡುಕ್ಬೇಕಲ್ರಿ. ಹ್ಞೂ ಹ್ಞೂ. ಸೊ ಐ ಥಿಂಕ್ ನೀವು ಮುಧೋಳವರು. ಮುಧೋಳ್ ಆ್ಯಂಡ್ ಮುಧೋಳ್ ಆ ದಿನಗಳು ಹೇಗಿತ್ತು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆ ಬುದ್ಧಿ ಬಂದ ಮೇಲೆ ಪ್ರಪಂಚ ಹೆಂಗೆ ಕಾಣಿಸ್ತಾ ಇತ್ತು, ಏನು ಆಗ್ಬೇಕಂತ ಹೊರಟ್ರಿ? ಸಣ್ಣವಿದ್ದಾಗ ರೀ, ಸಣ್ಣವಿದ್ದಾಗ ಐ ಸೀನ್ ದ ಮೋಸ್ಟ್ ಬ್ಯೂಟಿಫುಲ್ ಟೈಮ್ ರೀ ಮುಧೋಳ ಮತ್ತು ರಾಮದುರ್ಗ ಅಂತ ರೀ. ಬೆಳಗಾವಿ ಅಂದರೆ ಮುಧೋಳು ಬ್ಯೂಟಿಫುಲ್ ಟೈಮ್ ಅಂದರೆ ಅಂದ್ರೆ ಈಗ ಹೆಂಗೆ ನೋಡ್ತೀನಿ ಹಳೆ ಫೋಟೋಸ್ ಏನು ನೋಡ್ತೀನಿ ರೀ, ಅವು ಏನೂ ಇಲ್ಲ ರೀ. ಅಂದರೆ ಇನ್ ಟರ್ಮ್ಸ್ ಆಫ್ ಅಫ್ಕೋರ್ಸ್ ಡೆವಲಪ್ ಆಗ್ಯದ, ಬಟ್ ಮೊದ್ಲು ಈಗ ಕೆಯೋಟಿಕ್ ಆಗ್ಬಿಟ್ಟಿದ್ರಿ ಎಲ್ಲ ಕಡೆ. ಯಾರು ನೋಡಿದ್ರು ಎಲ್ಲರೂ ಅವ್ರ ಲೈಫ್ನಾಗ ಏನೋ ಒಂದು ಪ್ರಾಬ್ಲಮ್ದಾರಿ ಇರಲಿ, ಅವ್ರ ಕೆಲಸ ಇರಲಿ, ಸಿಕ್ಕೊಂಡು ಅಡ್ಡಾಡ್ಲಿಕ್ಕೆ ಹತ್ಬಿಡ್ತಾರೆ. ಮೊದ್ಲು ಹಂಗಿಲ್ಲ. ಮುಂದೆ ನಾವು ಹೋದ್ವಿ ಅಂದ್ರೆ ಯಾರೋ ಕರೆದು ಮಾತಾಡ್ಸೋರು ನಮಗೆ, ಬಾರೋ ಇಲ್ಲೇ ಎಲ್ಲ ಹೊಂಟಿ, ಹಿಂಗೆ ಒಂದು 10 ನಿಮಿಷ ಮಾತಾಡಿ ಕಳ್ಸೋರು. ಈಗ ಟೈಮ್ ಇಲ್ಲ ಅನ್ನಿಸ್ತದೆ ರೀ ಮಂದಿಗೆ. ಎಲ್ಲಿ ಎಡವಿದ್ ನಾವು ಅಂತ, ಎಲ್ಲಿ ನಾವು ಎಡವಿದ್ವಿ ಅಂತ. ಟುವರ್ಡ್ಸ್ ಡೆವಲಪ್ಮೆಂಟ್ ಅದು ಬೇಕು ರೀ, ಬಟ್ ಇಂಥವೆಲ್ಲ ಅಂದ್ರೆ ಸಣ್ಣ ಸಣ್ಣ ನಾಸ್ಟಾಲ್ಜಿಯಾ ಅವು ಭಾಳ ಮಿಸ್ ಮಾಡ್ಕೋತೀವಿ ರೀ. ಅವಾಗ 50 ಪೈಸಾ ಕೊಟ್ಟು ಸೈಕಲ್ ತೊಗೋತಿದ್ವಿ ರೆಂಟಿಗೆ. ಇಡೀ ಒಂದು ಊರು ರೌಂಡ್ ಹಾಕಿ ಬರ್ತಿದ್ವಿ 1 ತಾಸು 2 ತಾಸು. ಸೊ ಅಂಥವೆಲ್ಲ ಅದಾವ್ರಿ. ಈಗ ಅಂಥವು ಏನಿಲ್ಲ ರೀ, ಈಗ ಬರೀ ಡಿಜಿಟಲೈಸ್ಡ್ ಆಗ್ಬಿಟ್ಟು ಸ್ವಲ್ಪ ಅಲ್ಲ. ಪಕ್ಕದಲ್ಲೇ ಇದ್ರೂ ಹೌದು ರೀ, ಇಲ್ಲಿ ಯಾವುದೋ ಡಿಜಿಟಲಿ ಆ್ಯಪಲ್ಲಿ ಯಾವುದೋ ಸೈಕಲ್ ಓಡಿಸ್ತಾ ಇರ್ತೀವಿ. ಹೌದು ರೀ, ರಿಯಲ್ ಸೈಕಲಿಗೆ ಮರ್ಯಾದೆ ಇದ್ರಾಗ ಗೇಮ್ದಾಗ ಆಡ್ತಿರ್ತೀವಿ. ಹಂಗೆ ಪ್ಲಸ್ ಅವಾಗ ಸಿಗೋ ಫುಡ್ ಪ್ಲಸ್ ಇವಾಗ ಸಿಗೋ ಫುಡ್ ರೀ ಭಾಳ ಇದು ಅದ. ಅಂದ್ರೆ ಅವಾಗ ಇದು ಏನೇನೋ ಚಿಗಳಿ ಅಂತ ಬರ್ತಿದ್ದು, ಚಿಗಳಿ ಅದು. ಇನ್ನೊಂದು ಒಬ್ಬರು ಅಜ್ಜ ಬರ್ತಿದ್ದ ನಮ್ಮ ಸ್ಕೂಲ್ ಕಡೆ, ಐ ಮಿಸ್ ಹಿಮ್ ಅ ಲಾಟ್. ಒಂದು 20-30 ಥರದ್ದು ಇದು ತೊಗೊಂಬರ್ತಿದ್ದ ಅವ. ಅಂದ್ರೆ ಹಿಂಗೆ ಸೈಡ್ಸ್ ಅಂದರೆ ಹುಡುಗರಿಗೆ ತಿನ್ಲಿಕ್ಕೆ ಇಮ್ಲಿ ಆಗಿರ್ಬೋದು, ಅದು ಆಗಿರ್ಬೋದು. ಇಮ್ಲಿದೇ ಒಂದು 2-3 ವರ್ಷನು ಅವು ಶೇಂಗಾ ಬರ್ತಾವೆ, ಶೇಂಗಾ ಗ್ರೀನ್ ಶೇಂಗಾ ಅಂಥವೆಲ್ಲ ತೊಗೊಂಬರು. ₹1 ಇಷ್ಟು ಹಾಕ್ಕೊಡೋನು, ಹಿಂಗೆಲ್ಲ ಅದೆಲ್ಲ ಭಾಳ ಮಿಸ್ ಮಾಡ್ಕೊತೀನಿ. ಈಗ ತಿನ್ಬೇಕಂದ್ರೂ ಸಿಗಂಗಿಲ್ಲ. ಹೌದು ಹೌದು. ಸೊ ಗ್ರೋಯಿಂಗ್ ಇಯರ್ಸ್, ಐ ಥಿಂಕ್ ನಾವೆಲ್ಲರೂ ಚಿಕ್ಕವರಿದ್ದಾಗ ಅಪ್ಪ ಅಮ್ಮಂದರು ಇಲ್ಲ ಸುತ್ತಮುತ್ತ ಇರೋರೇ ಕೀ ಕೊಡ್ತಾ ಇರ್ತಾರೆ, ಇವ್ರು ಇದ್ರಲ್ಲಿ ಚೆನ್ನಾಗಿದ್ದಾರೆ, ಈ ಕಡೆಗೆ ನುಗ್ಸು ಆ ಕಡೆ ನುಗ್ಸು ಇದು ಮಾಡು ಅಂತ. ಸೊ ಅರ್ಲಿ ಡೇಸ್ ನಿಮ್ಮ ಕಿವಿಗೆ ಬಿದ್ದಿದ್ದು ವಿಚಾರಗಳೇನು? ಬಿಕಾಸ್ ಐ ಸಿ ಇನ್ನು ಮುಂದೆ ಹೋಗ್ತಾ ನೀವು BA ಮತ್ತು LLB ಅಲ್ಲಿವರೆಗೂ ಬಂದು LLBನಲ್ಲೂ 5th ಇಯರ್ ನೀವು ಡ್ರಾಪ್ ಔಟ್ ಅಂತೆಲ್ಲ ಆದ್ರಿ. ತುಂಬ ಮುಂದಕ್ಕೆ ಹೊಟ್ಟೋಗಿದ್ದೀವಿ. ಅದಕ್ಕಿಂತ ಮುಂಚೆ ಹಿಂದಕ್ಕೆ ಹಿಂಗೆ ಮಾಡ್ತಾರೆ 10 ಸೆಕೆಂಡ್. ಹೌದು ರೀ, ಸಣ್ಣವಿದ್ದಾಗ ಹಾಗೆ ಜಸ್ಟ್ ಲೈಕ್ ಎನಿ ಅದರ್ ಕಿಡ್. ನಂದು ನಾರ್ಮಲ್ ಚೈಲ್ಡ್ಹುಡ್ ಅದೇ ರೀ, ಅಂಥ ಪರಿ ಏನು ನಾರ್ಮಲ್ ಅಂದರೆ ವಾವ್ ಅಂದ್ರೆ ಏನು ಅಷ್ಟೇ. ಮುಂಜಾನೆ ಶಾಲೆಗೆ ಹೋಗು ಬಾ. ನಂಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಆ್ಯಕ್ಚುಲಿ. ನಂಗೆ ಸ್ಟೇಜ್ ಫಿಯರ್ ಭಾಳ ಇತ್ತು ರೀ. ನಮ್ಮ ಮಮ್ಮಿ ನನಗೆ ಇದು ಮಾಡಿಸೋರು, ಏನು ಫ್ಯಾನ್ಸಿ ಡ್ರೆಸ್ ಮಾಡಿಸೋರು. ಫ್ಯಾನ್ಸಿ ಡ್ರೆಸ್ಸಿಗೆ ಹೋಗು, ಅದು ಮಾಡಿ ಪಾಪ ಎಲ್ಲ ರೆಡಿ ಮಾಡೋಕ್ಕೆ. ಸೈನ್ಸ್ ಎಕ್ಸಿಬಿಷನ್ದಾಗ ಅಕ್ಕಿನೂ ಹೆಲ್ಪ್ ಮಾಡೋಕ್ಕೆ. ಅಮ್ಮ ಹೆಸರು ಸರಿತಾ ಅಂತ. ಮಸ್ತ್ ಮಾಡೋರು. ಆಕಿಗೆ ಭಾಳ ಇತ್ತು, ಆಕಿನ ಕಾಲೇಜ್ ಟೈಮು ಸ್ಕೂಲ್ ಟೈಮ್ದಾಗ ಭಾಳ ಆ್ಯಕ್ಟಿವ್ ಇದ್ಲು. ಸೊ ಅದಕ್ಕಿಂತ ಆಕೆ ಪುಷ್ ಮಾಡ್ತಿದ್ದ, ಬೇಡ ಬೇಡ ಬೇಡ. ಅದು ನನಗೆ ಗುರ್ತಿದ್ದಿಲ್ಲ ಅವಾಗ ಲೈಕ್ ನಾವು ಹಿಂಗೆ ಅದಕ್ಕೆ ಯೂಸ್ ಟು ಆಗಿದ್ದು. ಅಂದರೆ ಈಗ ಸ್ವಲ್ಪ ಇರಂಗಿಲ್ಲ ಅಂತ. ಅವಾಗೆಲ್ಲ ಹೆಂಗೆ ಸಿಂಗಿಂಗ್ ಮಾಡಿಸ್ತಿದ್ರು, ಡ್ಯಾನ್ಸಿಂಗ್ ಮಾಡಿಸ್ತಿದ್ರು, ಹಾಗೆ ಎಲ್ಲ ನಾರ್ಮಲ್. ಸೊ ಅವಾಗ ಸ್ಕೂಲ್ ಟ್ರಿಪ್ಪಿಗೆ ಒಂದು ಸಲ ಕಳಿಸಿಲ್ರಿ ಅಷ್ಟೇ. ನನಗೆ ಎಷ್ಟು ಎದೆ ಬಡ್ಕೊಂಡು ಹತ್ತೀನಿ, ಕಳಿಸ್ರು ವಾಟರ್ ಪಾರ್ಕಿಗೆ ಹೊಂಟಾರ, ಕಳಿಸ್ರು ₹700. ಬೇಡ ಬೇಡ. ಎಲ್ಲರೂ ಹೋಗಿದ್ರು ಕ್ಲಾಸ್ನಾಗ 50 ಜನ, 56 ಮಂದಿ, ಒಬ್ಬ ಹೋಗಿದ್ದಿಲ್ಲ ರೀ, ನಾನು. ಅದೊಂದು ಭಾಳ ಒಮ್ಮೆ ಹಂಗೆ ಕಾಡ್ತಿರ್ತದೆ. ಅವಾಗ ಏನಾರು ಮಾಡಿರ್ಬೋದು ನಮ್ಮ ದೋಸ್ತರು. ಅವಾಗ 5th 6th ಇದ್ವಿ ರೀ ಅವಾಗ. ಮನೆಯಲ್ಲ ಯಾರನ್ನ ಕೇಳಿದ್ರೆ ಕೆಲಸ ಆಗೋದು? ಅಪ್ಪನ ಅಮ್ಮನ? ಹಾಂ, ಇಬ್ಬರ ಮಧ್ಯ ಯಾರನ್ನು ಕೇಳಿದ್ರೆ ನಿಮಗೆ ಬೇಕಾಗಿರೋದು ಸಿಕ್ಕಿರೋದು? ಅವಾಗ ಟಿಲ್ 10th ಅಮ್ಮ, ಪೋಸ್ಟ್ 10th ಅಪ್ಪ. ವಾಟ್ ಚೇಂಜ್ಡ್? ಹಾಂ, ಏನು ಬದಲಾಯಿತು? ಅದು ಹಂಗೆ ರೀ, ಅದು ಗ್ರೋಯಿಂಗ್ ಅಪ್ ಡಿವೋರ್ಸ್ ಆಯ್ತು ಪಪ್ಪ ಮಮ್ಮಿದು. ಸೊ 10th ಇದ್ದಾಗೆ ಆಯ್ತು. ಸೊ ಹಂಗೆ ಸಾರಿ. ಇಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್. ಬಿಕಾಸ್ ನಿಮ್ಮ ವಯಸ್ಸೆಲ್ಲ ಅಂದರೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಆಯಿತು. ನಾನು ಚಿಕ್ಕವಳಿದ್ದಾಗಲೇ ಮನೆಯಲ್ಲಿ ಅದನ್ನು ನೋಡಿದ್ದೆ. ನಮ್ಮ ಅಪ್ಪನೂ ಸಡನ್ನಾಗಿ ಬರೋರು, ನಮ್ಮಮ್ಮ ಬರಬೇಡ ಅಂತ ಕಳಿಸೋರು. ಅಂದರೆ ಆ ಟೈಮಲ್ಲೆಲ್ಲ ನಮ್ಗೆ ಏನು ನಡೀತಾ ಇದೆ ಅಂತ ಅರ್ಧ ಹಾಕೋ ಮುಂಚೆ ಏನೇನೋ ಕಣ್ಣು ಮುಂದೆ ಬರೋದು.
ಬಟ್ ಐ ಥಿಂಕ್ ಇಟ್ ಬ್ರೇಕ್ಸ್ ಅಸ್ ಅಲ್ಲ. ಅಂದರೆ ಹಾಂ ಇಲ್ಲೇ ಯಾವುದೋ ಬೇರೆ ಸಿನಿಮಾ ಓಡ್ತಾ ಇರುತ್ತೆ, ಪಕ್ಕದ ಮನೆಗೆ ಹೋದ್ರೆ ಅಲ್ಲಿ ಟೆಂಪ್ಲೇಟೇ ಬೇರೆ ಇರುತ್ತೆ. ಹಾಂ ಅಲ್ಲಿ ಅದು ನನಗೆ ಒಮ್ಮೆ ರಿಯಲೈಸ್ ಆಯ್ತು. ಅಂದ್ರೆ ಇಷ್ಟು ದಿವ್ಸ ಇಂಥ ಇನ್ಸಿಡೆಂಟ್ ಎಲ್ಲ ನಾವು ಟಿ ವ್ಯಾಗ ನೋಡಿದ್ವಿ, ಪಿಕ್ಚರ್ದಾಗ ನೋಡಿದ್ವಿ, ಎಲ್ಲೋ ಕೇಳಿದ್ವಿ. ಅವೇ ನಮ್ಮ ಲೈಫ್ದಾಗ ಆದಾಗ ಅಂತ ಅಲ್ಲೊಂದು ರಿಯಾಲಿಟಿ ಚೆಕ್ ಕೊಡ್ತದೆ ರೀ. ಸೊ ಐ ಆಮ್ ವೆರಿ ಗ್ಲ್ಯಾಡ್ ದಟ್ ಅದು ಅಂದ್ರೆ ಸಮ್ ಥಿಂಗ್ಸ್ ಆರ್ ಮೆಂಟ್ ಟು ಹ್ಯಾಪನ್. ನೀವು ಎಷ್ಟೇ ನೀವು ಇದು ಚೇಂಜ್ ಮಾಡ್ಲಿಕ್ಕೆ ಹೋದ್ರೂ ಆಗಂಗಿಲ್ಲ, ಚೇಂಜ್ ಆಗಂಗಿಲ್ಲ. ಸಮ್ಥಿಂಗ್ಸ್ ಆರ್ ಮೆಂಟ್ ಟು ಹ್ಯಾಪನ್. ಅವು ಈಗ ನಾ ಇಲ್ಲಿ ಬಂದು ಕೂತೀನಿ ಅಂದ್ರೆ ಆ ಟೈಮ್ದಾಗ ಆ ಥಿಂಗ್ ಆಗಿರಬೇಕು, ಅದಕ್ಕೆ ಬಂದು ಕೂತೀನಿ. ಅವಾಗ ಅದು ಆಗಿದ್ದಿಲ್ಲ ಅಂದ್ರೆ ಈಗ ನಾನು ಎಲ್ಲಿರ್ತೀನಿ ನನಗೆ ಗೊತ್ತಿಲ್ಲ. ಎಷ್ಟು ನಿಜ ಅಲ್ಲ. ಅದೇ ನೀವು ಹೇಳಿದಕ್ಕೆ ಒಂದು ಚಿಕ್ಕ ಕತೆ ಐ ಥಿಂಕ್ ಹೇಳಿರ್ತೀರ. ಒಂದು ಊರಲ್ಲಿ ಒಂದು ರೈತನ ಮನೆಯಲ್ಲಿ ಕುದುರೆ ಸಡನ್ನಾಗಿ ಓಡೋಗ್ಬಿಡ್ತಂತೆ ಮನೆಯಿಂದ. ಪಕ್ಕದ ಮನೆಯವ್ರು ನೋಡಿದ್ರಂತೆ, ಅಯ್ಯೋ ಪಾಪ ನೋಡಿ ಗ್ರಾಚಾರ, ಕುದುರೆ ಓಡೋಗ್ಬಿಡ್ತಂತ. ರೈತ ಹೌದಾ ಇರ್ಬೋದೇನೋ ಅಂದಂತ. ಸ್ವಲ್ಪ ದಿನ ಆಗಿದ್ಮೇಲೆ ಓಡೋಗಿದ್ದು ಕುದುರೆ ಇನ್ನು 3 ಕುದುರೆನ ಹಿಡ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂತಂತೆ. ಅವು ಪಕ್ಕದ ಮನೆಯವ್ರು ಹೇಳಿರಂತೆ, ನೋಡೋ ಅದೃಷ್ಟ. ಹೌದಾ ಇರ್ಬೋದೇನೋ. ಸ್ವಲ್ಪ ದಿನ ಆಯ್ತಂತೆ, ರೈತನ ಮಗ ಕುದುರೆ ಏರ್ತೀನಿ ಅಂದ್ಬಿಟ್ಟು ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿ ಹಿಂಗೆ ಓಡಿಸ್ತಾ ಏನೋ ಆಗಿ ಬಿದ್ದು ಕಾಲು ಮುರ್ಕೊಂಡಂತೆ. ಅಯ್ಯೋ ಮತ್ತೆ ದುರ್ದೈವವೇ ಅಂತ ಪಕ್ಕದ ಮನೆಯವ್ರು ಅಂದಂತೆ. ರೈತ ಅಂದಂತೆ ಇರ್ಬೋದೇನೋ. ಸ್ವಲ್ಪ ದಿನ ಆದಮೇಲೆ ಊರಿಗೆ ಆ ಟೈಮಲ್ಲಿ ಯುದ್ಧ ನಡೀತಾ ಇತ್ತಂತೆ. ಮನೆಯಿಂದಲೂ ಇಬ್ಬರು ಹುಡುಗರನ್ನ ಕರ್ಕೊಂಡು ಹೋಗ್ಬೇಕಂತ ಬಂದಾಗ ಈ ರೈತನ ಮಗನ ಕಾಲೇ ಸರಿ ಇಲ್ವಲ್ಲ, ಬೇಡ ಅಂತ ಬಿಟ್ಟೋದ್ರಂತ. ಆವಾಗ ಓಹೋ ಅದೃಷ್ಟ ನೋಡಿದ್ಯಾ ಅಂತ. ಅಂದರೆ ಈ ಕತೆ ಏನು ಹೇಳತ್ತಂದರೆ, ನಮಗೆ ಇಡೀ ಪಿಕ್ಚರ್ ಕಾಣಿಸಿರಲ್ಲ ನಮ್ಮ ಲೈಫಿಂದು. ಆ ಒಂದೊಂದು ಘಟನೆನೂ ಇನ್ಯಾವುದಕ್ಕೋ ರೆಡಿ ಮಾಡ್ತಾ ಇರತ್ತೆ. ಅದನ್ನು ನೋಡೋ ದೃಷ್ಟಿಕೋನ ನಮಗಿದೆಯಾ, ಅಥವಾ ಏನೇ ಆದ್ರೂ ಆಗಲಿ ಬಿಡು ಇರ್ಬೋದೇನೋ, ಅಥವಾ ನಮ್ಮಲ್ಲಿ ಐ ಥಿಂಕ್ ಒಂದು ಮಾತಿದ್ದಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ನಂಬಿಕೆ ಇದೆ. ಸೊ ಇದೆಲ್ಲದರ ಮಧ್ಯೆ ಈ ಕಥೆ ಇದೊಂದಾದರೆ, ನೀವು ಹೇಳಿದ್ರಲ್ಲ ಅದು ಯಾವುದೋ ಘಟನೆ ಇನ್ನಕ್ಕೂ ಆಗಿರುತ್ತೆ, ಇನ್ನೆಲ್ಲೋ ನಮ್ಮನ್ನು ಮುಂದಕ್ಕೆ ತಳ್ಳೋದಕ್ಕೆ ಅಂತ. ಸೊ ಈ ರೀತಿ ರಿಫ್ಲೆಕ್ಷನ್ಸ್ ಇನ್ನೂ ಆ ನಂಬಿಕೆ ದೃಢ ಆಗೋ ಹಾಗೆ ನಡೆದಿರೋ ಒಂದಷ್ಟು ಘಟನೆಗಳು ಯಾವುದು ನಿಮ್ಮ ಲೈಫಲ್ಲಿ? ಅದೊಂದು ಇದು ಆತ್ರಿ. ಅಂದ್ರೆ ನನಗೆ ಹಿಂಗೆ ಲೆಸನ್ಸ್ ಭಾಳ ಚಲೋ ಕಲಿಸ್ಕೊಟ್ಟಾರ. ಅಂದ್ರೆ ಇದು ಪೋಸ್ಟ್ 10th ಆದಮೇಲೆ ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು. ಅಂದರೆ ಹೆಂಗಂದ್ರೆ ಈ ಇನ್ಸಿಡೆಂಟ್ ಆದಮೇಲೆ ಅಜ್ಜಿ ಅಂದ್ಲು, ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ, ಎಲ್ಲ ಬರ್ದದಪ್ಪ ಅವನು, ಏನು ಮಾಡ್ಲಿಕ್ಕೆ ಆಗಂಗಿಲ್ಲ, ಎಲ್ಲ ಬರ್ದದ. ನಿಮ್ಮ ರಿಯಾಕ್ಷನ್ ಏನಿತ್ತು? ನಾನು ಸಣ್ಣವಿದ್ದೆ ರೀ, ನಂಗೆ ಗುರ್ತಿರ್ಲಿಲ್ಲ ಏನು ಮಾತಾಡ್ತಿ ಬಿಡ. ಬಟ್ ನಾವು ವೆನ್ ವಿ ಥಿಂಕ್ ಆ್ಯಂಡ್ ವೆನ್ ವಿ ಇದು ಮಾಡಿದಾಗ ಗುರ್ತಾಗ್ತದೆ, ಕರೆಕ್ಟ್ ಅದ. ಯಾಕಂದ್ರೆ ಸಣ್ಣವ್ರು ಇದ್ದಾಗಿಂದ ನಮಗೆಲ್ಲ ಲೈಫ್ ಲೆಸನ್ಸ್ ಕೊಟ್ಕೋತ ಬಂದಾರೆ. ವಿ ಜಸ್ಟ್ ರಿಫ್ಯೂಸ್ ಟು ಟೇಕ್ ದಮ್. ಹಿಂಗೆ ಆಗಂಗಿಲ್ಲ ಅಂತ. ಬಟ್ ಅವು ಒಂದಲ್ಲ ಒಂದು ಸರಿ ಹಿಟ್ ಆಗ್ತವೆ. ಆಮೇಲೆ ವೆನ್ ಐ ಬಾಲ್ಡ್ ಆದಮೇಲೆ, ಸೊ ಅಟ್ ವೆರಿ ಸ್ಮಾಲ್ ಏಜ್ ಹೇರ್ ಫಾಲ್ ಸ್ಟಾರ್ಟ್ ಆದ್ರಿ. 22 ಇದ್ದೆ ಅವಾಗ ಸ್ಟಾರ್ಟ್ ಆಯ್ತು. ಅವಾಗ್ಲೂ ಅಜ್ಜಿ ಹೇಳಿದರು, ಇರ್ಲು ಎಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್ ಅಂದ್ಬಿಟ್ಲ ಅಜ್ಜಿ. ನಿಂದ ಬಾಡಿನ ಇದು ಎದಕ್ಕೆ ಮಾನಸಿಕ ಆಗ್ತಿ ಅಂದ್ರೆ ನಂಗೆ ಅವಾಗ ಇದಾಗ್ಬಿಡ್ತು. ಅಂದ್ರೆ 23-24 ಬಾಲ್ಡ್ ಯಾರು ಆಗ್ತಾರೆ, ಅದ್ರ ಬಾಲ್ಡ್ನೆಸ್ ಅಂದ್ರೆ ಅಂಕಲ್ಸ್ದ ಆಗ್ತಾರಂತ ನಮಗಿತ್ತು. ಸೊ ಅಟ್ ಅ ವೆರಿ ಸ್ಮಾಲ್ ಏಜ್ 23-24 ಆಯ್ತು. ಅಜ್ಜಿ ಅಂದ್ಲು, ಇಲ್ಲೋ ನಿಂದ ಬಾಡಿ ಅದ, ನಿಂದೇ ಅದ, ಎಲ್ಲಾದ್ರು ಬಾಡಿ ಬೇರೆ ಬೇರೆ ಇರ್ತಪ್ಪ, ಅವನ ಅಕ್ಸೆಪ್ಟ್ ಮಾಡು, ಮೂವ್ ಆನ್ ಆಗ್ಬಿಡು. ಅಕ್ಸೆಪ್ಟ್ ಮಾಡಿಕೊಂಡೆ, ಆ್ಯಂಡ್ ದೆನ್ ಪ್ರಾಬ್ಲಮ್ ಇಲ್ರಿ ನನಗೆ. ಭಾಳ ಆಳದ ಮಾತು ಹೇಳಿದಿರ. ಐ ಥಿಂಕ್ ಅರ್ಧಕ್ಕರ್ಧ ಪ್ರಾಬ್ಲಮ್ಸ್ ಶುರುವಾಗದೆ ನಾವು ಒಪ್ಕೊಳಕ್ಕೆ ರೆಡಿ ಇರಲ್ಲ. ಅದನ್ನು ಆಲ್ ಇಟ್ ಟೇಕ್ ಈಸ್ ಒಂದು 10 ನಿಮಿಷ ಅಳ್ರಿ, ಅಕ್ಸೆಪ್ಟ್ ಮಾಡ್ಕೊಂಬಿಟ್ರಿ, ಮುಗೀತು. ಇನ್ ದಿ ಎಂಡ್, ಅಟ್ ದಿ ಎಂಡ್ ನಮ್ದೇ ಬಾಡಿ ಅದು. ಸೋಟ್ರು ಅಲ್ಲ, ನಮ್ಮದೇ ದೇಹ ನಾವೇ ಒಪ್ಕೊಂಡಿಲ್ಲ ಅಂದರೆ ಬೇರೆದಾಗ ಅದಕ್ಕೆ ಒಪ್ಕೋತಾರೆ. ಅದಕ್ಕೆ ಆವಾಗಿಂದ ನಾ ಈಗ ಸ್ಟ್ಯಾಂಡಪ್ ಬರೀಬೇಕಾದ್ರೂ ಅದಕ್ಕೆ ಹೆಸರು ಅದನ್ನ ಇಟ್ಟಿನಿ, ಬಾಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಅಂತ. ಸೊ ಹಿಂಗದೆ. ವೆರಿ ನೈಸ್. ಸೊ ಎಲ್ಲೋ ಒಂದು ಕಡೆ ಅಜ್ಜಿ ನಿಮ್ಮ ಒಂಥರ ಮಾರ್ಗದರ್ಶಕಿನ? ಅಜ್ಜಿ ಆ್ಯಂಡ್ ಅತ್ತೆ. ಅಜ್ಜಿ ಪಾಪ ಟಿಕೆಟ್ ತೆಗಿಸಿರು ಜೂನ್ದಾಗ. ಸಾರಿ, ಈ ವರ್ಷನಾ? ಈ ವರ್ಷ ಅಲ್ರಿ, ಲಾಸ್ಟ್ ಇಯರ್, ಹೋದ ವರ್ಷ. ಬಟ್ ನಂಗೇನದು ಇದಿಲ್ಲ. ಅಂದ್ರೆ ಏಜ್ ರಿಲೇಟೆಡ್ ಇಶ್ಯೂಸ್ ಅವ್ರು ಫುಲ್ ವ್ಯಾಲಿಡಿಟಿ ಮುಗಿದಾದ್ಮೇಲೆ ಟಿಕೆಟ್ ತೆಗ್ಸಾರಂತ. ಹಂಗೆ ಚೆನ್ನಾಗಿ ಜೀವನ ನೋಡಿದ್ರು ಒಂದು ತೃಪ್ತಿ ಇದೆ. ಮಸ್ತ್ ನಂಗೆಲ್ಲ ಗೈಡೆನ್ಸು ಮಸ್ತ್ ಮೋಟಿವೇಟ್ ಮಾಡೋ ಹೇಳ ಸಾಕ್ರಿ ಅಷ್ಟೊಂದು. ಅಜ್ಜಿ ಹೇಳಿರೋ ಮೋಸ್ಟ್ ಇಂಪಾರ್ಟೆಂಟ್ ಪಾಠಗಳು ಇವತ್ತು ನೀವೊಂದು ಯಂಗ್ಸ್ಟರ್ಗೆ ಕೊಡೋದಾದರೆ ಯಾವುದನ್ನು ಪಾಸ್ ಆನ್ ಮಾಡ್ತೀರಿ? ಇವೆರಡೇ ರೀ. ಒಂದು ನಿನ್ನ ದೇಹ, ಅಕ್ಸೆಪ್ಟೆನ್ಸ್ ಇಲ್ಲ ಅಂತ. ಅಕ್ಸೆಪ್ಟೆನ್ಸ್ ಅಂದ್ರೆ ದೇಹ ಅಷ್ಟೇ ಅಲ್ಲ, ಎನಿ ಸಿಚುವೇಶನ್, ಎನಿಥಿಂಗ್ ಇನ್ ಲೈಫ್. ಇನ್ ದಿ ಎಂಡ್ ನೀವೇ ಸಾಲ್ವ್ ಮಾಡ್ಕೋಬೇಕು ಅದನ್ನು. ಸೊ ಆಕ್ಸೆಪ್ಟ್ ಮಾಡ್ಕೋರಿ. ಥಿಂಕ್
ಪ್ಯಾನಿಕ್ ಆಗಬೇಡ್ರಿ, ಓವರ್ ಥಿಂಕ್ ಮಾಡಬೇಡ್ರಿ. ಅಂದರೆ ಓವರ್ ಥಿಂಕಿಂಗ್ ಈಸ್ ಅಬ್ಸಲ್ಯೂಟ್ಲಿ ಪ್ಲಸ್ ಪಾಯಿಂಟ್ ಅದು, ಬಟ್ ಅಷ್ಟು ಜಾಸ್ತಿನೂ ಬೇಡ. ಥಿಂಕ್ ಮಾಡಿರಿ, ಕಮ್ ವಿತ್ ಅ ಸೊಲ್ಯೂಷನ್ ಜನ್ ಮೂವ್ ಆನ್. ಸೊ ಐ ಥಿಂಕ್ ಇಲ್ಲಿ ಯು ಹ್ಯಾವ್ ಸ್ವಿಚ್ ದ ಗೇರ್ಸ್. ಅಂದರೆ ಬಿಫೋರ್ ದ ವರ್ಲ್ಡ್ ಸಾ ಯು ಆ್ಯಸ್ ಏನೋ ಪಬ್ಜಿ ಪ್ಯಾರಡಿ ಆಗಿರಲಿ, ನಾರ್ತ್ ಕರ್ನಾಟಕದ ಡೈಲೆಕ್ಟಲ್ಲಿ, ಅಥವಾ ಮಿಲಿಯನ್ ವ್ಯೂಸ್ ಆಗಿರಲಿ, ಅದು ಎಲ್ಲ ಬಹುಶಃ ನಿಮ್ಮಲ್ಲಿರುವಂತಹ ಒಂದು ಗುರುತಿನ ಒಂದು ಚಪ್ಪಾಳೆ, ಅದು ಜನ ಕೊಟ್ಟಿರೋದು ಪ್ರೋತ್ಸಾಹ. ಬಟ್ ಇದೆಲ್ಲ ಸೈಡಿಗಿಟ್ಟು, ಇಫ್ ಐ ಹ್ಯಾವ್ ಟು ಟಾಕ್ ಟು ಯು ಅಬೌಟ್ ನಿಮ್ಮ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್, ಡು ಯು ಫಸ್ಟ್ಲಿ ಬಿಲೀವ್ ಇನ್ ಈ ಟರ್ನಿಂಗ್ ಪಾಯಿಂಟು, ಲೋಯೆಸ್ಟ್ ಪಾಯಿಂಟು, ಹೈಯೆಸ್ಟ್ ಪಾಯಿಂಟ್ ಅಂತ ಸಮಾಜ ಎಲ್ಲ ಈ ಪಾಯಿಂಟ್ಸ್ಗಳನ್ನು ಹಾಕಿ ಒಂದು ಟರ್ನ್ ಥರ ಕೂಡಿಸ್ಬಿಡ್ತಾರಲ್ಲ ಬೋರ್ಡ್ ಹಾಕಿ, ಅದನ್ನು ಒಪ್ತೀರಾ? ಹಾಂ, ಒಪ್ಕೋತೀನಿ ರೀ. ಯಾಕಂದ್ರೆ ಹೆಂಗಂದ್ರೆ ಒಂದೇನೋ ಎಲ್ಲರೂ ಯಾರೋ ಹೇಳಿದ್ದೋ ಎಲ್ಲೋ ಓದಿದ್ದೋ ಗೊತ್ತಿಲ್ಲ, ದ ಮ್ಯಾಜಿಕ್ ಈಸ್ ವೇಟಿಂಗ್ ಇನ್ ದ ವರ್ಕ್ ದ್ಯಾಟ್ ಯು ಆರ್ ಅವಾಯ್ಡಿಂಗ್ ಅಂತ. ವಾವ್, ದ ಮ್ಯಾಜಿಕ್ ಈಸ್ ವೇಟಿಂಗ್ ಇನ್ ದ ವರ್ಕ್ ದಟ್ ಯು ಆರ್ ಅವಾಯ್ಡಿಂಗ್. ಸೊ ಹಿಂಗೆ ಅದ ರೀ. ಯಾಕಂದ್ರೆ ರಿಸಲ್ಟ್ ಕೆಲಸ ಮಾಡಿದಾಗೆ ಬರ್ತಾವೆ. ಸೊ ನನಗೆ ಅದು ಮಾಡೋದಿತ್ತು. ಯಾಕಂದ್ರೆ ನನಗೆ ಹೆಂಗಂದ್ರೆ ಜಸ್ಟ್ ಲೈಕ್ ಎನಿ ಅದ ಕ್ರಿಯೇಟರ್ ಹೂ ಸ್ಟಾರ್ಟೆಡ್ ಮೇಕಿಂಗ್ ಕಾಂಟೆಂಟ್, ಅದೊಂದಿತ್ತು. ಯಾರು ನೋಡಿದ್ರೆ ಏನಂತಾರೆ, ಬೈತಾರೆ, ನಂಗಿಲ್ಲ. ನನಗಿತ್ತು, ನನಗಿದು ಎಸ್ಕೇಪ್ ಇತ್ತು. ನಾನು ಇದಕ್ಕೆ ಪೈಲಾನು ನಾನು ಇದು ಮೀಮ್ಸ್ ಮಾಡ್ತಿದ್ದೆ. ಸೊ ಅಲ್ಲೇ ಹ್ಯೂಮರ್ನ ಡಿಸ್ಕವರ್ ಮಾಡಿದ್ದೆ ನಾನು. ಲೈಕ್ ಓಕೆಪ್ಪ, ನಾ ಸ್ವಲ್ಪ ನಗಿಸ್ಬೋದು ಮಂದಿನ. ಈಗ ಕೆಳಗೆ ಎಲ್ಲ ಕಮೆಂಟ್ಸ್ ಬರೋದೆಲ್ಲ ಮೀಮ್ ಪೇಜ್ನಾಗ, ಚಲೋ ಮಾಡ್ತಾನೆ. ಸೊ ಅಲ್ಲೊಂದು 3 ವರ್ಷ ಮಾಡಿದೆ ರೀ. ಆಮೇಲೆ ನಮ್ಮ ಫ್ರೆಂಡ್ ಹೇಳಿದರು, ಎಷ್ಟಂತ ಮಾಡ್ತಿಲ್ಲ, ನಿಂದು ಒಂದು ಐಡೆಂಟಿಟಿ ಮಾಡ್ಕೊ, ನಿನಗೂ ಏನರಿ. ಸೊ ಉಡಾಳ ಪವ್ಯ ಅಲ್ಲಿ ಸ್ಟಾರ್ಟ್ ಆತ್ರಿ. ಅಲ್ಲಿ ಹೆಸರು ಯಾರು ಕಾಯಿನ್ ಮಾಡಿದ್ದು? ಹೆಸರು ಆ್ಯಕ್ಚುಲಿ ನಾನೇ ಮಾಡ್ಕೊಂಡಿದ್ದೆ, ನನಗೆ ನಾಮಕರಣ. ಅದು ಒಂದು ಬಿಜಾರ್ ವೇದಾಗ ಬಂದದ್ದು ರೀ. ಅದು ಅಂದ್ರೆ ಸುಮ್ಮನೆ ಈವ್ನಿಂಗ್ ಪಾರ್ಟಿ ಮಾಡ್ಲಿತ್ತಿದ್ವಿ ರೀ ನಮ್ಮೂರಾಗ, ಮುಧೋಳದಾಗ, ಸಾಫ್ಟ್ ಡ್ರಿಂಕ್ಸ್ ಕುಡಿ. ಅವಾಗ ನಂದು ಯೂಟ್ಯೂಬ್ ಹೆಸರು ಕ್ಯಾಪ್ಟನ್ ಪವನ್ ಅಂತಿತ್ತು ರೀ. ಯಾಕೆಂದರೆ ನೀವು ಮಾರ್ವೆಲ್ ಫ್ಯಾನಾ? ಇಲ್ಲ ಹಂಗೇನಿಲ್ಲ ರೀ, ಕ್ಯಾಪ್ಟನ್ ಪವನ್. ಅವಾಗೇನೋ ಚಂದ ಕೇಳಿಸ್ತು ನನಗೆ, ಕ್ಯಾಪ್ಟನ್ ಪವನ್ ಚಲೋ ಅದಲ್ಲ ಹೆಸರು ಅಂತ ಇಟ್ಟೆ. ಆಮೇಲೆ ನನಗೆ ಏನು ಹೊಲಸು ಹೆಸರು ಇಟ್ಟೆ ನಾನು, ಕ್ಯಾಪ್ಟನ್ ಪವನ್, ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅಂತ. ಆಮೇಲೆ ಕೂತೆ ಅವಾಗ ಇನ್ನೂ ಯೂಟ್ಯೂಬ್ದಾಗ ಸಣ್ಣ ವೀಡಿಯೋ ಮಾಡ್ತಿದ್ದೆ. ಅವಾಗ ಏನಿತ್ತು ಅಂದರೆ ವೈನ್ ಅಂತ ಒಂದು ಆ್ಯಪ್ ಇತ್ತು, VINE ಅಂತ. 7 ಸೆಕೆಂಡ್ 8 ಸೆಕೆಂಡ್ ಕಾಮಿಡಿ ಅಷ್ಟೇ ಮಾಡ್ಬೋದಿತ್ತು ಅದ್ರಾಗ, ಡ್ಯೂರೇಷನ್ನೇ ಅಷ್ಟಿತ್ತು ಅದು ಆ್ಯಪ್ದಾಗ. ಸೊ ನಾವು ಕಾಮಿಡಿ ಮಾಡೋದಿತ್ತಂದ್ರೂ 8 ಸೆಕೆಂಡ್ಸ್ನಾಗೆ ಮಾಡಬೇಕಿತ್ತು. ಅದ್ರಾಗ ಅಂಥ ಕಾಮಿಡಿ ಮಾಡ್ತಿದ್ದೆ, 10 ಸೆಕೆಂಡದು ಕಾಮಿಡಿ. ಸೊ ಅವಾಗ ಏನೋ ಒಂದು ಸೆಗ್ಮೆಂಟ್ ಬಂದ್ರಿ, ಪವ್ಯ ಮೀಟ್ಸ್ ಉಡಾಳ್ ಡಾಕ್ಟರ್ ಅಂತ. ಅದೊಂದು ಇದು, ಅದು ಒಂದು 10 ಸೆಕೆಂಡ್ ಜೋಕ್ ಅದು. ಆಮೇಲೆ ಈ ಮಜಾ ಅದಲ್ಲ ಹೆಸರಿದು, ಉಡಾಳ್ ಪವ್ಯನ ಇಟ್ಕೊಂಡ್ಬಿಡು. ಸೊ ಶಾಲ್ಯಾಗ ಸ್ಕೂಲ್ದಾಗ ಉಡಾಳ್ ಅಂತ ಕರಿತಿದ್ರು ನಂಗೆ ಟೀಚರ್ಸ್ ಎಲ್ಲ. ಎಷ್ಟು ಉಡಾಳಿದಾನ್ರಿ ಇವ ಪವನ, ಬರೀ ಕಾಡ್ತಾನೆ ಹುಡುಗರಿಗೆ, ಬರೀ ಇದು ಮಾಡ್ತಾನೆ, ಮಸ್ಕಿರಿ ಮಾಡ್ತಿರ್ತಾನಂತ. ಅದೊಂದಿತ್ತು. ಎಲ್ಲ ಫ್ರೆಂಡ್ಸ್ ನಂಗೆ ಪವ್ಯ ಅಂತಲೇ ಕರೀತಾರೆ. ಅವೆರಡು ಜೋಡಿಸಿಬಿಟ್ಟೆ. ಯು ಸ್ಪೋಕ್ ಅಬೌಟ್ ಕಾಮಿಡಿ ಅಲ್ಲ, ಐ ಥಿಂಕ್ 8 ಸೆಕೆಂಡ್ 9 ಸೆಕೆಂಡ್ಗೆ ಪಂಚಸ್ಗಳು ಲ್ಯಾಂಡ್ ಮಾಡಿಸಿ ಇಡೀ ಇದನ್ನು ಹೇಳೋದು, ಐ ಥಿಂಕ್ ಅದೆಲ್ಲೋ ಒಂದು ಕಡೆ ನಮ್ಮ ಕತ್ತಿನ ಇನ್ನೂ ಚೂಪ್ ಮಾಡುತ್ತೆ, ನಮ್ಮ ಸ್ಕಿಲ್ಲನ್ನು ಇನ್ನೂ ಜೋರು ಮಾಡುತ್ತೆ. ಪೀಪಲ್ ವಾಚಿಂಗ್ ಯು ರೈಟ್ ನಾವು, ಹೊಸದಾಗಿ ಕಾಮಿಡಿ ಎಲ್ಲ ಶುರು ಮಾಡೋರಿಗೆ 3 ಟಿಪ್ಸ್ ದಟ್ ಯು ವುಡ್ ಲೈಕ್ ಟು ಗಿವ್ ಕಮಿಡಿಯನ್ ಆಗಿ, ಇಫ್ ಯು ವಾಂಟ್ ಟು ಮೇಕ್ ಅ ಮಾರ್ಕ್, ಒಂದು ಗುರುತನ್ನು ಹಾಕಬೇಕಂದ್ರೆ ಒಂದು ಕಮಿಡಿಯನ್ ಆಗಿ? ಅಬ್ಸರ್ವೇಷನಲ್ ಸ್ಕಿಲ್ ಚಲೋ ಇರ್ಬೇಕು ರೀ. ಅಂದರೆ ನಾವು ಏನೇನು ನೋಡ್ತಿರ್ತೀವಿ, ಯಾಕಂದ್ರೆ ಈಗ ನಾವು ಕ್ಯಾರೆಕ್ಟರ್ಸ್ ಏನು ಪೋರ್ಟ್ರೇ ಮಾಡ್ತೀವಿ, ಅದು ನಾವೇ ಹುಟ್ಟಿರಂಗಿಲ್ಲ. ಸಬ್ ಕಾನ್ಷಿಯಸ್ ಮೈಂಡ್ದಾಗ ನಾವು ಹಂಗೆ ನೋಡಿರ್ತೀವಿ, ಯಾರೋ ಹಂಗೆ ಮಾಡೋದು, ಅಲ್ಲಿಂದ ಒಂದು ಟ್ರೇಡ್ ತೊಗೊಂಡಿರ್ತೀವಿ ನಾವು. ಸೊ ಅಬ್ಸರ್ವೇಷನ್, ಅದರಲ್ಲೂ ಏನು ನೋಡಬೇಕು? ಏನೂ ಇಲ್ಲ ರೀ. ಲೈಕ್ ಅಬ್ಸರ್ವೇಷನ್ ಅಂದ್ರೆ ಎಲ್ಲನೂ ನೋಡ್ತಿರ್ಬೇಕು. ಅಂದ್ರೆ ಹಿಂಗೆ ನೋಡ್ಬೇಕಂದ್ರೆ ಹಿಂಗಲ್ಲ, ಜಸ್ಟ್ ಬಿ ದೇರ್, ಗೋ ಅಟೆಂಡ್ ಇವೆಂಟ್ಸ್, ಗೋ ಅಟೆಂಡ್ ಮ್ಯಾರೇಜಸ್, ಹಿಂಗೆ ಜಗ್ಗಿ ಕಾಂಟೆಂಟ್ ಸಿಗ್ತಾವೆ. ಸೊ ಹಾಗೆ ಮಂದಿ ನೋಡ್ತಿರ್ತೀನಿ, ಹಿಂಗೆ ಏನೋ ನೋಡ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ಆಂಟಿ ಏನೋ ಮಾಡ್ತಿರ್ತಾಳೆ, ಏನೋ ಮಾತಾಡ್ತಿರ್ತಾಳೆ. ಸೊ ಹಂಗೆ ಅಬ್ಸರ್ವೇಷನಲ್ ಸ್ಕಿಲ್ ಚಲೋ ಇರ್ಬೇಕು ರೀ. ಪ್ಲಸ್ ಸ್ಟೋರಿ ಟೆಲ್ಲಿಂಗು ಚಲೋ ಇರ್ಬೇಕು. ಆ್ಯಂಡ್ ಬರೀಬೇಕು ರೀ. ಅಂದರೆ ಸ್ಕ್ರಿಪ್ಟಿಂಗ್ ಮಾಡಬೇಕು. ಬೇಸಿಕ್ಸ್ ಆಫ್ ರೈಟಿಂಗ್ ಏನಿದೆ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಹೆಂಗೆ ಬರೀಬೇಕು, ಏನು ಬರೀಬೇಕು, ಸ್ಟಕ್ ಆಗ್ತಾರೆ. ಸ್ಟಕ್ ಅಂದರೆ ಕಾಂಟೆಂಟ್ ಬ್ಲಾಕ್ ರೀ. ಅದೇ ಕೆಲವು ಸತಿ ಯಾವ ಡೈರೆಕ್ಷನಲ್ಲಿ ಅದಕ್ಕೊಂದು ಏನು ಸ್ಕೆಲಿಟನ್ ಅಂತಲೂ ಗೊತ್ತಿರಲ್ಲ. ಸೊ ಅದನ್ನು ಗೈಡ್ ಮಾಡೋದಾದರೆ ಬೇಸಿಕ್ಸ್ ಆಫ್ ರೈಟಿಂಗ್ ಅಂಥಪುರ ಏನು ಇದು ಅಲ್ಲ. ನಾ ಏನು ಮಾಡ್ತೀನಿ ಅಂದ್ರೆ ಒಂದು ಟಾಪಿಕ್ ತೊಗೋತೀನಿ ರೀ. ಈಗ ಫಾರ್ ಸಪೋಸ್ ಏನೋ ಒಂದು ಟಾಪಿಕ್ ಬಂತು, ಒಂದು ಟಾಪಿಕ್ ಬರ್ಕೋತೀನಿ. ಈಗ ಒಂದು ಮೊಬೈಲ್ ಅನ್ಕೊಳ್ಳೋಣ,
ಒಂದು ಮೊಬೈಲ್ ಎಕ್ಸಾಂಪಲ್. ಈಗ ನಿನ್ನೆ ಒಂದು ರೀಲ್ ಹಾಕಿದ್ರಿ, ನಾನು ಸೃಷ್ಟಿ ಒಂದು ರೀಲ್ ಹಾಕಿದ್ವಿ, ಆಕಿನ ಹೆಸರು ಮೇಲೆ ಆಟ ಆಡ್ಬಿಟ್ಟಿವಿ. ಸೊ ಹಾಗೆ ಓ ಅದೇನಾ, ಅದೇ ಅಡ್ಮಿಷನ್ಗೆ ಅಡ್ಮಿಷನ್ ಹಾಗೆ ಸೃಷ್ಟಿ SHRIST ಅಂತಲೂ ಬರೀತಾರಲ್ಲ, ಹ್ಞೂ SHRUST ಬರೀತಾರಲ್ಲ, ಹೌದಲ್ಲ ತಡಿ ರೀಲ್ ಮಾಡೋಣ ತಡಿ. ಸೊ ನಾ ಅಲ್ಲೇ ಸೊ ಹಂಗೆ ಒಂದು ಎಳೆ ತೊಗೊತೀರಾ. ಹಾಂ, ಅದನ್ನು ಹೆಂಗೆ ಎಳಿತೀರಾ ಬೋರ್ ಆಗ್ದಿರೋ ಹಾಗೆ? ಅದು ಎಡಿಟಿಂಗ್ದಾಗ ಇರ್ತದೆ ರೀ. ಅದು ಎಡಿಟ್ ಮಾಡ್ಬೋದು. ಬಟ್ ಇದು ರೈಟಿಂಗ್ ಅಂತ ಕೂತ್ರೆ ಅದೇನೋ ಅಂತ ಸ್ಟಾರ್ಟಿಂಗ್ ಪ್ರಿಮೈಸ್, ಬಿಲ್ಡಪ್, ಮಿಡ್, ಒಮ್ಮೆ ಹೈ ಲೋ ಪಂಚ್ ಅಂತ ಇರ್ತದೆ. ಸೊ ಹಂಗೆ ಬರ್ಕೋತು ಚಲೋ ಹೊತ್ನಂಗೆ. ಅದು ನಿಮಗೆ ಬರಿಬೇಕಾದ್ರೂ ಫನ್ನಿ ಅನ್ನಿಸ್ಬೇಕು, ಎಡಿಟಿಂಗ್ ಮಾಡಬೇಕಾದ್ರೂ ಫನ್ನಿ ಅನ್ನಿಸ್ಬೇಕು. ಹಂಗೆ ಸೊ ಹಾಗೆ ಬರೆಯೋದು. ಸೊ ಈ ಥರ ಯೂಶಲಿ ನಾ ಯಾವ ಕ್ರಿಯೇಟರ್ ಜೊತೆ ನಾ ಸ್ವಲ್ಪ ಭಾಳ ಕ್ಲೋಸ್ ಇದ್ದೀನಿ, ನಾವೆಲ್ಲ ಬರದೇ ಮಾಡ್ತೀವಿ ರೀ. ಫಸ್ಟ್ ಬರಿತೀವಿ, ಕೂತು ಡಿಸ್ಕಸ್ ಮಾಡಿ ಬರಿತೀವಿ. ಕೆಲವು ದಿನ ಕ್ರಿಯೇಟಿವ್ ಬ್ಲಾಕ್ ಆದಾಗ ಏನು ಮಾಡ್ತೀರಾ? ಏನೂ ಬರ್ತಾನೆ ಇರಲ್ಲ ಅವತ್ತು. ಟಚ್ ಹುಡ್ರಿ, ಇನ್ನು 10 ವರ್ಷದಾಗ ಒಮ್ಮೆ ಆಗಿಲ್ಲ ರೀ. ವಾವ್, ಒಮ್ಮೆ ಆಗಿಲ್ಲ. ಹೌ ಟು ಸ್ಟೇ ಕ್ರಿಯೇಟಿವ್ ಅಂದರೆ ನಿಮ್ದೇನಾದ್ರು ಇದೆಯಾ? ಫಾರ್ ಎಕ್ಸಾಂಪಲ್ ಒಂದು ವೈಪ್ ತೊಗೋಬೇಕು, ಫ್ರೆಂಡ್ಸ್ ಜೊತೆ ತಪ್ಪುಗಳೇ ಟೈಮ್ ಸ್ಪೆಂಡ್ ಮಾಡಬೇಕು. ಇಲ್ಲ, ಲೇಟರ್ ಐ ಡಿಸ್ಕವರ್ಡ್ ದಟ್ ನಾ ಮೊದಲಿಂದನೂ ಫನ್ನಿನೇ ಇದ್ದೀನಿ. ನಮ್ಮ ದೋಸ್ತರು ಹೇಳಿದ್ರು ಹಂಗೆ, ಇಲ್ಲೊಲ್ಲೆ ನೀ ಮೊದಲು ಫನ್ನಿನೇ ಇದ್ದಿ ಹಂಗೆ. ಪ್ಲಸ್ ನಂದು ಇದ್ರಾಗೆ ಬಂದದ್ರಿ, ನಮ್ಮಪ್ಪ ಹೀಸ್ ಅ ಡ್ಯಾಮ್ ಫನಿ ಪರ್ಸನ್ ಇನ್ ರಿಯಲ್ ಲೈಫ್. ಹೌದಾ? ಹೀಸ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್. ಅವು ಏನು ಹಾಗೆ ನಾರ್ಮಲ್ಲೇ ಹೇಳಿ ನಕ್ಕ ಬಿಡ್ತಾರೆ ಮಂದಿ, ಅಷ್ಟು ಇದು ಇದಾರೆ, ಅಡ್ವೊಕೇಟ್ ಇದಾರೆ ಪಾಪ. ಹಾಗೆ ಅದು ಕೇಳಿ ಕೇಳಿನೇ ಎಲ್ಲ ಕೂತಿದೆ ಒಳಗಡೆ ಇತ್ತದು. ಹಾಂ, ಅದು ಮತ್ತು ನಮ್ಮ ಅತ್ತೆ ಸೋ ವಿಟಿ, ಸೋ ಸಾರ್ಕ್ಯಾಸ್ಟಿಕ್ ನಮ್ಮ ಅಜ್ಜಿ. ಸೊ ಇನ್ ಟರ್ಮ್ಸ್ ಆಫ್ ಹಂಗೆ ಅವ್ರದ್ದು ಹ್ಯೂಮರ್ ಸ್ಟೈಲ್ ಆಗಲಿ, ಸೊ ಹಂಗೆ ಬಂತು. ಮ್ಯೂಸಿಕ್ಕು ಅಪ್ಪ ನಿಂತನೂ ಬಂತು. ಸೊ ಹೀಗೆಲ್ಲ ಮೊದ್ಲಿನ ಥರ ಅದ ಅಂತ. ಇನ್ನೂ ಮಟ್ಟ ಏನಾಗಿಲ್ಲ ರೀ ಅಂತ ಅದು ಕಾಂಟೆಂಟ್ ಬ್ಲಾಗ್. ಯಾಕೆ ಹಂಗೆ ಅಂಜಿಕೆನೂ ಇಲ್ಲ ಮುಂದೆ ಕಾಂಟೆಂಟ್ ಬ್ಲಾಗ್ ಆಗ್ತದೆ ಅಂತ ಗುರುತು ಎಲ್ಲ ಪ್ರಿಪೇರ್ಡ್ ಇದ್ದೀವಿ ರೀ ನಾವು. ಪ್ರಿಪೇರ್ಡ್ ಅಂದರೆ ಒನ್ ಗುಡ್ ಕಾನ್ವರ್ಸೇಷನ್ ವಿತ್ ಫ್ರೆಂಡ್ಸ್ ವಿಲ್ ಕ್ಲಿಯರ್ ಎವ್ರಿಥಿಂಗ್. ಓಪನ್ ಅಪ್ ಆಗ್ಬೇಕು ಹಂಗೆ. ನಾ ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿ ಅಳ್ತಿದ್ದೆ ರೀ, ರೊಕ್ಕ ಉಳ್ಸೋಕ್ಕೆ ಆಗೋಲ್ತಿಲಿ ಪಜ್ಜ, ರೊಕ್ಕ ಸೇವ್ ಆಗೋಲ್ಲೇ, ಹೋಗ್ಲಿ ಬಿಡು ಈ ತಿಂಗಳು ಆಗಲಿ, ಹೂಲಿ ಮುಂದಿನ ತಿಂಗಳು ಆಗ್ತದೆ ಮಾಡ್ತೀವಿ. ಇಷ್ಟ ಹೌದಲ್ಲ, ಇಷ್ಟೇ ನಾ ಯಾಕತ್ತೆ ಇದಕ್ಕೆ ಯಾಕತ್ತೆ ಸಾರಿ ಇಲ್ಲೇ ಪಜ್ಜೆ ಅಂತ ಕುಡ್ದು ಅನ್ಲೇ ಇಲ್ಲ. ಸೊ ಹಿಂಗೆ ರೀ ಒಂದು ಇದ್ದ ಫ್ರೆಂಡ್ಸ್ ಜೊತೆ ಆರಾಮ್ಸೆ ಕೂತು ಅವ್ರು ಕಾಡ್ಬೇಕು ನಮಗೆ, ಅವ್ರು ನಮಗೆ ರೋಸ್ಟ್ ಮಾಡಿಬಿಡ್ಬೇಕು, ಅವಾಗ ಗುರುತಾಗ್ತದೆ. ಒಂಥರ ರೀಚಾರ್ಜ್ ಆದಂಗೆ ಗುರುತಾಗಂದ್ರೆ ನಿಮ್ಮನ್ನು ಮತ್ತೆ ಕಣ್ಕೋತೀರ. ಇದ್ರ ಮೇಲೆ ಮಾಡ್ಬೋದು ಅಂದ್ರೆ ಹೆಂಗಂದ್ರೆ ಈ ಸದ್ಯ ರೀಲ ಮಾಡ್ಬೇಕು ನಾನು, ಅಯ್ಯೋ ಇನ್ನೊಂದು ತಾಸನ್ನ ರೀಲ್ ಶೂಟ್ ಮಾಡ್ಬೇಕಂತ ಕೂತ್ರೆ ಬರಲ್ಲ, ಬೆಸ್ಟ್ ಔಟ್ಪುಟ್ ಬರೋಂಗಿಲ್ಲ. ಸೊ ಅದಕ್ಕೆ ನಾವೆಲ್ಲ ಬರೆದಿಡ್ತೀವಿ ರೀ ಟಾಪಿಕ್ಸ್ ಎಲ್ಲ ಬಂದಂಗೆ. ಸೊ ಈಗ ಒಂದು ಏನಾರ ಹೊಳಿತು ಮನೆಗೆ ಹೋಗ್ಬೇಕಾದ್ರೆ ಒಂದು ಬುಕ್ ಮಾಡಿರಿ, ಟಾಪಿಕ್ಸ್ ಅಂತ ಬರ್ತೀವಿ, ಇಂಡೆಕ್ಸ್ ನಂಬರ್ ಹಾಕಿ ಎಲ್ಲ ಟಾಪಿಕ್ಸ್ ಅಂತ ಬರ್ತೀವಿ. ಇದ್ರ ಮೇಲೆ ಒಂದು ಮಾಡ್ಬೇಕು ಹಂಗೆ ಸುಮ್ಕೊಂಡ್ರೆ. ಯಾವಾಗ ಎಂತ ಗುರ್ತಿಲ್ಲ, ಇದ್ರ ಮೇಲೆ ಒಂದು ಮಾಡಬೇಕು. ಇವತ್ತು ಇದು ನೋಡಿದೆ, ಅಬ್ಸರ್ವ್ ಮಾಡಿದೆ, ಇದ್ರ ಮೇಲೆ ಏನಾರು ಮಾಡಬೇಕು. ಸೊ ಬರೆದಿಡೋದು ರೀ. ಸೊ ವೈಲ್ ನಾವು ಹಾಗೆ ಕೂತಿರ್ತೀವಲ್ಲ, ರೈಟಿಂಗ್ ಮಾಡ್ಬೇಕಂತಲೇ ಕೂತಿರ್ತೀವಿ, ಒಮ್ಮೊಮ್ಮೆ ಟಾಪಿಕ್ಸ್ ಹಿಂಗೆ ನೋಡ್ತಿರ್ತೀವಿ, ಅವು ಯಾವಾಗ ನಮಗೆ ಡೆವಲಪ್ ಆಗಿರ್ತದೆ. Wake up to fresh ideas. Repose. ನಾ ಹೌ ಟು ಡೆವಲಪ್, ಬಿಕಾಸ್ ಈಗ ಉದಾಹರಣೆಗೆ ನಿಮ್ಮ ಈ ಜರ್ನಿನಲ್ಲಿ ನಿಮ್ಗೆ ಗೊತ್ತಿರತ್ತಾ, ಲೈಕ್ ಫಾರ್ ಎಕ್ಸಾಂಪಲ್ ಈ 5 ಟಾಪಿಕಲ್ಲಿ ರೀಲ್ ಮಾಡಿದ್ರೆ ಯಾವತ್ತೂ ಫಿಕ್ಸೇ ಅದು ಹಿಟ್ ಅಂತ. ಒಂದು ರಿಲೇಷನ್ಶಿಪ್ ಮೇಲೆ ರೀ, ಅವು ಫೇಸ್ಬುಕ್ದವರೇ ಕರೆದು ಹೇಳ್ತಾರೆ ನಮಗೆ, ಈ ಕ್ವಾರ್ಟರ್ದ ರಿಲೇಷನ್ಶಿಪ್ ಮೇಲೆ ಕಾಂಟೆಂಟ್ ಭಾಳ ಓಡ್ಯಾವ, ಸೊ ಯು ಗೈಸ್ ಆಲ್ಸೋ ಟ್ರೈ ಅಂತ. ಓಹೋ, ಅವ್ರ ಕಡೆ ಇರ್ತದೆ ಅದು. ಮತ್ತು ಫ್ಯಾಮಿಲಿ, ಅಮ್ಮ ಮಗ, ಅಪ್ಪ ಮಗ, ಇವೆಲ್ಲ ಓಡತಾವ್ರಿ ಯಾವಾಗಲೂ ಮಾಡಿದ್ರು. ಮತ್ತು ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಕಾಲೇಜ್ ಬೆಸ್ಟ್ ಫ್ರೆಂಡ್ಸ್ ಮೇಲೆ ಇವು ಯಾವಾಗಲೂ ಓಡತಾವ್ರಿ. ಮತ್ತು ಅದೇ ಟಾಪಿಕ್ಸ್ ಈಗ ಅದನ್ನು ಹೇಳ್ತಾರಲ್ಲ, ಇರೋದು 7 ಸ್ವರ, ಅದರಲ್ಲಿ ಇಷ್ಟೊಂದು ರಾಗಗಳು ಹುಡುಕ್ತಾರಲ್ಲ, ಹಾಗೆ ಕೆಲವು ಸರ್ತಿ ಟಾಪಿಕ್ಸ್ ಇರೋದು ಇದು, ಅದರಲ್ಲೇ ಹೊಸ ಹೊಸ ಎಳೆನ ಹೆಂಗೆ ಎಳಿತೀರ ಆಚೆಗೆ? ಒಂದು ಬುಕ್ ಅದ ರೀ, ಸ್ಟೀಲ್ ಲೈಕ್ ಆ್ಯನ್ ಆರ್ಟಿಸ್ಟ್ ಅಂತ ಬುಕ್ ಅದ. ಓ ಎಸ್, ಸ್ಟೀಲ್ ಲೈಕ್ ಆ್ಯನ್ ಆರ್ಟಿಸ್ಟ್ ಅಂತ ಒಂದು ಬುಕ್ ಅದ. ನಾ ಅದು ಹೆಂಗೆ ಬಿಲ್ಡಪ್ ಕೊಡ್ತೀನಿ ಮಂದಿಗೆ ಅಂದ್ರೆ ಫುಲ್ ಬುಕ್ ಓದಿನಂತ ನಾ, ಬಟ್ 4 ಪೇಜ್ ಓದಿನ ಅದನ್ನು ಇನ್ನೂ ಮಟ್ಟ. ಸೊ ಆ 4 ಪೇಜ್ ಓದಾದ್ಮೇಲೆ ನನಗೆ ಕ್ಲಾರಿಟಿನೇ ಸಿಕ್ಬಿಡ್ತೀರಿ, ಏನಿತ್ತ ಮುಂದೆ ಏನು ಮಾಡೋದು ಹೆಂಗೆ ಅಂತ. ಯಾಕಂದ್ರೆ ಒಮ್ಮೊಮ್ಮೆ ಕೂತಿರ್ತೀವಿ ರೀ, ಒಮ್ಮೊಮ್ಮೆ ಇದು ರೈಟಿಂಗ್ ಮಾಡ್ಬೇಕಾದ್ರೆ ಸೀನ್ ಇದು ಬರಿತಿರ್ತೀವಲ್ಲ, ಇದು ಯಾಕೋ ಚಲೋ ಪಂಚ್ ಬರವಲ್ತು ಅಂತಂದ ಬಿಟ್ಬಿಟ್ಟಿರ್ತೀವಿ. ಅವ ಹೇಳ್ತಾನೆ, ಡೋಂಟ್ ಸ್ಟ್ರೆಸ್ ಮಾಡೋಕ್ಕೆ ಹೋಗ್ಬೇಡ, ನಥಿಂಗ್ ಈಸ್ ಒರಿಜಿನಲ್ ಅಂತ. ನಾವು ನಥಿಂಗ್ ಈಸ್ ಒರಿಜಿನಲ್ ಅಲ್ಲೊಂದು ಅಂದ, ಹೌದಲ್ಲೋ ಅಂದೆ. ನಥಿಂಗ್ ಈಸ್ ಒರಿಜಿನಲ್ ಅಂದ್ರೆ ಇನ್ನೊಂದು ಏನಂತಾನ, ವಾಟ್ ಈಸ್ ಒರಿಜಿನಾಲಿಟಿ, ಅನ್ಡಿಟೆಕ್ಟೆಡ್ ಪ್ಲೇಜರಿಸಮ್ ಅಂತ. ನಾವು
ವಾಟ್ ಈಸ್ ಒರಿಜಿನಾಲಿಟಿ ಅಂದರೆ ಅನ್ಡಿಟೆಕ್ಟೆಡ್ Plagiarism. ಪ್ಲೇಜರಿಸಮ್. ಒಪ್ಪೋ ಅಂದರೆ ಓ ಕ್ರೇಜಿ ಇದು. ಪ್ಲೇಜರಿಸಮ್ ಅಂದರೆ ಕಾಪಿ ಹೊಡೋದು ಅಥವಾ ಯಾರ್ದೋ ಕದ್ದಿರೋದು. ಅದಿನ್ನೂ ನಿಮ್ಮ ಕಣ್ಣಿಗೆ ಬೀಳ್ದೇ ಇರೋ ಹಂಗಂದು ಕಾಪಿ ಮಾಡಂತ ಹೇಳಂಗಿಲ್ಲ ರೀ ಅವ. ಯಾವುದೂ ಹೊಸದಲ್ಲ, ಬಟ್ ಏನೋ ಒಂದು ಕೋರ್ ಐಡಿಯಾ ಇರ್ತದಲ್ಲ, ಎಲ್ಲ ಸೇಮ್ ರೀ. ಈಗ ಇಫ್ ನೀವು ಇನ್ಸ್ಟಾಗ್ರಾಮ್ ರಿಲೇಟೇಬಲ್ ಕಾಂಟೆಂಟ್ ಏನದ ಫುಲ್ ಸ್ಯಾಚುರೇಟ್ ಆಗಿಬಿಟ್ಟಿದ್ರಿ. ಎಷ್ಟು ರಿಲೇಟೇಬಲ್ ಹೇಳ್ಬೇಕು, 5 ವರ್ಷನಾಗ ಎಲ್ಲ ಕ್ರಿಯೇಟರ್ ಹೇಳ್ಬಿಟ್ಟಾರ. ಈಗ ಇನ್ನೊಂದು 5 ವರ್ಷ ಆದಮೇಲೆ ಇಫ್ ಯು ರಿಮೆಂಬರ್ 2016 ನೀವು ನೀರು ಕುಡಿತಿದ್ರೆ ಅದು ರಿಲೇಟ್ ಆಗ್ತದೆ ನಿಮಗಂತ ಹಿಂಗೆಲ್ಲ ಮಾಡ್ತಾರೆ. ಸೊ ಅದೇನದ ಅಂದ್ರೆ ಸೇಮ್ ಟಾಪಿಕ್ಸ್ಗೆ ನೀವು ಅದನ್ನು ಬೇರೆ ವೇದ ಎಕ್ಸಿಕ್ಯೂಷನ್ ಮಾಡೋದು. ಸೊ ಅಲ್ಲಿ ಹೊಸ ಹೇಳಿ ಹುಡುಕ್ಬೋದು ರೀ. ವೆರಿ ನೈಸ್. ಸೊ ನಥಿಂಗ್ ಈಸ್ ಒರಿಜಿನಲ್. ಮತ್ತು ವಾಟ್ ಈಸ್ ಒರಿಜಿನಲ್ ಅಂದರೆ ಅನ್ಡಿಟೆಕ್ಟೆಡ್ ಪ್ಲೇಜರಿಸಮ್. ಕ್ರೇಜಿ. ಸೊ ಇದೆಲ್ಲ ಟಾಪಿಕ್ಸು ಒಂದಷ್ಟು ಸೆಟ್ ಶುವರ್ ಶಾಟ್ ಅದು. ಇವು ಓಡತ್ತವ್ರಿ. ಇನ್ ಹ್ಯೂಮರ್ ಆಲ್ವೇಸ್ ವರ್ಕ್ಸ್. ನಮ್ಮ ಮನೇಲಿ 4 ನಾಯಿ ಇರೋದ್ರಿಂದ ರೀಸೆಂಟಾಗಿ ನಿಮ್ದೊಂದು ರೀಲ್ ನೋಡಿದೆ. ಇಟ್ ವಾಸ್ ವೆರಿ ರಿಲೇಟಬಲ್ ಇಮಿಡಿಯೇಟಾಗಿ ನನಗೆ. ಬೀದಿ ನಾಯಿ ವರ್ಸಸ್ ಪಾಸ್ಟ್ ನಾಯಿ. ಪಾಶ್ ನಾಯಿ. ಪಾಸ್ಟ್ ನಾಯಿ ಪ್ರೆಗ್ನೆಂಟ್ ನಾಯಿ ಬೇರೆ ಅದು. ಈಗ ಪ್ರೆಗ್ನೆಂಟ್ ಆಗಿದ್ರಿ. ಓ, ನಾನು ಆ ರೀಲ್ ನೋಡಿದ್ದು. ಸೊ ಹೌ ಡು ಯು, ಯಾಕಂದರೆ ಯೂಶ್ವಲಿ ನಾಯಿಗಳದ್ದು ಸ್ವಲ್ಪ ನೀಶ್ ಕ್ಯಾಟಗರಿ, ಎಲ್ಲರ ಮನೇಲೂ ಇರಲ್ಲ, ಬಟ್ ಬೀದಿ ನಾಯಿ ಅಫ್ಕೋರ್ಸ್. ಸೊ ಹೌ ಡು ಯು ಪಿಕ್ ಟಾಪಿಕ್ಸ್ ಆ್ಯಂಡ್ ದೆನ್? ನಂದು ಭಾಳ ಅನ್ಕನ್ವೆನ್ಷನಲ್ ವೇ ಅದ ರೀ. ಅಂದರೆ ಹಿಂಗೆ ನೋಡ್ತಿರ್ತೀವಿ. ನಾವು ಹೋದ ವರ್ಷ ಒಂದು ಮಾಡಿದ್ವಿ, ಮಾವಿನಕಾಯಿ ವರ್ಸಸ್ ಮಾವಿನ ಹಣ್ಣು ಮಾತಾಡ್ಲಿಕ್ಕತ್ತಿದ್ವಿ ಎರಡು. ಇಫ್ ದೇ ಕುಡ್ ಟಾಕ್ ಆ್ಯಂಡ್ ಇಫ್ ದೇ ಕುಡ್ ಶೇರ್ ದ ಫೀಲಿಂಗ್ಸ್, ಏನಿರ್ಬೋದು ಅದರದ್ದು ಅಂತ. ಸೊ ಹಿಂಗೆ ಎಕ್ಸ್ಪ್ಲೋರ್ ಮಾಡ್ತಿರ್ತೀನಿ ರೀ ನಾನು. ಹಂಗೆ ಕೂತಿರ್ತೀನಿ. ಡೋರೆಮಾನ್ ಇಲ್ಲಿ ಉತ್ತರಳ್ಳಿ ಆಗಿದ್ರು ಹೆಂಗೆ ರಿಯಾಕ್ಟ್ ಮಾಡ್ತಿತ್ತು. ಸೊ ಫಾರ್ ಎಕ್ಸಾಂಪಲ್ ಡೋರೆಮಾನೇ ಈ ಧಾರವಾಡಿಂತ್ರ ಇತ್ತು. ಸೊ ಹೌ ಹಿ ವುಡ್ ರಿಯಾಕ್ಟ್. ಸೊ ಹೀಗೆಲ್ಲ ಭಾಳ ಇದು ಓಡಿಸ್ಕೊತೀವಿ. ಹೊಸದಿನಾರು ನೋಡೋದು ಅಂದರೆ ರವಿ ಕಾಣೋದನ್ನು ಕವಿ ಕಂಡ ಅನ್ನೋದು ಒಂದು ಮಾತೇನಿದೆ. ಐ ಥಿಂಕ್ ಕಾಂಟೆಂಟ್ ಕ್ರಿಯೇಟರ್ಸ್ ಟುಡೇ ಹೊಸದಾಗಿ ಏನಾದ್ರು ಮಾಡಬೇಕಂದ್ರೆ ಹೊಸ ಎಳೆನೇ ಇರೋ ಪ್ರಪಂಚದಲ್ಲೇ ಹಳೇದ್ರಲ್ಲೇ ಹೊಸದನ್ನು ಹುಡ್ಕೋದಿಯಲ್ಲ. ಸೊ ವಾಟ್ ಈಸ್ ಯುವರ್ ಪ್ಲೇಸ್, ಅಂದರೆ ನಿಮ್ಮ ಜಾಗ ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ? ಇದ್ರಾಗ ರೀ ಎಲ್ಲಿದ್ದೀನಿ ಅಲ್ಲಿ ಹ್ಯಾಪಿ ಇದೀನಿ ರೀ. ಅಂದರೆ ನಿಮ್ಮಿಂದ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಕಾಮಿಡಿ 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 ಅನ್ಎಕ್ಸ್ಪೆಕ್ಟೆಡ್ ಕೊಲ್ಯಾಪ್ಸ್ ಆ್ಯಂಡ್ ಮ್ಯೂಸಿಕ್. ಈಗ ಸ್ವಲ್ಪ ಮ್ಯೂಸಿಕ್ಗೆ ಇಳಿದೀವಿ ರೀ. ಮ್ಯೂಸಿಕ್ ಮಾಡ್ಬೇಕಂತಿದ್ದೀನಿ. ಸೊ ಹಾಗೆ ಅಂದ್ರೆ ಮಂದಿ ನೋಡಾದ್ಮೇಲೆ ಅವ್ರಿಗೂ ಅನಿಸ್ಬೇಕು, ಇದು ನಾವು ವಿಚಾರ ಮಾಡಿದ್ದಿಲ್ಲಲ್ಲ, ಈ ಆ್ಯಂಗಲ್ ನಾವು ಹಿಂಗೂ ಮಾಡ್ಬೋದಾ. ಒಂದೊಂದು ಹಾಡು ಬರ್ದಿತ್ತಲ್ರಿ, ಏನೋ ಬೇರೆನೇ ಬರ್ದಿಯಲ್ಲೋ, ಸ್ಕ್ರಿಪ್ಟ್ ಭಾರಿ ಇತ್ತು, ಪಂಚ್ ಭಾರಿ ಇತ್ತು. ಸೊ ಹಿಂಗೂ ಮಾಡ್ಬೋದಾ ಅಂತ ಹಾಗೆ ಕೂತಿದ್ವಿ. ಒಂದು ದಿವ್ಸ ನಾನು ಕೆಳಗಲ್ಲೇ ಸ್ಕೂಟಿ ಪಾರ್ಕ್ ಮಾಡ್ಲಿತ್ತಿದ್ದೆ ಅಪಾರ್ಟ್ಮೆಂಟ್ನಾಗ. ನಮ್ಮ ಸೆಕೆಂಡ್ ಫ್ಲೋರ್ದಾಗ ಒಂದು ಇದು ಪಾಸ್ಟ್ ನಾಯಿ ಅದ ರೀ, ಶಿಡ್ಜು ಅದ. ಅದಕ್ಕೆ ಪಾಸ್ಟ್ ನಾಯಿ ಅಂತ ಹೆಸರು ಇಟ್ಟೀನಿ. ನಾ ಹೇಳಿದೆ ಹಲೋ ಸರ್ ಅಂದೆ. ಹಲೋ ಎಲ್ರಿ, ಎಲ್ಲಿ ಹೊಂಟಿರಿ ಅಂದೆ. ವಾಕಿಂಗ್ ನಾಯಿಗೆ ವಾಕಿಂಗ್ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೊಂಟೀನಿ. ಸೊ ಹಿ ವಾಸ್ ಹೋಲ್ಡಿಂಗ್. ಸೊ ನಾಯಿಗೆ ಎಲ್ಲಿ ವಾಕಿಂಗ್ ಆಯ್ತು ಇದು ಅಂತ ನಾನು. ಸೊ ಜಸ್ಟ್ ಅವ್ರು ಹೋದ್ಮೇಲೆ ಒಂದು ಬೀದಿ ನಾಯಿ ಬಂತು. ನಂಗೆ ಅಲ್ಲೇ ಹೊಳಿತು, ವಾಟ್ ಇಫ್ ಅವು ಎರಡು ಮಾತಾಡಿದ್ದು ಕಾನ್ವರ್ಸೇಷನ್ ಮಾಡಿದ್ರೆ ಹೆಂಗಿರ್ತದೆ. ಸೊ ಹಂಗೆ ಮನ್ಯಾಗ ಕೂತೆ ಅದಕ್ಕೊಂದು ಪ್ಲಾಟ್ ಮಾಡಿದ್ವಿ. ಲೈಕ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇರ್ತಾರೆ. ಸೊ ಹಂಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ರಿ ಅದು. ಸೊ ದಿಸ್ ಇಸ್ ಹೌ ಯು ಥಿಂಕ್. ಹಾಂ, ಹಿಂಗೆ ಯೋಚನೆ ಮಾಡಿ ನೋಡಿ. ಸೊ ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್ ಅಂತ ಬಂದಾಗ, ಎಸ್ಪೆಷಲಿ ನೀವು ನೋಡ್ದಂಗೆ ಭಾರತದಲ್ಲಿ ಕಾಮಿಡಿಗಿರೋ ರಿಸ್ಟ್ರಿಕ್ಷನ್ಸ್ ಏನು, ಯಾವುದ್ರಲ್ಲಿ ಆ ಚೌಕಟ್ಟಲ್ಲಿ ನೀವು ಆಟ ಆಡ್ಬೇಕಂತ ಡಿಸೈಡ್ ಆಗಿರಿ? ಇಂಥ ಮಾಡೋದಕ್ಕೆ ಮೇನ್ ರೀಸನ್ ಅದ ರೀ. ಬೇರೆದು ಟಚ್ ಮಾಡಿದ್ರೆ ನಾವು ಇಲ್ಲಿ ಇರೋಂಗಿಲ್ಲ. ಎಲ್ಲರೂ ಈಗ ಹೆಂಗದ ಅಂದ್ರೆ ಭಾಳ ಸೆನ್ಸಿಟಿವ್ ಆಗಿಬಿಟ್ಟಾರೆ ಮಂದಿ. ಕಾಮಿಡಿ ಈಸಿಲಿ ಅಫೆಂಡ್ ಆಗ್ತಾರೆ. ಈಗ ಉದಾಹರಣೆಗೆ ಅದು ಭಾಳ ಇದು ಹೋಗ್ತದೆ ರೀ. ಬಟ್ ಹಂಗೆ ಹೇಳ್ತೀನಿ ಮೇಲೆ ಬೇಡ, ಮೇಲೆ ಬಟ್ ಅಟ್ಲೀಸ್ಟ್ ಅಂದ್ರೆ ಯಾರಿಗೂ ಒಪಿನಿಯನ್ಸ್ ಕೇಳೋದೇ ಇಲ್ಲ ರೀ. ಅಂದರೆ ಅಭಿಪ್ರಾಯಗಳನ್ನು ಈಗ ಕೇಳಕ್ಕೆ ನಾ ಒಂದು ಹಿಂಗೆ ಮಾಡ್ತೀನಿ, ಇದ್ರಾಗ ನೀವು ಕಾಫಿ ಹಾಕ್ಕೊಡ್ಬೇಡ, ನಂಗೆ ಬಿಸಿನೀರು ಹಾಕ್ಕೊಡಂತ. ನೀವೇನಂತೀರಿ, ಇಲ್ಲ ಅದು ಕಾಫಿ ಕುಡಿಯೋ ಮಗ, ನೀವು ಕಾಫಿ ಕುಡಿತೀರಿ, ನಾನು ನೀರು ಕುಡಿತೀನಿ. ಸೊ ಹಂಗೆ. ಸೊ ಅವ್ರು ತಿಳ್ಕೊಳಂಗಿಲ್ಲ, ನಾ ಹೇಳಿದ್ದೆ ಕರೆಕ್ಟು, ನೀನೇ ತಪ್ಪು. ಆ್ಯಂಡ್ ಮಂದಿಗೆ ಏನು ತಿಳಿಯಂಗಿಲ್ಲ, ಅವ್ರು ಅದನ್ನು ತಿಳ್ಕೊಳಕ್ಕೆ ಟ್ರೈ ಮಾಡಂಗಿಲ್ಲ ರೀ. ಸೀದಾ ಹೇಟ್ ಮಾಡಿಬಿಡ್ತಾರೆ. ಅವ್ರಿಗೇನು ತಿಳಿಯಂಗಿಲ್ಲ, ದೇ ವಿಲ್ ಜಸ್ಟ್ ಹೇಟ್ ಇಟ್. ಸೊ ಹಂಗೆ. ಸೊ ತಿಳ್ಕೊಬೇಕು ಹಂಗೆ. ಸೊ ಹಿಂಗಿರೋ ಪ್ರಪಂಚ ಇದು ಮುಂದಕ್ಕೆ ಹೆಂಗೆ ಅಂತ ಹೋದರೆ. ಸೊ ಅದಕ್ಕೆ ಇದು ನಮಗೆ ಚಾಲೆಂಜಿಂಗು ರೀ. ಯಾಕಂದ್ರೆ ವೆನ್ ಯು ನೋ, ನೀ ಈ ಟಾಪಿಕ್ ಮುಟ್ಟಿದ್ರೆ ಇವ್ರು ಹರ್ಟ್ ಆಗ್ತಾರೆ, ಈ ಟಾಪಿಕ್ ಮುಟ್ಕೊಂಡು ಇವ್ರು ಹರ್ಟ್ ಆಗ್ತಾರೆ, ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ರೆ ಇವ್ರು ಹರ್ಟ್ ಆಗ್ತಾರೆ. ಅಲ್ಲಿ ನಮ್ದು ಕ್ರಿಯೇಟಿವ್ ಚಾಲೆಂಜ್ ಬರ್ತದೆ. ಸೊ ಇಷ್ಟು ರಿಸ್ಟ್ರಿಕ್ಷನ್ಸ್ ಇದ್ದರೂ ಕಾಮಿಡಿ ಹೆಂಗೆ ಮಾಡ್ತೀವಿ ಮಾಡಿ. ಸೊ ಅದಕ್ಕೆ ಒಳ್ಳೇದೇ ಅಂತೀರಿ ಇನ್ನವೇ.
ಹಾಂ ಒಳ್ಳೇದೇ ರೀ. ಏನು ಬೇರೆ ಆಪ್ಷನ್ ಇಲ್ಲಲ್ಲ ಅಲ್ಲಿ. ಅದಕ್ಕೆ ನಾ ಅದು ನಾಯಿ ವಿಡಿಯೋ ಹಾಕಿದ್ಮೇಲೆ ಒಂದು ಸ್ಟೋರಿ ಹಾಕಿದೆ. ಟು ದ ಡಾಗ್ ಕಮ್ಯುನಿಟಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಿಮ್ಮ ಮನಸ್ಸಿಗೆ ಏನಾದರೂ ನೋವು ಮಾಡಿದರೆ ಸಾರಿ ಅಂತ. ಹಂಗೆ ಈಗ ಅದನ್ನೂ ಹೇಳ್ತಾರೆ, ನಾಯಿ ಮೇಲೆ ಹೆಂಗೆ ವಿಡಿಯೋ ಮಾಡ್ತೀವಿ. ನಾ ಮಾಡ್ತೀನಿ, ಟಾಪಿಕ್ ಬಂತು ಮಾಡ್ತೀನಿ. ಸೊ ಇವತ್ತು ಈ ಕಾಮಿಡಿ ಸೈಡ್ ಆಫ್ ಪವನ್ ಏನು ನಾವು ನೋಡ್ತಾ ಇದ್ದೀವಿ, ಇಂಟರ್ನೆಟ್ ಬಂದಮೇಲೆ ಇಂಟರ್ನೆಟ್ ಮೂಲಕ ಎಲ್ಲರೂ ನೋಡ್ತಾ ಇದ್ದಾರೆ. ಬಟ್ ನಿಮ್ಮಲ್ಲೂ ಆ ಒಂದು ಟ್ಯಾಲೆಂಟ್ ಇದೆ ಅಂತ ಫಸ್ಟು ಗುರ್ತು ಹಿಡಿದಿದ್ದು ಯಾರು ಪವನ್? ನಮ್ಮ ಫ್ರೆಂಡ್ಸೇ ರೀ. ಅವಾಗ ಹೆಂಗಿತ್ತು, ಏನು 2012 ನಾ ಇದು ಸ್ಟಾರ್ಟ್ ಮಾಡೀನಿ ರೀ, ಯೂಟ್ಯೂಬ್ ಆ್ಯಸ್ ಅ ಆಡಿಯನ್ಸ್ ಕನ್ಸ್ಯೂಮ್ ಮಾಡ್ಲಿಕ್ಕೆ. ಸೊ ಬೈ ದ ಟೈಮ್ 14 ಬಂದಾಗ ಹಿಂದಿ ಒಳಗೆ ಕ್ರಿಯೇಟರ್ಸ್ ಎಮರ್ಜ್ ಆದರು. ಸೊ ಮೊದಲು ಯೂಟ್ಯೂಬ್ ಹೆಂಗಿತ್ತಂದ್ರೆ ಓನ್ಲಿ ಫಾರ್ ಸಾಂಗ್ಸ್, ಮೂವಿ ಟ್ರೇಲರ್ಸ್, ನಿಜ ಹಿಂಗಿತ್ತು ರೀ. ಆಮೇಲೆ ಕ್ರಿಯೇಟರ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆದರು. ಕಣ್ಣನ್ಗಿಲ್ಲು ಆ್ಯಂಡ್ ಬಿಸ್ವಾ, ಅವ್ರದ್ದು ಪ್ರಿಟೆನ್ಷಿಯಸ್ ಮೂವಿ ರಿವ್ಯೂಸ್, ಅರ್ಲಿ ಡೇಸ್ ಆಫ್ BBK ವೈನ್ಸ್, ಭುವನ್, ಆ್ಯಂಡ್ ಆಲ್ಸೋ ಇವರು ಕ್ಯಾರಿ ಮೆನಟಿ, ಹರ್ಷ್ ಬೆನಿವಾಲ್. ನಂದು ರೈಟಿಂಗ್ ನಾ ಅವರಿಂತನೇ ಇನ್ಸ್ಪೈರ್ ಆಗಿದೆ. AIB TVF, ಇನಿಷಿಯಲ್ TVF ಆ್ಯಂಡ್ AIB ಸ್ಟಾರ್ಟಿಂಗ್ ಅಂತ ಅಷ್ಟು ಸಟೈರ್, ಅಷ್ಟು ಇದು ಅವರು ನೆಟ್ ನ್ಯೂಟ್ರಾಲಿಟಿ ಬಗ್ಗೆ ಮಾತಾಡಿದ್ದು. ಅವಾಗ AIBದವ್ರು ಮಾತಾಡ್ತಿದ್ರು ನೆಟ್ ನ್ಯೂಟ್ರಾಲಿಟಿ, ಅದು ಹಂಗೆ. ಸೊ ಎಲ್ಲ ಇದು ಇಷ್ಟು ಸಟೈರ್ ಹೊಡಿತಿದ್ರು, ಮಸ್ತ್ ಇದ್ರಿ. ನಂಗೆ ಅಲ್ಲಿಂದನೇ ನಂಗೆ ಪ್ಯಾರಡಿ ಮಾಡೋ ಹುಚ್ಚು ಬಂದ್ರಿ. ಇದು ಭಾರಿ ಮಾಡ್ಯಾರಲ್ಲ ಇವರು, ಹಿಂಗೆ ನಾನು ಮಾಡ್ಬೋದಲ್ಲ. ಸೊ ಇವನ್ ಐ ಆಮ್ ಮಾಡ್ಬೋದಂತ. ವ್ಯಂಗ್ಯ ಗೀತೆ, ಹಾಂ ಹಾಂ ವ್ಯಂಗ್ಯ ಹಾಸ್ಯ ಗೀತೆ. ಹಾಂ ಪ್ಯಾರಡಿ ಸಾಂಗ್, ಹ್ಞೂ ರೀ, ವ್ಯಂಗ್ಯ ಹಾಸ್ಯ ಗೀತೆ. ಸೊ ಅದಾದಮೇಲೆ ಒಂದು ಸಾಂಗ್ ಮಾಡಿದ್ದಾರೆ ಪಬ್ಜಿದು. ಅವಾಗ ನಮ್ಮ ಕಡೆ ಒಂದು ಹಾಡಿತ್ತು ಉತ್ತರ ಕರ್ನಾಟಕದಾಗ, ನನ್ನ ಗೆಳತಿ ನನ್ನ ನೋಡಿ ನೀನಾಗತಿ ಅಂತ. ನಾ ಅದನ್ನು ಪಬ್ಜಿ ವರ್ಜನ್ ಮಾಡಿಬಿಟ್ಟೆ. ಮಾಡಿ ಹಾಕಿನಿ ರೀ ಮೊಬೈಲ್ದಾಗ. ಇಟ್ ಟುಕ್ ಮೀ 2-3 ಅವರ್ಸ್ ಅಷ್ಟೇ ಮಾಡ್ಲಿಕ್ಕೆ. ಮಾಡಿ ಎಡಿಟ್ ಮಾಡಿ ಹಾಕಿನಿ ರೀ. ಬ್ಲಾಸ್ಟ್ ಆಗ್ಬಿಡ್ತೀರಿ ಸಾಂಗ್. ಅದು 2019-20 ಒಳಗೆ 2.3 ಮಿಲಿಯನ್ ಏನೋ ಇದು ವ್ಯೂಸ್ ಬಂದಿತ್ತು. ನೈಸ್. ಆಮೇಲೆ ಹಂಗೆ ಮಾಡ್ಕೊತಾ ಇದ್ರಿ. ಈಗೆಲ್ಲ ಅವೆಲ್ಲ ಪ್ರೈವೇಟ್ ಮಾಡ್ಕೊಂಡೀನಿ. ಬಟ್ ಆ ಟೈಮ್ದಾಗ ಚಲೋ ಯಾಕ್ರಿ ಹಂಗೆ ರೀ. ಅಂದರೆ ಈಗ ಇನ್ನೊಂದು ಇದು ಕಮ್ಬ್ಯಾಕ್ ಚಾಲೂ ಮಾಡೀನಿ ರೀ ಯೂಟ್ಯೂಬಿಗೆ. ಸೊ ಅದಕ್ಕೆ ಫ್ರೆಶ್ ಸ್ಟಾರ್ಟ್ ಇರಲಿ ಅಂತ. ಅವು ಇನ್ನೂ ಅದಾವೆ ನನ್ನ ಚಾನಲ್ದಾಗ. ಅದನ್ನು ಹೊರತುಪಡಿಸಿ ಬೇರೆ ಇನ್ನಷ್ಟು ಸಾಂಗ್ಸ್ಗಳು. ಸೊ ಫಸ್ಟು ಹಿಟ್ ನಿಮಗೆ ಆದಾಗ ಆಮೇಲೆ ಲೈಫ್ ಹೆಂಗೆ ಬದಲಾಯಿತು? ಆವಾಗ ನಾ ಮುಖ ತೋರಿಸ್ತಿದ್ದಿಲ್ಲ ರೀ ಯೂಟ್ಯೂಬ್ದಾಗ. ಬರೀ ವಾಯ್ಸ್ ಓವರ್ ಇರ್ತಿತ್ತು ಅಂದು. ಸೊ ಅಲ್ಲೇ ನನಗೆ ಎಲ್ಲಿ ರಿಯಲೈಸ್ ಆತಂದ್ರೆ, ನಮ್ಮ ಊರಾಗೆ ಮುಧೋಳ ಅಂತ ಊರಾಗ ಯಾರೋ ಒಬ್ಬರು ಕೂತು ನನ್ನ ವಿಡಿಯೋ ನೋಡ್ಲಿರ್ತಿರು. ನಾವು ಬೇಕಾರೆ ಪಪ್ಸ್ ತಿನ್ಲಿರ್ತಿದ್ವಿ. ಎಲ್ಲೋ ವಾಯ್ಸ್ ಕೇಳ್ತು, ಹಿಂಗೆ ನೋಡಿದೆ. ಅವ್ನು ನೋಡ್ಕೊತ ಕೂತ ನಕ್ಕೋತ, ಅಲ್ಲಿ ನೋಡ ಹೂಲೇ ನೋಡೋದು ವೈರಲ್ ಆಗಿಬಿಡ್ಲಿಪ್ಪ. ಸೊ ಅಲ್ಲಿಂದ ಚಾಲು ಆತ್ರಿ. ಸೊ ಅದೊಂದು ಕ್ವಶನ್ ಇತ್ತು ಮಂದಿಗೆ, ಯಾರಿವ ಉಡಾಳ್ಪವ್ಯ, ಎದಕ್ಕೆ ಮುಖ ತೋರ್ಸಂಗಿಲ್ಲ ಇವ. ಸೊ ಆಮೇಲೆ ಇನಿಷಿಯಲಿ ಫಸ್ಟ್ ಯಾಕೆ ಮುಖ ತೋರಿಸಲಿಲ್ಲ ನೀವು? ನಂಗೆ ಕ್ಯಾಮ್ರಾ ಕಾನ್ಸಿಯಸ್ ಭಾಳ ಇದ್ದೆ ರೀ. ಕ್ಯಾಮ್ರಾ ಮುಂದಿದ್ರೆ ಮಾತಾಡ್ತಿದ್ದಿಲ್ಲ. ಕ್ಯಾಮ್ರಾ ಇಲ್ಲ ಅಂದ್ರೆ ಫುಲ್ ಮಸ್ಕಿರಿ ಮಾತಾಡ್ತಿದ್ದೆ. ಸೊ ಅದಕ್ಕೆ ಅದನ್ನ ಚೂಸ್ ಮಾಡಿದ್ದೆ. ಹೆಂಗೆ ದಾಟಿದ್ರಿ ಅದನ್ನು? ಸೊ ನೌ ಆರ್ ನೆವರ್ ಸಿಚುವೇಶನ್ ಬಂತು. ಮುಂದೆ ತೋರ್ಸಬೇಕು ನೀವು ಇದ್ರಾಗ, ಈ ಫೀಲ್ಡ್ದಾಗ ನೀವು ಮುಂದೆ ಹೋಗ್ಬೇಕಂದ್ರೆ ತೋರ್ಸಬೇಕಾಗ್ತದೆ. ತೋರಿಸಿದ್ರೆ ಇನ್ನೂ ಚಲೋ ರೀಚ್ ಆಗ್ತದಂತೆ ಹಾರಿದ್ರಿ, ಬಂದ್ರಿ, ಜಿಗಿದು ಮಾಡಿ ಕ್ಯಾಮ್ರಾ ಮುಂದೆ ಬಂದು. ಸೊ ನಿಮ್ಮ ಟ್ಯಾಲೆಂಟ್ ಫಸ್ಟ್ ನೋಟಿಸ್ ಮಾಡಿದ್ದು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಪರಿಚಯ? ಅಭಿಷೇಕ್ ಆ್ಯಂಡ್ ಪ್ರಜ್ವಲ್ ಎಲ್ಲ ಮುದೋಳೆನಾ? ರೀ, ಇನ್ನೂ ಮುದೋಳದಾಗೆ ಇದಾರೆ ಇಬ್ಬರು. ಮಜಾ ಇದಾರೆ ರೀ. ಇಬ್ಬರು ಮದುವೆ ಆದರು ರೀಸೆಂಟ್ಲಿ. ಮಜಾ ಇದಾರೆ. ಅವ್ರವ್ರ ಹೆಂಡತಿ ಜೊತೆ ಮಜಾ ಇದ್ದಾರೆ. ಬಂತು ಪಂಚ್, ಮಜಾ ಇದ್ದಾರೆ. ನೆಕ್ಸ್ಟ್ ಅವ್ರವ್ರ ಹೆಂಡತಿ ಜೊತೆ ಮಜಾ. ನಾವು ಹಿಂಗೇನೇನೋ ಪಂಚಸ್ಗಳು ಕೊಡ್ತಾ ಇದ್ದಿದ್ದು ರೇಡಿಯೋದಲ್ಲಿ. ಮನೆಗೆ ಹೋಗ್ರಿ, ನಿಮ್ಮದೇ ಮನೆಗೆ ಹೋಗಿ, ಮನೆಗೆ ಹೋಗಿ ಹಂಗೆ. ಅವ್ರು ಇದ್ದಿದ್ದಿಲ್ಲ ಅಂದ್ರೆ ಮೋಸ್ಟ್ಲಿ ಇಲ್ಲಿ ಮಟನೂ ಬರ್ತಿದ್ದಿಲ್ಲ ರೀ. ಅಲ್ಲಿ ಗಿವ್ ಅಪ್ ಮಾಡಿಬಿಡ್ತಿದ್ದೆ ನಾನು. ಯಾಕಂದ್ರೆ ನನಗೆ ಗುರುತಿತ್ತು ಯೂಟ್ಯೂಬ್ದಾಗ ವೀಡಿಯೋ ಮಾಡ್ಬೇಕಂದ್ರೆ ಚಲೋ ಇದು ಇರಬೇಕು, ಟ್ರೈಪಾಡ್ ಇರಬೇಕು. ಅಟ್ಲೀಸ್ಟ್ ಮೈಕ್ ಆಡಿಯೋ ಕ್ಯಾಪ್ಚರಿಂಗಿಗಾರೆ ಬೇಕಲ್ಲ ಮೈಕ್. ಮೊದಲು ಹಾಗೆ ಮಾಡ್ತಿದ್ವಿ ಮೊಬೈಲ್ ಆಡಿಯೋ. ನಮ್ಮ ಇವಂಗೆ ಹೇಳಿದೆ ಅಬ್ಯಾಗ ಎಲ್ಲ ಚಲೋ ಐತ್ಲಿ, ಮೈಕ್ ಸಿಗೋಲ್ತು ಮುದೋಳದಾಗ ಅಂದೆ. ಅವ ನೆಕ್ಸ್ಟ್ ಡೇ ಮೈಕ್ ತೊಗೊಂಬಂದು ನಾನು. ಪಾಪ ನಿಮ್ಮ ಫ್ರೆಂಡ್? ಹಾಂ, ನಿಮಗೋಸ್ಕರ? ಹಾಂ, ನಿಮಗೋಸ್ಕರ ಕೇಳ್ರಿ. ಮೈಕು ಅಲ್ಲದು, ಒಂದು 30-40 ರೂಪಾಯಿ ಹೆಡ್ಫೋನ್ ತೊಗೊಂಡಾನ ರೀ. ಅವು ಎರಡು ಕಿವಿ ಹಾಕೊಳ್ಳೋದು ಕಟ್ ಮಾಡ್ಯಾನ. ತೊಗೊಲಿ ಮೈಕು, ಇದು ಹೆಂಗ್ಲಿ ಹೆಡ್ಫೋನ್ದಾಗೂ ಮೈಕ್ ಇರ್ತದೆ, ಹಿಂಗೆ ಮಾತಾಡ್ತಿಲ್ಲ. ಸೊ ಇದನ್ನ ಯೂಸ್ ಮಾಡು ಅಂದ. ಭಾರಿ ಶಾಣೆ ಅದಿಲ್ಲ ಅಂದೆ. ಅದನ್ನು ಟೆಸ್ಟ್ ಮಾಡಿದ್ವಿ. ಹೋಪ್ಫುಲಿ ಇಟ್ ವರ್ಕ್ಡ್. ಸೊ ನೌ ವಿ ಹ್ಯಾಡ್ ಮೈಕ್. ಅದನ್ನು ಹೆಂಗೆ ಟಕ್ಕಿನ್ ಮಾಡೋದು
ನಮ್ಮ ಅಜ್ಜಿ ಹೇರ್ ಪಿನ್ ಹಾಕೋತಿದ್ರು, ಪಿನ್ ಕೊಡಿಲ್ಲ, ಹೀಗೆಲ್ಲ ಮಾಡಿ ವೀಡಿಯೋಸ್ ಮಾಡ್ತಿದ್ವಿ. ಸೊ ಟ್ರೈಪಾಡು ಇರ್ತಿದ್ದಿಲ್ಲ, ಟ್ರೈಪಾಡ್ ಅಫೋರ್ಡ್ ಆಗ್ತಿದ್ದಿಲ್ಲ ರೀ. ಅವಾಗ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಕಡೆ ಪಾಕೆಟ್ ಮನಿ ಕಲ್ಚರ್ ಇಲ್ಲೇ ಇಲ್ಲ. ಹೌದಾ? ಮನೇಲಿ ಕೇಳಿದ್ರೆ ಕಟ್ಟು, ಅದು ಪಾಕೆಟ್ ಮನಿ ಕೊಡಂಗಿಲ್ಲ ರೀ ನಮಗೆ. ಯಾವಾಗ ಬೇಕು ಅವಾಗ ಕೇಳ್ಬೇಕು ನಾವು ಅಷ್ಟೇ. ಏನಕ್ಕೆ ಬೇಕಂತ ಒಂದು 50 ರೂಪಾಯಿ ಕೊಡು, ಇಲ್ಲಿ ಹೊಂಟಿವಿ ತಿನ್ಲಿಕ್ಕೆ. ಸೊ ಹಂಗೆ ಅವಾಗ 700-800 ರೂಪಾಯಿ ಅಷ್ಟೇ ಹೆಂಗೆ ಜುಗಾಡ ಮಾಡ್ತಿದ್ರಿ. ಸೊ ನಮ್ಮ ಅಪ್ಪನೂ ಇಷ್ಟು ದೊಡ್ಡ ದೊಡ್ಡ ಲಾ ಬುಕ್ಸ್ ಇರ್ತಿದ್ವಲ್ಲ ರೀ, ಟೇಬಲ್ ಮೇಲೆ 1-2-3 ಇಟ್ಟು ಅದ್ರ ಮೇಲೆ ಹಿಂಗೆ ಮೊಬೈಲ್ ಇಡ್ತಿದ್ವಿ. ಸೊ ಹೀಗೆಲ್ಲ ಸ್ಟ್ರಗಲ್ ಮಾಡಿದ್ವಿ. ಬಟ್ ಈಗ ನೋಡಿದ್ರೆ ಹಾಗೇನು ಅನ್ಸಂಗಿಲ್ಲ. ಬಟ್ ಆ ಟೈಮ್ದಾಗ ಭಾಳ ದೊಡ್ಡ ಥಿಂಗ್ ರೀ ಅದು. ನಮಗೇನು ಟ್ರೈಪಾಡ್ ಇರಲಿ ಬಿಡಲಿ, ಒಟ್ಟು ಇದ್ದ ಕೆಲಸ ಆಗ್ಬೇಕಷ್ಟೇ, ಹೀಗೆಲ್ಲ ಮಾಡ್ತಿದ್ವಿ ರೀ. ನಿಮ್ಗೆ ಯಾವತ್ತೂ ಡಿಸಪಾಯಿಂಟ್ ಆಗಿದ್ದಿಲ್ವಾ? With content? ಜನರಲಿ ಇದು ಈ ದಾರಿ ಬೇಕಾ ಬೇಡವಾ, ಇದಕ್ಕೇನಾರು ಫ್ಯೂಚರ್ ಇದೆಯಾ, ಮನೇಲಿ ಬಿಡ್ತಾರಾ? ಇಲ್ಲ ರೀ, ನಾ ಇದ್ದೆ ಫಿಕ್ಸ್ ಇದ್ರಿ? ಹಾಂ, ನಂಗೆ ಪ್ಲ್ಯಾನ್ ಬಿ ಇಲ್ಲ. ಪ್ಲ್ಯಾನ್ ಬಿ ಅದ ರೀ. ಪ್ಲ್ಯಾನ್ ಬಿ ಏನಂದ್ರೆ ಪ್ಲ್ಯಾನ್ ಎ ವರ್ಕ್ ಮಾಡೋದು, ಪ್ಲ್ಯಾನ್ ಬಿ. ಓ ವಾವ್. ನಾನು ಹಿಂಗೆ ಸೊ ಎಲ್ಲರೂ ಇರ್ತಾರೆ, ಇದು ಒಂದು ವರ್ಷ ಕಾಂಟೆಂಟ್ ಮಾಡಿ ನೋಡ್ತೀನಿ, ವರ್ಕೌಟ್ ಆಗಲಿ ವಾಪಸ್ ಜಾಬಿಗೆ ಹೋಗ್ತೀನಿ. ಮತ್ತು ಎದಕ್ಕೆ ಬಂದೀನಿ ನೀನು ಮಾಡಿದ್ದೀನಿ, ಅಪ್ಸ್ ಆ್ಯಂಡ್ ಡೌನ್ಸ್ ಇರತ್ತವೆ. ಸೊ ಕಚ್ಕೊಂಡಾಗ ಹೌ ಟು ಫಿಕ್ಸ್ ಯುವರ್ ಕಾಂಟೆಂಟ್ ಗೇಮ್? ದಿಸ್ ಇಸ್ ಫಾರ್ ಪೀಪಲ್. ಹಾಂ, ಇವತ್ತು ಎಷ್ಟೋ ಜನ ನನ್ನೂ ಬಂದು ಕೇಳ್ತಾರೆ ಆರ್ ಜೆ ಆಗೋಕ್ಕೆ ಹಿಂಗೆ ಅಂತಲ್ಲ. ನಾನು ಅವ್ರಿಗೆ ಹೇಳ್ತೀನಿ, ಆರ್ ಜೆ ಏನಕ್ಕೆ ಕಾಯಬೇಕು, ಸೋಷಲ್ ಮೀಡಿಯಾದೆಲ್ಲ ಇವತ್ತು ಏನು ಬೇಕಾದ್ರೂ ಆಗ್ಬೋದು, ನೀವು ಅಷ್ಟೇ. ಉಪಯೋಗಿಸಿ ಶುರು ಹಚ್ಕೊಳ್ಳಿ ಅಂದರೆ ಹ್ಞೂ ಅಂತ ಕೇಳ್ತಾರೆ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮತ್ತೆ ವಾಪಸ್ ಹೋಗ್ಬಿಡ್ತಾರೆ. ಅದೇ ರೀ. ಸೊ ಅದನ್ನು ಮಾಡ್ಬೇಕಷ್ಟೇ. ಸೊ ಕಾಂಟೆಂಟ್ ಗೇಮಲ್ಲಿ ಬೇಸಿಕ್ಸ್ ಏನು, 5 ರೂಲ್ಸ್ ನಿಮ್ಮ ಪ್ರಕಾರ? ಯಾವಾಗಲೂ ಉಳ್ಕೋಬೇಕು, ಸಖತ್ ಫಾಲೋವರ್ಸ್ ಇಟ್ಕೋಬೇಕು ಅಂತಲ್ಲ, ಅಂದರೆ ನೀವು ಅರ್ಥ ಮಾಡ್ಕೊಂಡಂಗೆ. ಅಂದ್ರೆ 5 ರೂಲ್ಸ್ ಏನು ಗುರುತಿಲ್ಲ ರೀ, ಎಷ್ಟು ಗುರ್ತದೆ ಹೇಳ್ತೀನಿ. ನೀವು ಕಾಂಟೆಂಟ್ ಹಂಗೆ ಅಂದ್ರೆ ಎಲ್ಲ ಕಾಂಟೆಂಟ್ಗೂ ಅದಾಗದೆ ಅದರದ್ದಾದೇ ಒಂದು ಆಡಿಯನ್ಸ್ ಇದ್ದಾರೆ ರೀ. ಸೊ ಕಾಮಿಡಿ ಮಾಡ್ಬೇಕಂತಲೇ ಏನಿಲ್ಲ, ನೀವು ಕಾಂಟೆಂಟ್ ಕ್ರಿಯೇಟರ್ ಕಾಮಿಡಿನೇ ಹಿಡಿಬೇಕಂತಿಲ್ಲ, ಎಲ್ಲದಕ್ಕೂ ಇಲ್ಲಿ ಅದಕ್ಕೊಂದು ವರ್ಗ ಇದೆ. ಹಾಡು ಹೇಳೋರ್ಗೂ ಒಂದು ಎಲ್ಲ ಆಡಿಯನ್ಸ್ ಇದ್ದಾರೆ ರೀ. ಎಲ್ಲ ಥರದ ಅಪೀಲ್ ಮಾಡ್ಬೇಕಷ್ಟೇ. ಕಾಮಿಡಿ ಮಾಡಿದ್ರೆ ಕಾಮಿಡಿ ಮಾಡಿರಿ, ನೀವು ಇಫ್ ಯು ಗುಡ್ ಅಟ್ ಸ್ಟೋರಿ ಟೆಲ್ಲಿಂಗ್ ಸ್ಟೋರಿ ಹೇಳ್ರಿ. ಸೊ ಚೂಸ್ ಯುವರ್ ನೀಶ್ ಏನು ಮಾಡ್ಬೇಕಂತ. ಜಸ್ಟ್ ಬಿಕಾಸ್ ಕಾಮಿಡಿಯಾಗ ಹೆಚ್ಚು ವ್ಯೂಸ್ ಬರ್ಲಿಕ್ಕತ್ತದ, ಇಲ್ಲ ಮೋಟೋ ಬ್ಲಾಗಿಂಗ್ದಾಗ ಹೆಚ್ಚು ವ್ಯೂಸ್ ಬರ್ಲಿಕ್ಕತ್ತದ, ಟೆಕ್ದಾಗ ಹೆಚ್ಚು ವ್ಯೂಸ್ ಬರ್ಲಿಕ್ಕತ್ತದ ಅಂತ ನೀವು ಮಾಡಬೇಡ್ರಿ. ನಿಮ್ದು ಬೈ ಡಿಫಾಲ್ಟ್ ಸೆಟ್ಟಿಂಗ್ ಏನದ ನಿಮ್ಮದು, ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಅದನ್ನ ಹೆಂಗೆ ಎಕ್ಸ್ಪ್ಲೋರ್ ಮಾಡೋದು? ಯಾಕೆಂದರೆ ಅದು ಗುರ್ತಾಗ್ಬಿಡ್ತದೆ ರೀ. ಅದಾಗದೆ ಇದರ ನಿಮಗರೆ ಗುರುತಿರ್ತದೆ, ಇಲ್ಲ ಯಾರು ಮಂದಿ ಬಂದು ಪಕ್ಕ ಹೇಳ್ತಾರೆ ಇದ್ರಲ್ಲಿ ಚೆನ್ನಾಗಿದೆ ನೋಡಿ, ನೀನು ಚಲೋ ಆಡ್ತೀವೋ. ಸೊ ಹಂಗೆ ಸ್ಟಾರ್ಟ್ ಮಾಡ್ಬೋದು ರೀ. ಓಕೆ. ಸೊ ಚೂಸ್ ಅ ನೀಶ್ ಫಸ್ಟ್. ಯಾವುದು ಬೇಕಾದ್ರೆ ಇಟ್ಕೊಳ್ಳಿ ನೀಶ್. ಆಮೇಲೆ ಡೆಡಿಕೇಟೆಡ್ ಇಡ್ರಿ. ಮೀನಿಂಗ್ ಅದಕ್ಕೆ ಇದು ಬಿಟ್ಟು ನಾ ಬೇರೆ ಮಾಡೋಂಗಿಲ್ಲ. ಬೇರೆ ಮಾಡೋದಿತ್ತು ಬೇರೆ ಪೇಜ್ ಮಾಡಿರಿ. ಒಂದೇ ಪೇಜನ್ನ ಮಿಕ್ಸಪ್ ಮಾಡಬೇಡ್ರಿ. ಸೊ ಒಂದೇ ಪೇಜನ್ನ ನಾನು ಕಾಮಿಡಿನೂ ಮಾಡ್ತೀನಿ, ಬೈಕ್ ಓಡಿಸ್ತೀನಿ, ಇದು ಮಾಡ್ತೀನಿ, ಸಿಂಗಿಂಗು ಮಾಡ್ತೀನಿ, ಡ್ಯಾನ್ಸಿಂಗ್ ಮಾಡ್ತೀನಿ, ಎಲ್ಲ A to Z ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ. ಮಿಕ್ಸ್ ಮಾಡ್ಕೋಬೇಡಿ, ಯಾಕಂದರೆ ಆಲ್ಗೋರಿದಮ್ ಬಿಲ್ಡ್ ಆಗಿರೋದು ಹಂಗೆ. ಅದು ಮತ್ತು ಎಲ್ಲರೂ ಹೇಳ್ತಾರೆ, ಬಟ್ ನಾನು ಅದೇ ಹೇಳ್ತೀನಿ, ಬಿಕಾಸ್ ಇಟ್ ವರ್ಕ್ಸ್. ಕನ್ಸಿಸ್ಟೆನ್ಸಿ ಯಾವುದೋ ಪ್ಲ್ಯಾಟ್ಫಾರ್ಮ್ ಇದ್ರೂ ಕನ್ಸಿಸ್ಟೆನ್ಸಿ ಬೇಕಾರಿ. ಸತತವಾಗಿ ಹಾಂ, ಎಷ್ಟು ವಿಡಿಯೋ ಹಾಕಬೇಕು ನಿಮ್ಮ ಪ್ರಕಾರ? ಹಂಗೇನಿಲ್ಲ, ಒಟ್ಟು ಕನ್ಸಿಸ್ಟೆಂಟ್ ಇರಬೇಕು, ಚಲೋ ಕನ್ಸಿಸ್ಟೆಂಟ್. ಏನು ಹಾಕಿದ್ರು ವಾರಕ್ಕೊಂದು ಹಾಕಿದ್ರು ಅದು ಯೂಟ್ಯೂಬ್ಗೆ ರೀ, ಸ್ಕೆಡ್ಯೂಲಿಂಗ್ ಮಾಡ್ಕೊಂಡ್ರೆ. ಇನ್ಸ್ಟಾಗ್ರಾಮ್ದಾಗ ದಿವಸ ಒಂದು ಅಂತೂ ಹಾಕೋಬೇಕು ರೀ. ಈಗಿನ ಕಾಂಪಿಟೇಷನ್ ನೋಡಿದ್ರೆ ಡೈಲಿ ಒಂದು, ಇಲ್ಲ ಒಂದು ದಿವ್ಸಕ್ಕೆ ಬಿಟ್ಟು ಒಂದು. ಕನ್ಸಿಸ್ಟೆನ್ಸಿ. ಮತ್ತು ಮುಂದೆ ಗುಡ್ ಮೈಕ್, ಗುಡ್ ಗೇರ್ಸ್. ಗುಡ್ ಗೇರ್ಸ್ ಅಲ್ರಿ, ಗುಡ್ ಮೈಕ್ ಓನ್ಲಿ. ಮೈಕ್ ಓನ್ಲಿ. ಮೈಕ್ ಓನ್ಲಿ. ವೈ ಎನಿ ರೀಸನ್? ಯಾಕಂದ್ರೆ ಎಲ್ಲರ ಕಡೆ ಐಫೋನ್ ಇರತ್ತದ ರೀ ಈಗ. ಕ್ಯಾಮ್ರಾ ಬೈ ಡಿಫಾಲ್ಟ್ ಕ್ಯಾಮ್ರಾ ಚಲೋನೇ ಇರ್ತದೆ, ಬಟ್ ಮೈಕ್ ಬೇಕು ರೀ. ಆಡಿಯೋ ಎಷ್ಟು ಕ್ರಿಸ್ಪ್ ಕೇಳ್ತದೆ ಆಡಿಯನ್ಸ್ಗೆ, ಅಷ್ಟು ಕನೆಕ್ಟ್ ಆಗ್ತಾರೆ ಅವ್ರು. ಸೊ ನಾ ಎಲ್ಲರಿಗೂ ಹೇಳ್ತೀನಿ, ನಾನು ಮೈಕ್ ತೊಗೋರಿ ಒಂದು. ಎನಿ ಫೇವ್ರೆಟ್ಸ್? ಬಿಗಿನರ್ಸು ಬಜೆಟಲ್ಲಿರೋರು ಈ ಮೈಕ್ ನೋಡ್ರಿ, ಅದು ಎಲ್ಲ ಯೂಟ್ಯೂಬ್ದಾಗ ಸಿಗ್ತದೆ. ಅದೇ ನಿಮ್ದು ಏನಾದ್ರು ಸ್ಪೆಸಿಫಿಕ್ ರೆಕಮೆಂಡೇಶನ್? ಬ್ರ್ಯಾಂಡ್ ಹೇಳ್ಬೋದು, ಹಾಲಿಲ್ಯಾಂಡ್ ಹೇಳ್ಬೋದು. ಹಾಲಿಲ್ಯಾಂಡ್. ಎಷ್ಟದು? ಅದು ನಂದು 30 ಅದ ರೀ. ಅದು ಹಾಂ, ಹಾಲಿಲ್ಯಾಂಡ್ ಬೇಸಿಕ್ ಬಿಟ್ಟ ರೀ, 5,000 ರೂಪಾಯಿ ಅದ. ಇಟ್ಸ್ ಗುಡ್ ಫಾರ್ ಬಿಗಿನರ್ಸ್. ಚಿಕ್ಕ ಇದು ಗುಂಡ್ ಅಂದಲ್ರಿ, ಅದು 12,000 ರೂಪಾಯಿ ಅದು. ಇನ್ನೊಂದು ಬಿಟ್ಟಾರ, ಹಾಲಿಲ್ಯಾಂಡ್ ಲಾರ್ಕ್ A1 ಅಂತ, 5,000 ರೂಪಾಯಿ ರೀ, ಫಾರ್ ಬಿಗಿನರ್ಸ್. ಮಸ್ತ್ ಅದರ ನಾಯ್ಸ್ ಕ್ಯಾನ್ಸಲೇಷನ್ ಅದು, ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ. ಡೈರೆಕ್ಟ್ ಅಟ್ಯಾಚ್ ಮಾಡಿರಿ, ಹಾಕೋರಿ, ಶೂಟ್ ಮಾಡಿರಿ. ಆಡಿಯೋ ಅಂತೂ ಬೇಕೇ ಬೇಕ್ರಿ ಕಂಪಲ್ಸರಿ, ಯಾಕಂದ್ರೆ ಕೇಳ್ತಾರೆ ಸ್ವಲ್ಪ ಇದು ಚಲೋ ತಂಗಾರೆ ಕೇಳ್ಬೇಕಂತ. ಸೊ ಇಷ್ಟು ರೀ. ಮತ್ತು ಮುಂದೆ ಇಷ್ಟು ಸಾಕು ಅಂದ್ರೆ ಇಷ್ಟು ನಾ ಎಕ್ಸ್ಪ್ಲೋರ್ ಮಾಡೀನಿ. ನಾ ಹೇಳೋಕ್ಕಿಂತ ಲೆಟ್ ದೆಮ್ ಎಕ್ಸ್ಪ್ಲೋರ್ ಇನ್ ದ ಜರ್ನಿ. ಯಾಕಂದರೆ ಎಲ್ಲ ಹೇಳ್ಕೊಟ್ರೆ ಯಾರೂ ಮಾಡೋಂಗಿಲ್ಲ. ಅದು ಜರ್ನಿ ಒಳಗೆ ಬಿದ್ದು ಅಂದ್ರೆ ಇನ್ನೂ ಕಲಿತೀವಿ ನಾವು.
ನಿಜ. ಸೊ ನಮ್ಗೆ ಗುರುತು ಇರಲಿಲ್ಲ ಕಾಮಿಡಿ ಹಿಂಗೆ ಬರಿಬೇಕು ಹಂಗೆ ಬರಿಬೇಕಂತ ಏನೂ ಗುರುತಿರಲಿಲ್ಲ. ನಾನು ನಮ್ಮ ದೋಸ್ತ್ ಕೂಡ್ತಿದ್ವಿ, ಮಾಡೋಣಲೇ ರೀಲ್, ಹ್ಞೂ ಮಾಡೋಣ, ಏನು ಮಾಡೋಣ, ನೀ ಹಿಂಗೆ ಹೇಳೋ ನಾ ಹಿಂಗೆ ಹೇಳ್ತೀನಿ ಅಂತ ಬರೀತಿದ್ವಿ. ಸೊ ಅದ ರೂಢ ಬಿದ್ದುಬಿಡ್ತೀವಿ ನಮಗೆ, ಬರ್ದ ಮಾಡ್ಲಿಕ್ಕತ್ತೀವಿ. ಸೊ ಆಮೇಲೆ ಕಲೀಲಿಕ್ಕತ್ತೀವಿ ಸೌಂಡ್ ಎಫೆಕ್ಟ್ಸ್ ಹೆಂಗೆ ಹಾಕೋದು, ಈಗ ಇಲ್ಲೊಂದು ಸೌಂಡ್ ಎಫೆಕ್ಟ್ ಬೇಕಲಿ. ಸೊ ಅದು ಅದೇ ಅವಾಗ ನಾವೇ ನ್ಯಾಚುರಲ್ ಆಗಿ ಕಲ್ತ್ಕೊಂಡ್ವಿ. ಎಳ್ಕೊಂಡು ಹೋಗುತ್ತಲ್ವ. ಹಾಂ ಯಾವುದೇ ಕ್ಷೇತ್ರ ಆದರೂ ಅಷ್ಟೇ, ಒಳಗೆ ಎಳ್ಕೊಳತ್ತದೆ, ಹಾಂ ಅಲ್ಲಿ ಇರಬೇಕಷ್ಟೇ. ಅಷ್ಟೇ ರೀ, ಇರ್ಬೇಕು ರೀ. ಅಂದ್ರೆ ಇನ್ನೊಂದು ಏನಂದ್ರೆ ರೆಲೆವೆಂಟ್ ಇರ್ಬೇಕು ಅಷ್ಟೇ ರೀ, ಅಡ್ಯಾಪ್ಟಬಿಲಿಟಿ ಇರಬೇಕು. ಇಲ್ಲ ನಾವು ಮಾಡಿದ್ದೆ ಹಂಗಿಲ್ಲ, ಯಾಕಂದ್ರೆ ಟ್ರೆಂಡ್ಸು ಚೇಂಜ್ ಆಗ್ತಿರ್ತಾವೆ ರೀ. ನಾ ಈಗ ಒಂದು 9-10 ವರ್ಷದ ಕಾಂಟೆಂಟ್ ಮಾಡ್ಲಿಕ್ಕತ್ತೀನಿ ಅಂದ್ರೆ ರೆಲೆವೆನ್ಸಿನ ಜಸ್ಟ್ ಗೋ ವಿತ್ ದ ಫ್ಲೋ, ಅಡ್ಯಾಪ್ಟಿವ್ ಎಷ್ಟಂತ ಅದೇ ಹೇಳ್ತೀರಿ ಗೊತ್ತದು. ನೀವು ಅವಾಗಲೇ ಒಂದು ಮಾತು ಹೇಳಿರಿ, ಕಂಬ್ಯಾಕ್ ಅಂತ, ಚಾನಲ್ ಜೊತೆಗೆ ಕಂಬ್ಯಾಕ್ ಅಂತ. ಈಗ ಅಂದರೆ ಕಂಬ್ಯಾಕ್ ಏನಾಯಿತು? ಇನ್ಸ್ಟಾಗ್ರಾಮ್ ರೀ, ಇದು ಯೂಟ್ಯೂಬ್ ಹಾಂ ಹಾಕಿದ್ನಲ್ಲ ರೀ, ಒಂದು ಪ್ಯಾರಡಿ ಮಾಡಿ ಹಾಕೀನಿ ಮುಂಗಾರು ಮಳೆದು. ಹ್ಞೂ ಕ್ರೇಜಿ ರೆಸ್ಪಾನ್ಸ್ ಬಂದ್ರಿ ಆಡಿಯನ್ಸಿಂದ. 2 ವರ್ಷ ಖಾಲಿ ಐತ್ರಿ ಚಾನಲ್, ಏನೂ ಹಾಕಿದ್ದಿಲ್ಲ. ಯಾಕೆ? ನಂಗೆ ಒಂದು ಟೈಪ್ ಅದು ಮೊನೋಟೋನಸ್ ಅನಿಸ್ಬಿಡ್ತೀರಿ. ಹೊಸಾದು ಮಾಡಬೇಕಲ್ಲ, ಹೊಸಾದು ಏನಾರೇ ಕೊಡ್ಬೇಕು ಮಂದಿಗೆ, ಹೊಸಾದು ಮಾಡ್ಬೇಕು. ಆಗ ನಿಮಗೆ ಯಾವುದು ಪ್ರೆಷರ್ ಇರಲ್ವಾ? ಪ್ರೆಷರ್ ಭಾಳ ಪ್ರೆಷರ್ ಮಾಡ್ಕೊಂಡಿದ್ದೆ ರೀ ನನಗೆ ನಂಗೆ ಹೆಂಗಂದ್ರೆ ಸ್ಟಾರ್ಟ್ ಮಾಡಿದ್ದು ಲಾಂಗ್ ಫಾರ್ಮೆಟ್ ಕಾಂಟೆಂಟಿಂದ ನಾನು ಬಂದಿದ್ದು. ನನ್ನ ರೈಟಿಂಗ್ ಸ್ಟೈಲ ಹಂಗಿತ್ತು ರೀ, 8 ನಿಮಿಷ 12 ನಿಮಿಷ 15 ನಿಮಿಷ ಬರೀತಿದ್ದೆ. ಆಮೇಲೆ ರೀಲ್ಸ್ ಬಂತು, ಅಲ್ಲಿ ಹೆಚ್ಚು, ಯಾಕಂದ್ರೆ ಅಡ್ಯಾಪ್ಟ್ ಆಗಿಬಿಡ್ಬೇಕು ರೀ. ಅಡ್ಯಾಪ್ಟ್ ಆಗಲಿಲ್ಲ ಅಂದ್ರೆ ಹಿಂದೆ ಉಳಿತೀವಿ. ಸೊ ರೀಲ್ಸ್ ಮಾಡ್ಲಿಕ್ಕತ್ತೀವಿ, ಅಲ್ಲಿ ಗ್ರೋತ್ ಬಂತು, ಓಕೆ ಇನ್ನೂ ಟ್ರೆಂಡ್ದಾಗದ ಮಾಡು. ಸೊ ಅಲ್ಲಿ ಬ್ರ್ಯಾಂಡ್ಸ್ ಬರ್ಲಿಕ್ಕತ್ತರು. ಅಲ್ಲಿಂದ ಈಗ ಮೇಜರ್ ಚಂಕ್ ನಂಗೆ ಬರೋದಂದ್ರೆ ಇನ್ಸ್ಟಾಗ್ರಾಮಿಂದ ಬರ್ತದೆ ಫ್ರಮ್ ಬ್ರ್ಯಾಂಡ್ಸ್. ಅದನ್ನು ನಂಗೆ ಇದು ಮಾಡೋದಿಲ್ಲ, ಅದನ್ನು ಕೆಡಿಸ್ಕೊಳ್ಳೋದಿಲ್ಲ. ಸೊ ಆವಾಗ ಹಂಗೆ ಟೈಮ್ ಕೊಟ್ಟು ಬರೀತಿದ್ದೆ. ಒಂದು 10-15 ಸ್ಕ್ರಿಪ್ಟ್ ಬರೋದು ರಿಜೆಕ್ಟ್ ಮಾಡಾದ್ಮೇಲೆ ಮುಂಗಾರು ಮಳೆ ಬರ್ದಿದ್ದು ನೆನಪಾತು. ಮುಂಗಾರು ಮಳೆನೇ ಯಾಕೆ ಮಾಡಬಾರ್ದು, ಯಾಕಂದ್ರೆ ಆಯ್ಕೆ ಮಾಡಿದ್ರಿ? ಅದು ಮೊದಲೇ ಇತ್ತು ರೀ. ಅದು ಈ ಸೀನ್ನ ಪ್ಯಾರಡಿ ಮಾಡ್ಬೇಕಂತ ಮೊದಲೇ ಇಟ್ಕೊಂಡಿದ್ದೆ. ಮೊದಲು ಡಬ್ಬಿಂಗ್ ಮಾಡ್ಬೇಕಂತ ಇಟ್ಕೊಂಡಿದ್ದೆ. ಆಮೇಲೆ ಕಾಪಿರೈಟ್ ಬೀಳ್ತದಂತ ಲೆಟ್ಸ್ ನಾಟ್ ಕ್ರಿಯೇಟ್ ಅಂಥ ಸಿಮಿಲರ್ ಲೊಕೇಶನ್ಗೆ ಹೋಗಿ ಮಾಡಿ ಶೂಟ್ ಮಾಡ್ಕೊಂಡು ಬಂದಿವಿ, ಎಡಿಟ್ ಮಾಡಿ ಹಾಕಿದ್ವಿ. ಆಫ್ಟರ್ 2 years ಕ್ರೇಜಿ ರೆಸ್ಪಾನ್ಸ್ ಬಂದ್ರಿ ಫ್ರಮ್ ದ ಆಡಿಯನ್ಸ್. 140K ವ್ಯೂಸ್ ಇಸ್ ನಾಟ್ ಅದು ಮಸ್ತ್ ಬಂದ್ರಿ. ಸೊ ಹಂಗೆ ರೀ, ಯಾಕೆ ಪ್ಯಾರಡಿಯಿಂದನೇ ಸ್ಟಾರ್ಟ್ ಮಾಡಿದ್ದೆ ನಂದು ಇದು ಯೂಟ್ಯೂಬ್ ಚಾನಲ್. ಸೊ ಲೆಟ್ ದೇರ್ ಬಿ ಪ್ಯಾರಡೀಸ್ ಓನ್ಲಿ. ಸೊ ಬರೀ ಪ್ಯಾರಡಿನೇ ಇರುತ್ತೆ? ಪ್ಯಾರಡೀಸ್ ಹಾಕ್ತೀನಿ ರೀ, ಮತ್ತು ಕಾಮೆಂಟ್ರೀಸ್ ಹಾಕ್ಬೇಕಂತದ. ಸೊ ಮುಂದೆ ನಿಮ್ಮ ಗುರುತು ಏನೇನು ಆಗಬೇಕಂತ, ವಾಟ್ ಟೈಪ್ ಆಫ್ ಕಾಂಟೆಂಟ್ ನೀವು ನಿಮ್ಮ ಕಡೆಯಿಂದ ಆಚೆಗೆ ಬರುತ್ತೆ? ಒಂದು ಪ್ಯಾರಡಿ, ಕಾಮೆಂಟ್ರಿ ಆ್ಯಂಡ್ ಮ್ಯೂಸಿಕ್. ಈಗ ಅದು ಕೆಲಸ ನಡೆದವ್ರಿ, ಮ್ಯೂಸಿಕ್ಕು ಮಾಡ್ಲಿತ್ತೀನಿ. ಅಂದರೆ ರಿಯಲ್ ವಾಟ್ ಯು ಕಾಲ್ ಆಲ್ಬಮ್ ಸಾಂಗ್ಸ್ ಥರ? ಹಾಂ, ಆಲ್ಬಮ್ ಸಾಂಗ್ಸ್, EPs ಅಂದರೆ ಎಕ್ಸ್ಟೆಂಡೆಡ್ ಪ್ಲೇ ಲಿಸ್ಟ್. ಅಂದ್ರೆ ಒಂದು 3-4 ಹಾಡು ಒಮ್ಮೆ ರಿಲೀಸ್ ಮಾಡಿದ್ರೆ EP. ಹಂಗೆ ಈಗ ಫಾರ್ ಎಕ್ಸಾಂಪಲ್ ಒಂದು EP ಹೆಸರು ಟೀ ಅಂತಿದ್ರೆ, ಟೀ ಅಂತ ಹೆಸರು ಇದ್ರೆ ಟೀ ಒಳಗೆ 4 ಸಾಂಗ್ಸ್ ಅವ. ಅರ್ಥ ಆಯಿತು. ಸೊ ಹಿಂಗೆ ಫುಲ್ ಆಲ್ಬಮ್ ಥರ. ಹಾಂ, ಪ್ಲ್ಯಾನ್ ನಡೆದಿದ್ರಿ, ಬರ್ದೀನಿ. ಸೊ ಎಲ್ಲ ಇದು ಮ್ಯೂಸಿಕ್ ಆಗ್ಲಿಕ್ಕೆ. ಸೊ ಮುಧೋಳಿಂದ ಅರಳಿದ ಒಂದು ಪ್ರತಿಭೆ ಇದು. ಇವತ್ತು ಮುಧೋಳಿ ವಾಪಸ್ ಕರ್ಕೊಂಡು ಹೋಗಿ ನಿಮಗೆ ಏನು ಕೊಡ್ತು ಮುಧೋಳು ಅಂತ ಕೇಳಿದ್ರೆ ಏನು ರೀ ಹೇಳ್ತೀರಿ? ಐಡೆಂಟಿಟಿ ಕೊಡ್ತೀರಿ. ಅಲ್ಲಿ ಮಂದಿ ಇನಿಷಿಯಲ್ ಡೇದ ಭಾಳ ಸಪೋರ್ಟ್ ಮಾಡ್ಯಾರ. ನಾ ಎಲ್ಲರೂ ಹೊರಗೆ ಶೂಟ್ ಮಾಡ್ಲಿಕ್ಕೆ ಮಾಡಿ ಗಿಚ್ಚ ಅಲ್ಲಿ ಮಾಡ್ರಿ ಅಲ್ಲಿ ಯಾರ? ಹಾಂ, ಮುಧೋಳದಾಗ ಫುಲ್ ಬ್ಯೂಟಿಫುಲ್ ಪೀಪಲ್, ಸಚ್ ಸ್ವೀಟ್ ಪೀಪಲ್. ಎಲ್ಲಿ ಹೋದ್ರೂ ಅಷ್ಟೇ ರೀ, ಎಲ್ಲರೂ ಸ್ವೀಟ್ ಪೀಪಲ್, ಎಲ್ಲರೂ ಮಸ್ತ್ ಟ್ರೀಟ್ ಮಾಡ್ತಾರೆ. ಸೊ ಮುಧೋಳು ಅದೊಂದು ನಂಗೆ ಐಡೆಂಟಿಟಿ ಕೊಡ್ತಾರೆ. ಯಾಕಂದರೆ ನಮ್ಮವ್ರಿಗೆ ಪ್ರಪಂಚಕ್ಕೆ ಮುಧೋಳು ಅಂದರೆ ಒಂದು ಆ ಡಾಗ್ ಬ್ರೀಡಿಂದ ಮುಧೋಳು ಫೇಮಸ್ ಆಗಿದೆ. ಬಟ್ ನಮ್ಮ ಬೆಂಗಳೂರು ಜನಕ್ಕೆ ಅಥವಾ ಕರ್ನಾಟಕದಾದ್ಯಂತ ಮುಧೋಳು ಬಗ್ಗೆ ನಾವು ತಿಳ್ಕೊಬೇಕಾಗಿರೋ 5 ಆವಿಷ್ಕಾರಿ ವಿಚಾರಗಳು ನಿಮ್ಮ ಪ್ರಕಾರ. 5 ಥಿಂಗ್ಸ್ ದಟ್ ವಿ ಶುಡ್ ನೋ ಅಬೌಟ್ ಮುಧೋಳು. ಜಗ್ಗಿ ಶುಗರ್ ಕೇನ್ ಬೆಳಿತೀವಿ ರೀ. ಶುಗರ್ ಕೇನಲ್ಲಿ ಎಲ್ಲಿ ನೋಡಿತೀವಿ ಶುಗರ್ ಕೇನು ಆ್ಯಂಡ್ ವೀಟ್. ಆ್ಯಂಡ್ ನಮ್ಮ ಮುಧೋಳು ಊರದಾಗೆ ಇವರು ಶ್ರೀ ಕವಿ ಚಕ್ರವರ್ತಿ ರನ್ನ ಪೋಯೆಟ್, ಅವ್ರು ಅಲ್ಲೇ ಹುಟ್ಟಿದ್ದು. ಪಂಪ ರನ್ನ. ಸೊ ನಮ್ಮದು ರನ್ನ ಮುಧೋಳ, ರನ್ನ ಬೆಳಗಲಿ. ಸೊ ಅಲ್ಲೇ ಒಂದು 10 ಕಿಲೋಮೀಟ್ರ್ ಅದ ಊರು ರೀ ಮುಧೋಳಿಂತರ, ಅಲ್ಲೇ ಅವ್ರು ಜನಿಸಿದಂತಿದ್ದು ಅದು. ಮತ್ತು ಮುಧೋಳದಾಗ ರೀ ಭಾಳ ಹೋಟೆಲ್ ಅವ ರೀ. ಏನು ಅಲ್ಲಿ ಮುಧೋಳು ತಿಂಡಿ ಏನು ರೀ ಫೇಮಸ್ಸು? ಹಾಗೇನು ನಾವು ಎಲ್ಲ ತಿಂತೀವಿ ರೀ ಮುಧೋಳದಾಗ.
ಅಂದ್ರೆ ಅಲ್ಲಿ ಈಗ ಉತ್ತರ ಕರ್ನಾಟಕ ಅಂದ್ರೆ ಜೋಳದ ರೊಟ್ಟಿ ಅಂತ ಫುಲ್ ಹಾಕ್ಬಿಡ್ತಾರಲ್ಲ ಆ ಥರ ಮುಧೋಳ್ ಸ್ಪೆಸಿಫಿಕ್ ಏನಾರ ಇದೆ ಬೆಳಗಾವಿ ಕುಂದಾ ಇಲ್ಲ ಇಲ್ಲ ಹಂಗೆ ಅದ ರೀ ಮುಧೋಳ ಸುತ್ತಮುತ್ತ ಊರಾಗ ಪೇಡೆ ಫೇಮಸ್ ಗಲ್ಗಲಿ ಪೇಡೆ ಫೇಮಸ್ ರೀ ಅಲ್ಲಿ ಗಲ್ಗಲಿ ಪೇಡೆ ಹಂಗಂದ್ರೆ ಗಲ್ಗಲಿ ಊರಿನ ಹೆಸರು ರೀ ಪೇಡ ಪೇಡ ಆ ಊರಿನ ಪೇಡ ಫೇಮಸ್ ಗಲ್ಗಲಿ ಪೇಡ ಗಲ್ಗಲಿ ಪೇಡ ಓಕೆ. ಮತ್ತು ಅದ ರೀ ಬಾಗಲಕೋಟೆ ಡಿಸ್ಟಿಕ್ನ ಭಾಳ ಇದು ಅದು ಅಲ್ಲಿದ್ದು ಅಂದರೆ ಸೀರೆ ಇದೆ. ಅದು ಅದು ರೀ ಬಟ್ ಮುಧೋಳ ಇಟ್ಸ್ ವೆರಿ ನೈಸ್ ಪ್ಲೇಸ್. ಸೊ ದಿಸ್ ಇಸ್ ಸಮಿಂಗ್ ಅಪ್ ಮುಧೋಳ್ ವೆಲ್. ಹಾಂ ಅಂದ್ರೆ ಇದು ಅದ ರೀ. ಮತ್ತು ಈ ಮುಧೋಳ್ ನಾಯಿ ಅಂತೆಲ್ಲ ಫೇಮಸ್ ಇದೆಯಲ್ಲ ಅಲ್ಲಿ ಮುಧೋಳಲ್ಲೇ ಏನಾದ್ರು ಸಪ್ರೇಟ್ ಬ್ರೀಡಿಂಗ್ ಇದೆಲ್ಲ ಇದೆಯಾ? ಹಾಂ ಸೆಂಟರ್ ಅದ ರೀ ಅಲ್ಲಷ್ಟೇ ಮಾಡ್ತಾವೆ. ಸೊ ಅಲ್ಲೇ ಬಂದರೆ ಹೊರಗೆ ಕಾಣ್ತಾವ ತಳಿ ಸಿಗುತ್ತೆ ಅಲ್ಲಿ. ಬಟ್ ತಳಿ ಹೆಂಗಂದ್ರೆ ಭಾಳ ಫಿರೋಷಿಯಸ್ ಅದು ಹಂಟಿಂಗ್ ಡಾಗ್ಸ್ ರೀ ಅದು. ಮೊದಲು ನಮ್ಮ ತೆಳ್ಳಗಿರುತ್ತಲ್ಲ ಯಪ್ಪ ಅವು ಒಮ್ಮೆ ಬಾರ್ಕ್ ಮಾಡಿದ್ರೆ ನೀವು ಕೇಳಬೇಕು, ಅಯ್ಯೋ ಯಪ್ಪ ಮಜಾ ರೀ. ಅವ್ನು ನೋಡಲಿಕ್ಕೆ ಮಜಾ. ಅವು ಹೊಲ್ದಾಗ ಬಿಡ್ತಿದ್ರಿ ಮೊದಲು ಎಲ್ಲ ಅಟ್ಯಾಕಿಂಗ್ ಡಾಗ್ಸ್, ಇದು ಹಂಟಿಂಗ್ ಡಾಗ್ಸ್ ಅಂತ ಗಾರ್ಡ್ ಡಾಗ್ಸ್. ಅಲ್ಲಿಂದ ಬಂದದ್ರಿ. ಈಗ ಭಾಳ ಕಾಣಂಗಿಲ್ಲ ಊರಾಗ ಅಂದರು ಅಲ್ಲಿ ಇಲ್ಲಿ. ಸೊ ಅಲ್ಲೇನಾದ್ರು ಮುಧೋಳ್ ತೊಗೋಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕ್ರಿ? ಅಲ್ಲಿ ಗುರುತಿಲ್ಲ ಅಷ್ಟು ಅಂಥದ್ದು ಕೇಳಿ ಹೇಳ್ತೇನೆ. ಎಲ್ಲ ಇಲ್ಲೇ ಹಾಂ ಅಂದ್ರೆ ಇರ್ತಾರೆ ಅಲ್ಲ ಹಳ್ಳ್ಯಾಗದು ಎಲ್ಲ ಸಿಗ್ತಾವ. ಓಕೆ, ನೀವು ಅಲ್ಲಿಯವ್ರಲ್ವೇನ್ರಿ? ನೀವು ಅಲ್ಲಿಯವ್ರದ್ದೇ. ನಾವು ಅಂತ ಅಲ್ಲಿ ನಮ್ಗೆ ಮೊದಲು ಅಂಜಿಕೆ ರೀ. ಬರೀ ನೋಡೀವಿ ನಾವು ಯಾರು ಮುಧೋಳ ಹಿಡ್ಕೊಂಡು ಅಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗೋರು. ಈಗ ಮೊದ್ಲಿಂತ ಹೇಳ್ಯಾರಿ ಭಾರಿ ಡೇಂಜರ್ ನಾಯವು, ಹುಷಾರಾಗಿರ್ರಿ ಅಂತ. ಸೊ ಹಂಗೆ ಒಮ್ಮೆ ಹಿಂಗೆ ಬಂತ ಹಿಂಗೆ ನೋಡಿರ್ತೀವಿ ನಾವು. ನೆಕ್ಸ್ಟ್ ಅದ್ರ ಮೇಲೆ ಒಂದು ರೀಲ್ ಬಿಡ್ರಿ. ಅದು ಅದ ರೀ. ನಂಗೆ ಭಾಳ ದಿವ್ಸ ಅದ್ರ ಮೇಲೆ ಒಂದು ಡಾಕ್ಯುಮೆಂಟ್ ಮಾಡ್ಬೇಕಂತ ಭಾಳ ಅದ, ಬಟ್ ಆಗವಲ್ತು. ಬಟ್ ಹೋಪ್ಫುಲಿ ಒಮ್ಮೆ ಮಾಡ್ಬೇಕಂತದ ರೀ. ಸೊ ಆ್ಯಸ್ ಅ ಕಿಡ್ ನೀವೇನು ಸೈಲೆಂಟಾ ಅಥವಾ ಮೊದಲಿಂದಲೂ ಕ್ರಿಯೇಟಿವಾ ಉಡಾಳ? ಕ್ರಿಯೇಟಿವ್ ಅಂತೂ ಇದ್ದೆ ರೀ, ಮೊದ್ಲಿಂತನೂ ಇದ್ದೆ. ನಾವು ಒಮ್ಮೆ ಏನು ಮಾಡಿಬಿಟ್ಟಿದ್ದೆ, ಸೈನ್ಸ್ ಎಕ್ಸಿಬಿಷನ್ದಾಗ ಸೋಲಾರ್ ಸಿಸ್ಟಮ್ ಮಾಡಿಬಿಟ್ಟಿದ್ದೆ. ಟೀಚರ್ ಹುಚ್ಚಾಗ್ಬಿಟ್ಟಿದ್ರು, ಅಂದರೆ ಏನು ಮಾಡಿಲೇ ಇದು ಅಂತ. ಇದು ಸೋಲಾರ್ ಸಿಸ್ಟಮ್ ಮಾಡಿದ್ದೆ ರೀ ನಾನು. ಅಂದ್ರೆ ಅವಾಗ ಹೆಂಗಿತ್ತಂದ್ರೆ ನಮ್ದು ತಿಂಡಿ ಅಂತಾರೆ ರೀ. ತಿಂಡಿ ಅಂದ್ರೆ ತಿಂಡಿ ಅಂದರೆ ಅಲ್ಲ, ಕೊಬ್ಬು. ಹಾಂ ಅದೇ ಗಾಂಚಲಿ. ಹಾಂ ಅದು ಏನಂದ್ರೆ ನಮ್ಮ ಕಡೆ ತಿಂಡಿ ಅಂತಾರೆ. ಅದು ಏನಂದ್ರೆ ಏನಾರು ಒಂದು ಬೇರೆ ಮಾಡ್ಬೇಕು. ಸೈನ್ಸ್ ಪ್ರಾಜೆಕ್ಟ್ ಬಂತ ಬೇರೆ ವಾಲ್ಕೆನೋ ಮಾಡೋದೇ ಅಲ್ಲ. ಹಿಂಗೆ ಮಣ್ಣು ತೊಗೊಂಬಂದು ಮಾಡಿ ನೀವು ಫುಲ್ ಸೋಲಾರ್ ಸಿಸ್ಟಮ್ ಮಾಡಿಬಿಟ್ಟಿದ್ರಿ. ಹಾಂ ಅದು ಕೇಳ್ರಿ ಹೆಂಗೆ ಮಾಡ್ತಿದ್ವಿ ಅಂತ. ಇವು ನಮ್ಮೂರ ಜಾತ್ರೆ ಆಗ್ತಿದ್ವು ರೀ, ವರ್ಷಕ್ಕೊಮ್ಮೆ ಜಾತ್ರೆ ಇದ್ದಾಗೆ ಇವೆಲ್ಲ ರಿಮೋಟ್ ಕಂಟ್ರೋಲ್ ಕಾರ್ ಅದು ಇಡೋರಿ. 30 ರೂಪಾಯಿ 40 ರೂಪಾಯಿ ರಿಮೋಟ್ ಕಂಟ್ರೋಲ್ ಕಾರು, ವಯರ್ ಹಚ್ಚಿ ಬರ್ತಿದ್ವಿ, ಹಿಂಗೆ ಹೋಗ್ತಿದ್ವಿ. ಅವು ಮನ್ಯಾಗ ಕೊಡಿಸ್ತಿದ್ದಿಲ್ಲ ನಮಗೆ. 10 ಕೊಡಿಸ್ಕೊತಿದ್ವಿ. 2-3 ದಿವಸ ಆಡಿದ ಮೇಲೆ ಅವೆಲ್ಲ ನಮ್ಗೆ ಬೇಸರವು. ಮೋಟ್ರ್ ತೆಗಿತಿದ್ವಿ ಅದ್ರದ್ದು. ಮೋಟ್ರ್ ತೆಗೆದು ಅದಕ್ಕೊಂದು ಕಾರ್ಡ್ಬೋರ್ಡ್ ಹಾಕಿ ಓಹೋ ಈ ಬ್ಯಾಟ್ರಿ ಹಚ್ಚೋದು. ನಾವು ಸೈಂಟಿಸ್ಟ್ ಆಗಿಬಿಟ್ಟೆ ಈಗ. ಸೊ ನನಗೆ ಹೆಂಗೆ ವಿಚಾರ ಬಂತು, ಅವಾಗ 6th and 7th ಇದ್ದೆ ರೀ. ಏನು ಬಂತು, ಸೊ ಕಾರ್ಡ್ಬೋರ್ಡ್ ಎದಕ್ಕೆ ಹಾಕೋದು, ಇದಕ್ಕೆ CD ಹಾಕಿದ್ರೆ ಇನ್ನೂ ದೂರ ತಿರುಗ್ತದಲ್ಲ ಅಂತ. ಓಹೋ ಹೋ 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 ಹೋ. ಸೊ ಅದಕ್ಕೊಂದು ಇದು ಹಾಕಿ CD ಅಟ್ಯಾಚ್ ಮಾಡಿದೆ ಮೋಟ್ರಿಗೆ. ಹಿಂಗೆ ಮಾಡಿದ್ಮೇಲೆ CD ತಿರುಗೋದು. ನಾ ಏನು ಮಾಡಿದೆ, ಇವು ಪಿನ್ ಬರ್ತಾವೆ ನೋಡ್ರಿ, ಪಿನ್ ಬಿಸಿ ಮಾಡಿ CD ಹೋಲ್ ಮಾಡಿ ಇದಕ್ಕೆ ಬಾಲ್ ಕಟ್ಟಿದೆ. ಎಲ್ಲ ತಿರುಗು ಮಸ್ತ್ ಸಣ್ಣಂಗೆ ತಿರುಗೋದು, ಸಣ್ಣ ಹೆಚ್ಚು ಮಾಡೋದು. ಸೊ ಆ ಸಿಡಿನಲ್ಲೇ ಫುಲ್ ಸೋಲಾರ್ ಸಿಸ್ಟಮ್ ಒಂದು ಹೋಲಲ್ಲೂ 8 ಮಾಡಿ ಹಿಂಗೆ ಮಾಡಿದ್ವಿ. ಅರ್ತ್ ಅಂದ್ರೆ ಫುಲ್ ಬ್ಲೂ ಇರೋದು. ಅದು ಇದು ಎಲ್ಲ ಪೇಂಟ್ ಗಿಂಟ್ ಮಾಡಿ ಅವು ದೊಡ್ಡ ಇವು ಡಬ್ಬಿ ಬರ್ತಿತ್ತು ನೋಡ್ರಿ, ಡಬ್ಬಿ ಒಳಗೆ ಫುಲ್ ಬ್ಲ್ಯಾಕ್ ಪೇಂಟ್ ಮಾಡಿದ್ವಿ. ಬ್ಲ್ಯಾಕ್ ಪೇಂಟ್ ಮಾಡಿ ಅವು ಗ್ಲಿಟರ್ ಬರ್ತಿದ್ವು ನೋಡ್ರಿ, ಇವು ಅಂತಿದ್ರು ಕತ್ಲಾಗೆಲ್ಲ ಮಿಂಚ್ತಾವೆ ನೋಡ್ರಿ, ನಿಯಾನ್ ರೇಡಿಯಮ್ ಅಂತೆಲ್ಲ ಕಲರ್ ಹಚ್ಚಿದ್ವಿ. ಕಲರ್ ಹಚ್ಚಿ ಅದಕ್ಕೊಂದು ಇನ್ನೊಂದಕ್ಕೆ ಇದು ಲೈಟ್ ಕನೆಕ್ಷನ್ ಕೊಟ್ವಿ. ಸಣ್ಣ ಬಲ್ಬ್ ಬರ್ತಾವೆ ನೋಡ್ರಿ, ಸುಮ್ಮ ಬ್ಯಾಟ್ರಿ ಹಿಂಗೆ ಹಿಡಿದು ಹತ್ತು, ಅದಕ್ಕೊಂದು ಕೊಟ್ವಿ. CD ಒಂದು ಕೊಟ್ವಿ, ಒಂದು ಹೋಲ್ ಮಾಡಿದ್ವಿ. ಸೊ ಯಾರು ಹಿಂಗೆ ಹೋಲ್ ನೋಡಿದ್ರೆ ನಾವು ಹಚ್ತಿದ್ವಿ, ಸಣ್ಣ ಹಿಂಗೆ ತಿರುಗ್ತಿತ್ತಲ್ಲ. ಸೊ ಇಟ್ಟು ಫಸ್ಟ್ ಪ್ರೈಸ್ ಕೊಟ್ಟಿದ್ರು. ಏನು ಮಾಡಿ ಗುರುತಿಲ್ಲ ದೋಸ್ತ್, ಭಾರಿ ಮಾಡಿ ಇಷ್ಟ ಸೋಲಾರ್ ಸಿಸ್ಟಮ್ ಎಲ್ಲ ಹೇಳಿದ್ವಿ ನಾವು. ಹೀಗೆಲ್ಲ ಸೊ ಕ್ರಿಯೇಟಿವ್ ಅಂತ ಇದ್ದರು. ಪ್ಲಸ್ ಮನ್ಯಾಗ ಐ ಗ್ರೂ ಅಪ್ ಲಿಸ್ನಿಂಗ್ ಮ್ಯೂಸಿಕ್ ಓನ್ಲಿ. ಅಪ್ಪ ಮ್ಯೂಸಿಷಿಯನಾ? ಪ್ಯಾರಲಿ ಲಾ ಜೊತೆಗೆ ಕಲ್ತಾರೆ ಮ್ಯೂಸಿಕ್ ಎಲ್ಲ. ಹಿಂದೂಸ್ತಾನಿ ಎಲ್ಲ ಎಷ್ಟು ಕಲಿಬೇಕು ಕಲ್ತಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲ್ತಾರೆ, ಪ್ಲಸ್ ಕಂಪೋಸು ಮಾಡ್ತಾರೆ. ಅಪ್ಪ ಹೆಸರು ಕೃಷ್ಣ ವಸಂತರಾವ್ ಕುಲಕರ್ಣಿ ಅಪ್ಪ. ಸೊ ಹಂಗೆ 5 ಇನ್ಸ್ಟ್ರೂಮೆಂಟ್ ಬಾರಿಸ್ತಿದ್ರು ಅವ್ರು ಅವಾಗೆ. ತಬಲಾ, ಹಾರ್ಮೋನಿಯಂ, ಸಿತಾರು, ವೀಣಾ ಎಲ್ಲ ಬಾರಿಸ್ತಿದ್ರು. ಸೊ ಅವಾಗ ನಂಗೆ ಸ್ವಲ್ಪ ಅಲ್ಲಿಂದ ಮ್ಯೂಸಿಕ್ ಆ ರಿದಮ್ ಕ್ಯಾಚ್ ಮಾಡೋದು ಮೊದಲಿನ ಥರ ಮನ್ಯಾಗೆ ಟ್ರೈನ್ ಆಗ್ಬಿಟ್ಟಿನಿ. ಸುಮ್ಮ ಹಾರ್ಮೋನಿಯಂ ಬಾರಿಸೋರು ಈ ಹಾಡು
ಈ ಹಾಡು ಯಾವ್ದು ಹೇಳು ಅಂದ್ರೆ ಸೂರ್ಯನ ಕಾಂತಿನ ಹಿಂಗೆಲ್ಲ ಹೇಳ್ತಿದ್ವಿ ನಾವು, ಹಿಂದಿ ಕನ್ನಡ ಎಲ್ಲ ವೆರಿ ನೈಸ್. ಹಿಂಗೆ ಬಂದದ್ರಿ ಕ್ರಿಯೇಟಿವ್. ಎಸ್, ಮೊದಲಿನ ಥರನೇ. ಸೊ ಒಂದು ಎಲ್ಲರಿಗೂ ಒಂದು ಲೇಬಲ್ ಇರುತ್ತೆ. ಈ ಸಿಟಿ ಹುಡುಗರಂದರೆ ಎಲ್ಲದರಲ್ಲೂ ಮುಂದಿರ್ತಾರೆ, ಭಾಳ ಫಾರ್ವರ್ಡು. ಅದರ ಹಳ್ಳಿ ಹುಡುಗರಂದರೆ ಯಾವಾಗಲೂ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಾರೆ. ಈ ಥರದ್ದೆಲ್ಲ ಲೇಬಲ್ಸ್ ಇರೋ ಒಂದು ಸಮಾಜ. ನಿಮ್ಗೆ ಅನ್ಸತ್ತಾ ಸ್ಮಾಲ್ ಟೌನ್ ಹುಡುಗರುಗಳು ಎಲ್ಲ ಒಂದು ಕಡೆ ದೇ ಆಫನ್ ಡ್ರೀಮ್ ಬಿಗರ್ ಅಂತ? ಮೊದಲು ಸ್ವಲ್ಪ ಕಠಿಣ ಇತ್ತು ರೀ, ಯಾಕಂದ್ರೆ ಬಿಡ್ತಿದ್ದಿಲ್ಲ. ನಂಗೆ ಇದೊಂದು ಮಾಡ್ಬೇಕಂದ್ರೆ ಏನು ಮಾಡ್ತೀವಿ ಬಿಡು, ಅಲ್ಲಿ ಹೋಗಿ ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂತೇಳಿ ಸುಮ್ಮನೆ ಇಂಥ ಸ್ಟೋರೀಸ್ ಹೇಳ್ಬಿಡ್ತೀರಿ. ಯಾಕಂದ್ರೆ ಮೊದಲು 90ಸ್ನಾಗ ಒಂದು ಟ್ಯಾಲೆಂಟ್ ಬೆಂಗಳೂರಿಗೆ ಬಂದು ರೀಚ್ ಆಗ್ಬೇಕಂದ್ರೆ ಇಟ್ ಟು ಟೇಕ್ ಅ ಲಾಟ್ ಆಫ್ ಹರ್ಡಲ್ಸ್. ಮೀನಿಂಗ್ ಯಾವ ಥರ ಹರ್ಡಲ್ಸು? ಅಂದರೆ ಇದು ರೀ, ಊರ ಕಡೆನೇ ಫಸ್ಟ್ ಆಚೆಗೆ ಬಿಡ್ತಿರ್ಲಿಲ್ಲ, ಅಂದರೆ ಇದು ಹಾಳಾಗ್ಬಿಡ್ತೀರ. ಈ ಯಾರಾದ್ರು ಸಿಂಗಿಂಗ್ ಇಷ್ಟ ಇತ್ತು ಅಂದ್ರೆ ಊರಾಗ ಬೇರೆ ಒಂದು ಲಿಮಿಟೆಡ್ ರಿಸೋರ್ಸ್ ಅಷ್ಟೇ ಇರ್ತದೆ. ಸೊ ಅದು ಅಪ್ಸ್ಕಿಲ್ ಮಾಡ್ಲಿಕ್ಕೆ ನೀವು ಇವೆಂಚುಲಿ ಹ್ಯಾವ್ ಟು ಮೂವ್ ಟು ದ ಬಿಗರ್ ಸಿಟಿ. ರೈಟ್. ಸೊ ಅಲ್ಲೆಲ್ಲ ಸಪೋರ್ಟ್ ಮಾಡ್ತಿದ್ದಿಲ್ಲ. ಬಟ್ ಈಗ ಇಟ್ ಡಸಂಟ್ ಮ್ಯಾಟರ್ ವೆದರ್ ಯು ಆರ್ ಫ್ರಮ್ ಅ ಬಿಗ್ ಸಿಟಿ ಆರ್ ಅ ಸ್ಮಾಲ್ ಸಿಟಿ. ಇಂಟರ್ನೆಟ್ ಈಸ್ ಫ್ರೀ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಆಕ್ಸೆಸ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ನೀವು 24 hours ನಿಮ್ಮ ಕೈಯಾಗೆ ಇರ್ತದೆ ಮೊಬೈಲ್. ಸೊ ದ್ಯಾಟ್ ಈಸ್ ದ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ 359 ಏನು ರಿಚಾರ್ಜ್ ಮಾಡ್ತೀರಿ ಅದೇ ಫ್ಯೂಯಲ್ ನಿಮ್ಮದು. ಸೊ ಅಷ್ಟೇ, ಹೆಜಿಟೇಟ್ ಮಾಡಬೇಡ್ರಿ. ವರ್ಡ್ ಆಫ್ ಅಡ್ವೈಸ್ ಫಾರ್ ಸ್ಮಾಲ್ ಟೌನ್ ಹುಡುಗರು ವಾಚಿಂಗ್ ಯು? ಮಾಡಿರಿ, ನಿಮ್ಮ ಕೈ ಟ್ಯಾಲೆಂಟ್ ಅದ, ಮಾಡಿರಿ, ಹೆದರ್ಬೇಡ್ರಿ ಅಷ್ಟೇ. ಜಸ್ಟ್ ಅಪ್ಲೋಡ್. ಹೌ ಟು ಚಾನಲೈಸ್ ದ ಟ್ಯಾಲೆಂಟ್? ಅದು ಸ್ವಲ್ಪ ಟ್ರಿಕ್ಕಿ ಅದ ರೀ, ಅದು ಭಾಳ ಟ್ರಿಕ್ಕಿ ಅದ. ಯಾಕಂದ್ರೆ ನೀವು ಹ್ಯಾವ್ ಟು ಬಿ ಇನ್ ದ ರೈಟ್ ಪ್ಲೇಸ್ ಇರ್ಬೇಕು. ಅಂದಾಗ ಯು ಮಾನಿಟರಿಲಿ ಬೆನಿಫಿಟ್ ನೀವು ಚಲೋ ಹೊತ್ನಂಗೆ ಯುಟಿಲೈಸ್ ಮಾಡ್ಕೋಬೋದು. ಇಲ್ಲ ಅಂದ್ರೆ ನಿಮ್ಗೆ ಗುರುತು ಬಿಸ್ನೆಸ್ದಾಗ ಅಂತರೂ ಮಂದಿ ಎಷ್ಟು ಕಡಿಮೆಗೆ ಆಗ್ತದೆ ಅವ್ರಿಗೆ ಫಾಯ್ದ ಅದು. ಸೊ ನಿಮ್ಗೆ ಸ್ಕಿಲ್ ಗುರುತಿರ್ಬೇಕು ಮಾರ್ಕೆಟ್ನಾಗ ಏನೇನದ. ಸೊ ದ್ಯಾಟ್ಸ್ ವೈ ಕೊಲ್ಯಾಬರೇಷನ್ ಆ್ಯಂಡ್ ನೆಟ್ವರ್ಕಿಂಗ್ ಈಸ್ ಇಂಪಾರ್ಟೆಂಟ್. ಅಂದಾಗ ಬ್ರ್ಯಾಂಡ್ಸಿಗೆ ನೀವೆಷ್ಟು ಡಿಸರ್ವ್ ಮಾಡ್ತೀರಿ ಅಷ್ಟು ದುಡ್ಡು ಬರ್ತದೆ ನಿಮಗೆ. ಸೊ ಸಿನ್ಸ್ ಬ್ರ್ಯಾಂಡ್ಸ್ದೆಲ್ಲ ಮಾತಾಡ್ತಾ ಇರೋದ್ರಿಂದ, ಸೊ ಒನ್ಸ್ ನೀವು ಮಿಲಿಯನ್ ಗಟ್ಟಲೆ ವ್ಯೂಸ್ ಎಲ್ಲ ತೊಗೊಂಡಿರೋ ಕಾಂಟೆಂಟ್ ಕ್ರಿಯೇಟರ್ ಎಲ್ಲ ಆದಮೇಲೆ ಯು ಥಿಂಕ್ ಜರ್ನಿ ಈಸ್ ಈಸಿ? ಅಂದರೆ ಮತ್ತೆ ಕೊಲ್ಯಾಬ್ಸ್ ಎಲ್ಲ ತುಂಬ ಬೇಗ ಬರುತ್ತಾ? ಬಿಕಾಸ್ ಯು ವರ್ಕ್ ವಿತ್ ಲೆನ್ಸ್ ಕಾರ್ಡ್, ಥಮ್ಸ್ ಅಪ್, ಕೋಟಕ್, ಬೂಸ್ಟ್, ಕ್ಲಾಸ್ಮೇಟ್. ಅವು ಬರ್ತಿರ್ತಾವೆ ರೀ ಬ್ರ್ಯಾಂಡ್ ಕೊಲ್ಯಾಬ್ರೇಷನ್. ಶಾರ್ಕ್ ಟ್ಯಾಂಕ್. ಶಾರ್ಕ್ ಟ್ಯಾಂಕ್ ಅದು ಅನ್ಎಕ್ಸ್ಪೆಕ್ಟೆಡ್, ಅದು ಮಜಾ ರೀ ಅದು. ನಿಮ್ಮ ಕಣ್ಣಿಗೆ ಶಾರ್ಕ್ ಟ್ಯಾಂಕ್ ಇಡೀ ಎಪಿಸೋಡ್ ಹೆಂಗಿತ್ತದು? ಅದು ಹೆಂಗಂದ್ರೆ ಫಸ್ಟ್ ಸೀಸನ್ ನೋಡಿದ್ದೆ ಶಾರ್ಕ್ ಟ್ಯಾಂಕ್ ನಾನು. ಫಸ್ಟ್ ಸೀಸನ್ ವಾಸ್ ವೆರಿ ಕ್ರೇಜಿ. ಅಷ್ಟು ನೀರು ಗ್ರೋವರ್ ಬಂದು ಫುಲ್ ಹುಚ್ಚಿಡಿಸ್ಬಿಟ್ಟಿದ್ದ, ಏನೋ ಮಜಾ ಇದ್ದ ನೀವು ಅಂತವ ದೊಗ್ಲಪ್ಪನ. ನಾವು ಸೀಸನ್ 1 ಪ್ಯಾರಡಿ ಮಾಡಿದ್ವಿ. ನಾವು ಇಬ್ಬರೇ ಇದ್ವಿ ಊರಾಗ ಆ ದಿವಸ, ನಾನು ಪ್ರಜ್ವಲ್, ನನ್ನ ಫ್ರೆಂಡ್ಸ್ನಾಗ ಇಬ್ಬರೇ ಇದ್ವಿ. ಶಾರ್ಕ್ ಟ್ಯಾಂಕ್ ಮೇಲೆ ಯಾಕೆ ನಾವು ಪ್ಯಾರಡಿ ಮಾಡಬಾರ್ದು? ಮಾಡೋನು, ಏನಂತ ಮಾಡೋನು, ಇಲ್ಲೇ ಫ್ರೆಂಡನ ಬರ್ಡೇ ಇರ್ತದೆ, ಕೇಕ್ ತೊಗೊಳಿಕ್ಕೆ ರೊಕ್ಕಿಲ್ಲ ನಮ್ಮ ಕಡೆ. ಸೊ ಶಾರ್ಕ್ ಟ್ಯಾಂಕಿಗೆ ಹೋಗೋನು, 300 ರೂಪೀಸ್ ತೊಗೊಂಬರೋನು, ಇನ್ ರಿಟರ್ನ್ ಅವ್ರಿಗೆ ಆ ಕೇಕ್ದಾಗ ಒಂದು 15% ಕೇಕ್ ಕೊಡೋನು, ಉಪ್ಪಿಟ್ಟು ಚೂಡ ಹಾಕಿ ಕೊಡೋನು. ಹಿಂಗೆ ಕೂತು ಬರೆದ್ವಿ. ಸೊ ಅದು ಪ್ಯಾರಡಿ ಮಾಡಿದ್ವಿ. ಸೊ ಭಾಳ ಜನಕ್ಕೆ ಸೇರ್ತದು. ಆಮೇಲೆ ಮಾಡ್ಲಿಕ್ಕೆ ಆಗಲಿಲ್ಲ ರೀ, ಅದು ಮಾಡ್ಲಿಕ್ಕೆ ಆಗಲಿಲ್ಲ. ಕಟ್ಟು ಒಮ್ಮೆ ಸೀಸನ್ 2 ಒಮ್ಮೆ ಪ್ರಮೋಟ್ ಮಾಡಲಿಕ್ಕೆ ಹೋಗ್ಬಿಟ್ಟಿವಿ ನಾವು. ನನಗೆ ಅದು ಫುಲ್ ಖುಷಿ ಅದು. ಆ ಟೈಮ್ದಾಗ ಶಾರ್ಕ್ ಟ್ಯಾಂಕ್ ಮೇಲೆ ಯಾರೂ ರೀಲೇ ಮಾಡಿದ್ದಿಲ್ಲ ಇನ್ನು ಕನ್ನಡ. ಇದು ಹಿಂಗೆ ಕಾಮಿಡಿ ಮಾಡಿದ್ರು ನನ್ನ ಫೀಡ್ದಾಗ ಬಂದಿಲ್ಲ ರೀ. ಬಟ್ ನಾ ಅದು ಸೀಸನ್ 1 ಪ್ಯಾರಡಿ ಮಾಡೀನಿ, ಸೀಸನ್ 2 ಸೀದಾ ಒಮ್ಮೆ ಪ್ರಮೋಷನ್ಗೆ ಕರೆದಾರಲ್ಲ ಅಂತ ಭಾಳ ಖುಷಿಯಾಗಿದ್ದು ರೀ. ಸೊ ವಿ ವರ್ 4 ಕ್ರಿಯೇಟರ್ಸ್ ಫ್ರಮ್ ಸೌತ್ ಇಂಡಿಯಾ ಟು ಡೂ ಅ ಪ್ರಮೋಷನಲ್. ವಾದಿರಾಜು, ಕೃಷ್ಣ, ಸ್ನೇಹ ಶೆನಾಯ್, ನಾನು, 4 ಮಂದಿ ರೀ. ಫಸ್ಟ್ ಟೈಮ್ ಮುಂಬೈಯಾ? ಇಲ್ರಿ, ಹಂಗೆ ಹೋಗ್ತಿದ್ವಿ. ಬಟ್ ಇದು ಎಷ್ಟು ರೀ, ಅವ್ರು ಹೇಳಿದರು ಎಲ್ಲ ಸ್ಕ್ರಿಪ್ಟ್ ಬರ್ಕೊಂಬರ್ರಿ ಎಲ್ಲ ಮಾಡೋಣಂತ. ನಾವು ಕ್ಲಿಯರ್ ಇದ್ವಿ, ಇವೆಲ್ಲ ಶಾರ್ಕ್ಸ್ ಹಿಂದಿ ಮಾತಾಡ್ತಾರೆ, ಅವ್ರ ಕೈಯಾಗ ಕನ್ನಡ ಮಾತಾಡ್ಸೋನು ಹೆಂಗಿರ್ತದೆ ಸಮಥಿಂಗ್ ನ್ಯೂ. ಆ್ಯಂಡ್ ಅವ್ರ ಕೈ ಕನ್ನಡ ಮಾತಾಡ್ತೀವಿ ಲಿಟ್ರಲಿ ನಾವು. ಹೆಂಗೆ ಕನ್ನಡ ಮಾತಾಡ್ಸಿದ್ರಿ ಅವ್ರಿಗೆ ಹೇಳ್ತಿದ್ವಿ, ಸರ್ ऐसा बोलना है, इसका मीनिंग ಕನ್ನಡ में ये है, ಎಕ್ಸ್ಪ್ಲೇನ್ ಮಾಡಿಬಿಡ್ತಿದ್ವಿ. ಸೊ ದ್ಯಾಟ್ ಅವ್ರಿಗೂ ಡೌಟ್ ಇರಬಾರ್ದು ನಾ ಎದಕ್ಕೆ ಹೇಳಕತ್ತೀನಿ ಇದನ್ನಂತ. ಅವ ಬೋಟದವ ಭಾರಿ ಅಂದನ್ರಿ, ಅಮನ್ ಗುಪ್ತಾ, ಏನಪ್ಪ ದೋಸ್ತ ಅಂತ ಹಿಂಗೆಲ್ಲ ಮಾತಾಡ್ಸೀವಿ. ಸೊ ಅದು ಖುಷಿ ಆಯ್ತು ರೀ. ಒಂದೆಷ್ಟು 15 ನಿಮಿಷನಾಗ ಒಂದು 8-9 ಸ್ಕ್ರಿಪ್ಟ್ ಬರೆದ್ವಿ, 4 ಮಂದಿ ಕೂತು ಪ್ರಿಂಟ್ಔಟ್ ತೊಗೊಂಡೋಗಿವ್ರಿ ನಾವು. ಆಲ್ ಪ್ಲ್ಯಾನ್. ಅವರು ಯಾರ್ದು 2 ಜೊತೆ ಮಾಡೋ ಅಂದರು.
ನಾವೊಂದು ಅಪಾರ್ಚುನಿಟಿನೇ ಸಿಕ್ಕ್ಯದ, ಎಲ್ಲರೂ ಅವೈಲೇಬಲ್ ಇದ್ದಾರೆ, ಎಲ್ಲರ ಜೊತೆನೂ ಮಾಡ್ತೀವಲ್ಲ ಅಂತ ನಾವು स्क्रिप्ट्स है, हाँ है, कितना है 10 अंदर तो शार्क्स तो 5 ही है अंदर हर हर एक पर्सन को 2 स्क्रिप्ट अंदी ನಾವು ಬ್ಯಾಕಪ್ ಇಟ್ಕೊಂಡು ಹೋಗಿದ್ದು ರೀ. ಸೊ ಇಫ್ ಅಮನ್ ಗುಪ್ತಾ ಇದನ್ನು ಬ್ಯಾಡ ಅಂದ್ರೆ ನೆಕ್ಸ್ಟ್ ಸ್ಕ್ರಿಪ್ಟ್ ಇತ್ತು, ನಮಗೆ ಆಲ್ಟರ್ನೇಟಿವ್ ಇತ್ತು. ಸೊ ನಮಗೆ ಗುರ್ತಿತ್ತಿದ್ದು ಮುಂದೆ ಕರೀತಾರೆ, ಬಟ್ ಇದು ಫುಲ್ ಕ್ರೇಜಿ ಹಿಟ್ ಮಾಡಿಬಿಡೋಣ ಅಂತ. ಅದೊಂದು ಎಕ್ಸ್ಪೀರಿಯನ್ಸ್ ಭಾರಿ ಇತ್ತು ರೀ. ವೆರಿ ನೈಸ್. ಇಲ್ಲಿ ಪ್ಲ್ಯಾನಿಂಗ್ ಕಾಣ್ತಾ ಇದೆ, ಸಿಕ್ಕಿದಾಗ ಸಿಕ್ಸರೇ ಹೊಡಿಬೇಕು. ಅದು ಗುರ್ತಿಲ್ಲ ರೀ, ಅಪಾರ್ಚುನಿಟಿ ಯಾವಾಗ ಬರ್ತದೆ ಹೇಳಲಿಕ್ಕೆ ಬರಂಗಿಲ್ಲ. ವಿ ಹ್ಯಾವ್ ಟು ಬಿ ರೆಡಿ ಆಲ್ವೇಸ್. ಒಂದು ಇದಿದೆ ಗೊತ್ತಾ, ಬಾಗಿಲು ಯಾವಾಗ ಓಪನ್ ಆಗುತ್ತೋ ಯಾವತ್ತು ಶೂಸು ಸಾಕ್ಸು ಹುಡುಕ್ಬಾರ್ದು, ಹಾಕೊಂಡು ಕೂತಿರ್ಬೇಕು, ತೆಗಿತಾನೆ ಜಿಗದ ಬಿಡುದ್ರಿ. ಸೊ ಹಂಗೆ ರೀ. ನಿಮಗೆ ಶಾರ್ಕ್ ಟ್ಯಾಂಕ್ ಕಲಿಸಿದ ಪಾಠಗಳೇನು? ಯಾಕಂದರೆ ಒಬ್ಬೊಬ್ಬರು ಒಂದೊಂದು ನೋಡ್ತಿರ್ತೀರ, ಅಲ್ಲಿ ನೀವೇನು ನೋಡಿದ್ರಿ ಅಲ್ಲಿ? ಅಲ್ಲೇ ಹೆಂಗೆ ಎಷ್ಟು ಕ್ವಿಕ್ಕಾಗಿರ್ಬೇಕು ನಾವು. ಅಲ್ಲಿ ನಾವು ಹೋದಾಗ ಪ್ರೊಮೋ ಶೂಟ್ ಅಲ್ಲಿ ಇರ್ತೈತೆ ರೀ. ಸೊ ಎವ್ರಿ ಶಾರ್ಕ್ ವಿಲ್ ಬಿ ಫ್ರೀ ಫಾರ್ ಓನ್ಲಿ 5 minutes. ಅವ ವಾಶ್ರೂಮಿಗೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ಟೈಮ್ ಇತ್ತು, ಯಾಕಂದ್ರೆ ಅಷ್ಟು ಫ್ರೀ ಇದ್ದಿದ್ದಿಲ್ಲ ಅವರು. ಸೊ ಎಲ್ಲರೂ ಹೇಳೋರು ಅವ್ರ ಟೀಮ್ 10 minute है क्या कर सकते करके ನಾವು ಹೋಗೋದು ಪಟ್ನ ಸಡ್ ಅಂತ ಹೋಗೋರು. ಕೃಷ್ಣ ಮತ್ತು ಸ್ನೇಹ ಕ್ಯಾಮ್ರಾ ಹಿಡಿಯೋರು, ಅವರು 2 angles, ನಾನು ಅದು ಪರ್ಫಾರ್ಮ್ ಮಾಡ್ತಿದ್ವಿ. ಮೊದಲು ಒಂದು 5 ನಿಮಿಷ ಎಕ್ಸ್ಪ್ಲೇನ್ ಮಾಡಿಬಿಡ್ತಿದ್ವಿ. ಸರಿ ಹಿಂಗದ ಓಕೆ ಡನ್ ಆ್ಯಕ್ಷನ್ ಚಲೋ. ನಾವು ಒಮ್ಮೊಮ್ಮೆ ಹೆಂಗೆ ಮಾಡೀವಿ ಅಂದ್ರೆ ಫಸ್ಟ್ ಬೇರೆ ಶಾರ್ಕ್ದವ್ರು ಮಾಡಿ ಕಳಿಸ್ಬಿಟ್ಟಿವಿ ಅವ್ರನ್ನ, ನಾವು ಆಮೇಲೆ ಶೂಟ್ ಮಾಡ್ಕೊಂಡಿವಿ ನಮ್ದೆಲ್ಲ. ಹಾಂ. ಸೊ ಅಲ್ಲಿ ಸ್ವಲ್ಪ ಪ್ರೊಫೆಷನಲಿಸಮ್ ಎಷ್ಟು ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡ್ಬೇಕಂತ ಅದನ್ನ ಕಲ್ತೀವಿ. ಇಲ್ಲ, ನಿಮ್ಮದು ಫುಲ್ ಹೈ ಎಂಡ್ ಕ್ಯಾಮ್ರಾಸೇ ತೊಗೊಳ್ತಾ ಇದ್ರಾ? ಕ್ಯಾಮ್ರಾ ಇಲ್ಲರಿ, ನಮ್ಮದು ಫೋನೇ. ಅವಾಗ ನಂದು ಆ್ಯಂಡ್ರಾಯ್ಡ್ ಫೋನ್ ಇತ್ತು ರೀ ನಂದು. ಅವಾಗ ಯಾವುದೋ ವಿವೋದು, ಇನ್ನೂ 3 EMI ಪೆಂಡಿಂಗ್ ಇದ್ದು ಅವಾಗ ನಂದು. ಅವಾಗ ವಾದಿರಾಜ್ ಫೋನ್ ತೊಗೊಂಡಿದ್ದ, iPhone 11 ತೊಗೊಂಡಿದ್ದ. ಸೊ ಸ್ನೇಹಾನ್ ಕಡೆನೂ ಏನೋ ಲೇಟೆಸ್ಟ್ ಫೋನ್ ಇತ್ತು ಅವಾಗಿಂದು. ಸೊ ಪಟ್ಟ ಶೂಟ್ ಆತ್ರಿ. ಇದರಿಂದ ಏನು ಕಲಿಬೇಕಂದ್ರೆ ಗೇರ್ಸ್ ಡೋಂಟ್ ಮ್ಯಾಟರ್, ಟ್ಯಾಲೆಂಟ್ ಆ್ಯಂಡ್ ಟೈಮಿಂಗ್ ಆ್ಯಂಡ್ ದಟ್ ಹಂಗರ್ ಇಸ್ ಆಲ್ ದಟ್ ಮ್ಯಾಟರ್ಸ್. ಇಂಟ್ರೆಸ್ಟಿಂಗ್. ಅವಾಗಿನ್ನ ಮೈಕ್ ಕಲ್ಚರ್ ಅಷ್ಟು ಬಂದಿದ್ದಿಲ್ಲ. ಅದು ಮೈಕ್ ಕಲ್ಚರ್ ಇತ್ತು ರೀ, ಅದು ಬರೀ 3.5 ಜಾಕ್ದ ಹಾಕಿ ಲ್ಯಾಬ್ ಮೈಕ್ ಬರ್ತಿದ್ವು, ಅವು ಇದ್ದು. ಸೊ ಅವು ಎಲ್ಲ ಕಡೆ ಕ್ಯಾರಿ ಮಾಡ್ತಿದ್ದಿಲ್ಲ ನಾವು. ಸೊ ಐಫೋನ್ ಚಲೋ ರೆಕಾರ್ಡ್ ಮಾಡ್ತಿತ್ತು ರೀ ವಾಯ್ಸ್ ಅವಾಗ. ಸೊ ಸಾಕಂತೇಳಿ ನಾವು ಇದು ಮಾಡ್ತಿದ್ವಿ. ಆಡ್ಯಾಸಿಟಿ ಅಂತ ಒಂದು ಸಾಫ್ಟ್ವೇರ್ ಬರ್ತಿತ್ತು, ಅದ್ರಾಗ ಆಡಿಯೋ ಹಾಕಿ ಎನ್ಹ್ಯಾನ್ಸ್ ಮಾಡ್ಕೊತಿದ್ವಿ ನಾವು. ಕ್ಲೀನ್ ಎಲ್ಲ ಮಾಡಿ. ಕಂಪ್ರೆಸರು ಅದು ಇದು ಏನೇನೋ ಹಾಕಿ ಯೂಟ್ಯೂಬ್ದಾಗ ಮೊದಲು ನೋಡಿದ್ರಿ ವಿಡಿಯೋ, ಹೌ ಟು ಕ್ಲೀನ್ ವಾಯ್ಸ್ ಇನ್ ಆಡ್ಯಾಸಿಟಿ ಅಂತ ಹಿಂಗೆ ಕರೆಕ್ಟ್ ಮಾಡಿ ಹಿಂಗೆ ಮಾಡ್ತಿದ್ವಿ. ನಿಮ್ಮ ಸ್ಟೋರಿ ನೋಡಿದ್ರೆ ಫ್ರಮ್ ಮುದೋಲ್ ಟು ಮಿಲಿಯನ್ ವ್ಯೂಸ್, ಸಂಬಡಿ ಹೂ ಸ್ಟಡಿಡ್ ಲಾ ಬಟ್ ಚೋಸ್ ಲಾಫ್ಟರ್ ಆಲ್ಮೋಸ್ಟ್. ಅದೇನು ಡೌನ್ಲೋಡೆಡ್ ಸ್ಟಾಪ್ಡ್ ಅಟ್ 90%. ಯಾಕದು 5th yearವರೆಗೂ ಹೋಗಿ? ಅದು ನಂಗೆ ಅಲ್ಲಿ ಮಟ್ಟ ರಿಯಲೈಸ್ ಆಗಿಬಿಟ್ಟಿತ್ತು, ನಾ ಲಾಯರ್ ಆದ್ರೂ ಅಷ್ಟು ಅಂಥ ಪರಿ ಚಲೋ ಲಾಯರ್ ಅಂತೂ ಆಗಂಗಿಲ್ಲ. ಅಂದರೆ ಯಾಕೆ? ನನಗೆ ಅದು ನಂಗೆ ಇದ್ದಿದ್ದಿಲ್ಲ ಟು ಬಿ ವೆರಿ ಆನೆಸ್ಟ್ ಮಾಡ್ಬೇಕಂತದು. ಸೊ ಅಪ್ಪ ಮಾಡೋ ಮಗನ ಮಾಡಿ ಹ್ಞೂ ಅಪ್ಪ ಅಂತಂದೆ. ಫಸ್ಟ್ ಇಯರ್ ಎಲ್ಲ ಸಬ್ಜೆಕ್ಟ್ಸ್ ಕ್ಲಿಯರ್, ಸೆಕೆಂಡ್ ಇಯರ್ 2 ಬ್ಯಾಕ್. ಸೊ ಅದು ಬ್ಯಾಕ್ಲಾಗ್ಸ್ ಇದು ಭಾರ. ಅಪ್ಪನೂ ಲಾಸ್ಟಿಗೆ ಅಂತ ಬ್ಯಾಡ್ ಬಿಡು, ಬ್ಯಾಡ ನೀ ಏನು ಮಾಡ್ತೀವಿ ಮಾಡು ಅಂದ್ರೆ ಥ್ಯಾಂಕ್ ಯು ಬೆಂಗಳೂರಿಗೆ ಆಡಿ. ಸೊ ಅದು ಫ್ರೀಡಮ್ ಆಫ್ ಇಯರಾ? ಯಾವ್ದು? ಡ್ರಾಪಿಂಗ್ ಔಟ್ ಆಫ್ 5th year. ಮೊದಲು ಫಿಯರ್ ಇತ್ತು ರೀ, ಆಮೇಲೆ ಡೂ ಆರ್ ಡೈನೇ ಬಂತು ರೀ. ನನಗೆ ಹೆಂಗಂದ್ರೆ ಮುಂದೆ ರಿಗ್ರೆಟ್ಸ್ ಆಗಬಾರ್ದು ನನಗೆ. ಅಯ್ಯೋ ಈ ಟೈಮ್ದಾಗ ನಾ ಹಿಂಗೆ ಮಾಡಿಬಿಟ್ಟಿದ್ರೆ ಎಲ್ಲೋ ಇರ್ತಿದ್ನಲ್ಲ, ಆ ರಿಗ್ರೆಟ್ ಬೇಡ. ಬಿಕಾಸ್ ಅದು ಭಾಳ ಹೊಲಸು ರಿಗ್ರೆಟ್ ರೀ ಅದು, ಎಂತೆಂಥ ಸ್ಟ್ರಾಂಗ್ ಮನುಷ್ಯರನ್ನು ಮುರಿದು ಬಿಡ್ತದೆ ಅದು. ಸೊ ಅದಕ್ಕೆ ನಾ ಡಿಸೈಡ್ ಮಾಡಿದೆ, ಒಂದು ಲೀಪ್ ಆಫ್ ಫೇತ್ ತೊಗೊಳ್ಳೋಣ, ಕಣ್ಣು ಮುಚ್ಚಿ ಹೆಜ್ಜೆ ಇಡು, ನೋಡೋಣ ಎಲ್ಲಿ ಹೋಗ್ತದೆ ಅಂತ ಅಪ್ಪ ಕೂತ್ ಕನ್ವಿನ್ಸ್ ಮಾಡಿದೆ. ಅಪ್ಪ ಡಿಗ್ರಿ ಬೇಡ ಅನ್ನೋದು ಈಸಿ ಇತ್ತಾ, ಅಪ್ಪನ ಕನ್ವಿನ್ಸ್ ಮಾಡೋದು ಈಸಿ ಇತ್ತಾ? ಕನ್ವಿನ್ಸ್ ಮಾಡೋದು ಭಾಳ ಡಿಫಿಕಲ್ಟ್ ಇತ್ತು ರೀ. ಯಾಕಂದ್ರೆ ನಾ ಹೋದೆ ಅಂದ್ರೆ ಮನ್ಯಾಗ ಯಾರಿಲ್ಲ, ಅಮ್ಮ ಅಪ್ಪ ಅಜ್ಜಿ 3 ಮಂದಿ. ಆ್ಯಂಡ್ ಲೇಟರ್ ಮೈ ಡ್ಯಾಡ್ ಫೌಂಡ್ ಹಿಸ್ ಲವ್ ಆಫ್ ಹಿಸ್ ಲೈಫ್ ಅಗೇನ್. ಸೊ ಹಿಂಗಾತ್ರಿ ಕೂತ್ ಕನ್ವಿನ್ಸ್ ಮಾಡಿದೆ. ನಮ್ಮ ಮಮ್ಮಿ ಭಾಳ ಸಪೋರ್ಟಿವ್, ಈಗ ಫುಲ್ ನನ್ನ ಬ್ಯಾಕ್ ಬೋನಾಗಿ ನಿಂತ್ರವ್ರು. ಹೋಗ್ಪ ನೀ ಎಕ್ಸ್ಪ್ಲೋರ್ ಮಾಡು, ನಾ ಇದೀನಿ ತಗೋ, ನೀ ಹೋಗಿ, ನೀ ಚಿಂತೆ ಮಾಡ್ಬಿಡ್ತು, ನಾ ಇದ್ದೀನಿ, ನೀ ಏನಾದ್ರು ಕಲ್ತು ಬಾ, ಒಂದು 4 ಜನದ ಮಧ್ಯೆ ಹೋಗು, ಅಲ್ಲಿ ಲೈಫ್ ಸ್ಟೈಲ್ ನೋಡು. ಬೆಂಗಳೂರು ಈಸ್ ಅ ವೆರಿ ಕಾಂಪಿಟೇಟಿವ್ ಪ್ಲೇಸ್, ಯಾರು ನೋಡಿದ್ರು ನಿಂಗೆ ಹೆಂಗಿರ್ತದೆ ಎಲ್ಲ ಹೇಳಿದ್ರು, ಕಲಿ
ಎಕ್ಸ್ಪ್ಲೋರ್ ಮಾಡು. ಸೊ ಹಿಂಗಿದ್ದಾಗ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಏನೋ ಮೊದಲು 2 years ಇದ್ನಲ್ರಿ, ಸೊ ಐ ಆಮ್ ಸ್ವಲ್ಪ ಇದ್ದೆ, ಯೂಸ್ ಟು ಇದ್ದೆ. ಸೊ ಇಲ್ಲಿ ಬರೀ ಶಿಫ್ಟ್ ಆಗೋದು ಅಷ್ಟೇ ಇತ್ತು, ಯಾಕಂದ್ರೆ ಇಲ್ಲಿ ಆಕ್ಸೆಸಿಬಿಲಿಟಿ ಭಾಳ ಬೇಕಾಗ್ತಿರಿ. ಸೊ ಫಾರ್ ಎದಕ್ಕೆ ಕರೆ ಇರಲಿ, ಬ್ರ್ಯಾಂಡ್ ಶೂಟ್ಗರೆ ಆಗಲಿ ಎದಕ್ಕೆ ಕರೆ ಆಗಲಿ, ಯು ಹ್ಯಾವ್ ಟು ಬಿ ವೆರಿ ಆಕ್ಸೆಸಿಬಲ್ ಇಲ್ಲ ಅಂದ್ರೆ ದೇ ಆಲ್ವೇಸ್ ಹ್ಯಾವ್ ಆ್ಯನ್ ಆಪ್ಷನ್. ನೀ ಇಲ್ಲ ಅಂದ್ರೆ ಬೇರೆದವ ಮಾಡ್ದಂತ ತಗೋರು, ಹಂಗೆ ನಾವು ಅದು ಮಾಡೋದಿದ್ದಿಲ್ಲ. ಸೊ ಶಿಫ್ಟ್ ಆದೆ, ಆ್ಯಂಡ್ ಸೋ ಫಾರ್ ಸೋ ಗುಡ್ ರೀ. ಸಿನ್ಸ್ ನೀವು ಅನ್ಕನ್ವೆನ್ಷನಲ್ ಕರಿಯರ್ ಅವತ್ತಿಗೆ ಇವತ್ತು ಮೋದಿಯವರು ಅದನ್ನು ಕಾಂಟೆಂಟ್ ಕ್ರಿಯೇಟರ್ಸ್ ಪ್ರೊಫೆಷನ್ ಈ ಸಲ ಫುಲ್ ಖುಷಿಯಾಗಿ ITR ಫೈಲ್ ಮಾಡ್ತೀವಿ ರೀ ನಾವು, ಯಾಕಂದ್ರೆ ಕೊಟ್ಟಾರ ಕ್ಯಾಟಗರಿ. ಈ ಸಲ ಅದೊಂದು ಕನ್ಫ್ಯೂಸಿಂಗ್ ನನಗೆ, ನಮ್ಮ ಸಿ ಯಾವ ಕ್ಯಾಟಗರಿ ಹಾಕಿ ಗೊತ್ತಿಲ್ಲಪ್ಪ. ಅದೇ HSN ಕೋಡ್ ಕೇಳ್ತಾರಲ್ಲ ಎಲ್ಲ ನೀ ಹಾಕಿ, ನಾವು ಇನ್ನೂ ನಂದು ID ಪಾಸ್ವರ್ಡ್ ಕೊಟ್ಬಿಟ್ಟೇನಿ ರೀ, ತುಂಬಿಡಪ್ಪ ನೀನು ITR. ನಂಗೆ ಸೆಪ್ಟೆಂಬರ್ ಮಟ್ಟ TDS ಕಟ್ಟಾಗಿ ಬರ್ಬೇಕು, ಟ್ಯಾಕ್ಸ್ ಕಟ್ಟಾಗಿ TDS ಅಕೌಂಟಿಗೆ ಬಂದುಬಿಡ್ಬೇಕು. ಸೊ ಹಿಂಗೆ ಸೊ ಈ ವರ್ಷ ಎಕ್ಸೈಟ್ಮೆಂಟ್ಲೇ ತುಂಬ್ತೀವಿ, ನಮಗೊಂದು ಕ್ಯಾಟಗರಿ ಕೊಟ್ಟಾರ, ಫೈನಲಿ ಕೊಟ್ರಿ ಅಂತ. ಸೊ ಈ ಒಂದು ಪರಿಸ್ಥಿತಿನಲ್ಲಿ ಇನ್ನೂ ಕೆಲವು ಮನೆಗಳಿರುತ್ತವೆ, ಭಾರತೀಯ ಮನೆಗಳಿಗೆ ಈ ಥರ ಅನ್ಕನ್ವೆನ್ಷನಲ್ ಕರಿಯರ್ಸು, ಕಾಂಟೆಂಟ್ ಕ್ರಿಯೇಟಿವ್ ಕರಿಯರು ಅಂತೆಲ್ಲ ಮಕ್ಕಳಿಗೆ ಬೇಡ ಅಂತ ಬಡಿದು ಕೂಡಿಸೋ ಅಪ್ಪ ಅಮ್ಮಂದರಿಗೆ ನಿಮ್ಮ ಕಿವಿ ಮಾತು, ಅನುಭವದ ಮಾತು, ಯಾಕೆಂದರೆ ಅದನ್ನು ದಾಟಿದಿರಿ. ಫಸ್ಟ್ ಎಜುಕೇಷನ್ ಮುಗಿಸ್ಲಿ ರೀ. ಈಗ ಯಾವುದೇ ಆಗಲಿ, ಸ್ಟಾರ್ಟ್ ಕಾಂಟೆಂಟ್ ಕ್ರಿಯೇಷನ್ ಆ್ಯಸ್ ಅ ಪಾರ್ಟ್ ಟೈಮ್ ಸೈಡ್ ಹಸಲ್ ಅಂತ ಸ್ಟಾರ್ಟ್ ಮಾಡಿರಿ. ಇಫ್ ಇಟ್ ಗೋಸ್ ಗುಡ್, ಯಾಕೆ ಈಗ ಹೇಳಿತೀನಿ ರೀ, ಈಗಿನ ಟೈಮ್ದಾಗ ಜಗ್ಗಿ ಕಾಂಟೆಂಟ್ ಕ್ರಿಯೇಟರ್ ಸಿಗ್ತಾರೆ ನಿಮ್ಗೆ. ಯು ನೆವರ್ ನೋ. ಇಲ್ಲೇ ಒಂದು ರೌಂಡ್ ಹೋದ್ವಿ ಅಂದ್ರೆ ಒಂದು 5 ಮಂದಿ ಶೂಟ್ ಮಾಡ್ತಿರ್ತಾರೆ. ಸೊ ಈಗೆಲ್ಲ ಮನೆಯಲ್ಲೂ ಕಾಂಟೆಂಟ್ ಕ್ರಿಯೇಟರ್ಸ್ ಆಗ್ಯಾರ, ಕಾಂಪಿಟೇಷನ್ ಭಾಳ ಅದ ರೀ. ಈಗ ಕ್ರಿಯೇಟಿವ್ ಭಾಳ ಆಗ್ಬೇಕು. ಮೊದ್ಲು ನಮ್ಮ ಟೈಮ್ದಾಗ ವೆರಿ ಫ್ಯೂ ಕ್ರಿಯೇಟರ್ಸ್ ಬರ್ತಾರೆ ನಾವು ಸ್ಟಾರ್ಟ್ ಮಾಡಿದಾಗ. ಸೊ ನಮಗೆ ಇಟ್ಸ್ ನಾಟ್ ಅ ಫಾಲೋವರ್ಸ್ ಎಕಾನಮಿ ಎನಿಮೋರ್, ಇಟ್ ಇಸ್ ಅ ಕ್ರಿಯೇಟರ್ಸ್ ಎಕಾನಮಿ. ಈ ಫುಲ್ ಎಲ್ಲೆಲ್ಲೂ ಕ್ರಿಯೇಟರ್, ಒಂದು ದಿವ್ಸ ವಿಡಿಯೋ ಹಾಕ್ಲಿಲ್ಲ ಹೊರತು ಬೀಳ್ತದೆ ಈಗ. ಹೌ ಟು ಸ್ಟೇ ಆನ್ ಟಾಪ್ ಆಫ್ ದ ಕ್ರಿಯೇಟರ್ಸ್ ಗೇಮ್ ಇಷ್ಟು ಕಾಂಪಿಟೇಷನ್ ಮಧ್ಯೆ ನಿಮ್ಮ ಪ್ರಕಾರ? ಅದ್ರ ಟಾಪ್ 1 ಟಾಪ್ 2 ಏನು ನನ್ನ ಪ್ರಕಾರ ಅಂತೂ ಏನಿಲ್ಲ. ಟಾಪ್ ಅಂದರೆ ಇರೋದ್ರಲ್ಲಿ ಸಖತ ಮಾಡ್ತಾರೆ ಅಂತ ಅನ್ನಿಸ್ಕೊಳ್ಳೋ ಲೆವೆಲ್ಗೆ ಏನು ಮಾಡಬೇಕು? ಅದೇ ಬಿ ರೆಲೆವೆಂಟ್ ಆ್ಯಂಡ್ ಜಸ್ಟ್ ಪೋಸ್ಟ್. ಬಿ ರಿಲೆವೆಂಟ್, ಬಿ ಕನ್ಸಿಸ್ಟೆಂಟ್, ಪೋಸ್ಟ್ ಅಷ್ಟೇ. ವಿಚಾರ ಮಾಡಬೇಡ್ರಿ ಇದು ಓಡ್ತದೋ ಇಲ್ಲೋ, ಇದಕ್ಕೆ ವ್ಯೂಸ್ ಬರ್ತಾವೋ ಇಲ್ಲೋ, ಭಾಳ ಟೆನ್ಷನ್ ತೊಗೋಬೇಡ್ರಿ. ಲೆಟ್ ಪೀಪಲ್ ಆ್ಯಂಡ್ ಆಲ್ಗೋರಿದಮ್ ಡಿಸೈಡ್ ದಟ್. ನಿಮಗೆ ತುಂಬ ಗೂಗ್ಲಿ ಹಾಕಿದ ವಿಡಿಯೋ ಯಾವುದು ಇದು ಓಡಲ್ಲ ಅಂದ್ಕೊಂಡು ಓಡ್ಬಿಡ್ತು? ಯಾವ್ದು ರೀ? ಜರ್ನಲಿ, ನಿಮ್ಮ ಜರ್ನಿನಲ್ಲಿ ಇದು ಅಗದಿ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಇದು ಗುಂಡ್ಯಾ ಮತ್ತು ಕುಕ್ಕಿ ಮತ್ತು ಇದಕ್ಕೆ ಪೈಲ ಒಂದು 3 years ಬ್ಯಾಕ್ ರೀ, ಬ್ಯಾಂಕ್ ಸೀರೀಸ್ ಅಂತಂದು ಮಾಡಿದೆ ನಾನು ಬ್ಯಾಂಕ್ದಾಗ. ಸೊ ಇನ್ಸ್ಟಾಗ್ರಾಮ್ದಾಗ ಅಲ್ಲಿ ವೈರಲ್ ಅದು 3 ವೀಡಿಯೋಸು. ಆ್ಯಂಡ್ ಇನ್ನೊಂದು ಬೂಸ್ಟ್ ಡಬ್ಬಿ ಅಂತ ಮಾಡಿದ್ದೆ. ಸೊ ಊಟಕ್ಕೆ ಕೂತಿರ್ತೀನಿ, ಚಟ್ನಿ ಪುಡಿ ಸಿಗಂಗಿಲ್ಲ. ಅಮ್ಮ ಕೇಳ್ತೀನಿ ಚಟ್ನಿ ಪುಡಿ ಎಲ್ಲದ, ಅಲ್ಲೇ ಬೋರ್ನ್ವಿಟಾ ಬಾಟ್ಲಿ ಒಳಗದ ನೋಡು. ಹಿಂತಿರುಗ್ತೀನಿ 10 bottles. ಅಮ್ಮ ಯಾವುದು ಅಂತೀನಿ, ಅಮ್ಮ ಫೋನ್ದಾಗ ಇರ್ತಾಳೆ, ಎಲ್ಲ ಟೆಸ್ಟ್ ಮಾಡ್ತೀನಿ. ಓ ಇದರ ಬೇಳೆ ಇದೆ, ಇದರಲ್ಲಿ ಕಾಳಿದೆ, ಇದರಲ್ಲಿ ಇದು ಉಪ್ಪಿದೆ, ಈ ಖಾರದ ಪುಡಿ ಇದೆ. ಆಮೇಲೆ ನಂಗೆ ಚಟ್ನಿ ಪುಡಿ ಸಿಗಂಗಿಲ್ಲ, ಬ್ಯಾಡ ಬಿಡು ಉಪವಾಸ ಮಲ್ಕೋತೀನಿ, ಚಟ್ನಿ ಪುಡಿ ಬೇಡ ಅಂತ ಬರೀ ಸುಮ್ಮನೆ ಚಪಾತಿ ತಿಂದು ಮಲ್ಕೋತೀನಿ. ಅದು ಅನ್ಎಕ್ಸ್ಪೆಕ್ಟೆಡ್ ಹಿಟ್. ಅದು ಇನ್ನೂ ಮಟ್ಟ ಕೇಳ್ತಾರೆ ನನಗೆ, ನಿಮ್ದು ಬೋರ್ನ್ವಿಟಾ ವಿಡಿಯೋ ಭಾರಿ ಅದ ರೀ. ನಾನು 4 years ಬ್ಯಾಕ್ ಮಾಡಿದ್ದು. ಸೊ ಅದು ಮತ್ತು ಬ್ಯಾಂಕ್ ಸೀರೀಸು ಆ್ಯಂಡ್ ಇದು ಗುಂಡ್ಯಾ ಆ್ಯಂಡ್ ಕುಕ್ಕಿ ಗುರ್ತದ ಅಂದ್ರೆ ಚಲೋ ರೆಸ್ಪಾನ್ಸ್ ಬರ್ತದೆ ಅಂತ ಗುರ್ತೈತೆ ರೀ. ಯಾಕಂದ್ರೆ ಸ್ಕ್ರಿಪ್ಟ್ ಬರೋದು ಓದಾದ್ಮೇಲೆ ನಾವು ಭಾಳ ನಗ್ಲಿಕತ್ತಿದ್ವಿ, ನಾನು ಸೃಷ್ಟಿ ಭಾರಿ ಅದಾರೋ ಇದು ಅಂತ. ಎಷ್ಟೋ 1 million 1.5 million ಬರ್ಬೋದು ಅಂತ ಇಟ್ಕೊಂಡಿದ್ವಿ. ಸೀದಾ 10.5 ಅಂದ್ರೆ ಯಪ್ಪ, ಆ ಒಂದೇ ವಿಡಿಯೋನೇ ಇಷ್ಟು ಹೈ ಸೆಟ್ ಆಗ್ಯದ, ಅದ್ರ ಪಾರ್ಟ್ಸು ಇದು ಆಗೋಲ್ತು ರೀ. ಸೊ ಹಂಗೆ ಇದು ಈ ವೈರಲ್ ಪ್ರಪಂಚದಲ್ಲಿ, ಎಸ್ಪೆಷಲಿ ಸಿನಿಮಾ ಪ್ರಪಂಚದಲ್ಲಿ ಇದು ಮಾತಿತ್ತು, ಯು ಆರ್ ಆ್ಯಸ್ ಗುಡ್ ಆ್ಯಸ್ ಯುವರ್ ಲಾಸ್ಟ್ ಫ್ರೈಡೇ ಅಂತ. ಅಂದರೆ ಪ್ರತಿ ಫ್ರೈಡೇ ಹೊಸ ಹೀರೋ ಹುಟ್ಕೋತಾರೆ ಇಲ್ಲಿ ಅಂತ. ಇದು ಪ್ರತಿ ಫ್ರೈಡೇನೂ ಇಲ್ಲ, ಪ್ರತಿ ನಿಮಿಷ ಪ್ರತಿ ಇದು ಯಾರೋ ಹೊಸ ವೈರಲ್ ಸ್ಟಾರ್ ಇರ್ತಾರಲ್ಲ. ಸೊ ಈ ವೈರಲ್ ಆ ಪ್ರೆಷರು, ಆ ಹುಚ್ಚು ನಿಮಗೆ ಹೇಳ್ಕೊಡಿರೋ ಪಾಠ? ಇಲ್ಲಿಲ್ರಿ, ನಾವು ಕನ್ಸಿಸ್ಟೆಂಟಾಗಿ ಇರೋದು ನೋಡ್ತೀವಿ. ಯಾವುದು ಅಂದ್ರೆ ಹೆಂಗಂದ್ರೆ ಅರ್ಲಿ ಸಕ್ಸಸ್ ಇಸ್ ಅ ಸ್ಕ್ಯಾಮ್ ರೀ. ಎಲ್ಲರಿಗೂ ಗುರ್ತದೆ, ಎಲ್ಲರೂ ನೋಡಿರ್ತಾರೆ. ಅದು ಶಾರ್ಟ್ ಟರ್ಮ್ದಾಗ ಏನು ಫೇಮ್ ಸಿಗ್ತದಲ್ಲ, ಅದು ಭಾಳ ತುಳಿಯಂಗಿಲ್ಲ ರೀ. ಅದು ಏನಾರೇ ಒಂದು ಆಗಿಬಿಡ್ತು, ಕೆಡಿಸ್ಕೊಂಡ್ಬಿಡ್ತಾರೆ ಅವ್ರು. ಅದು ಏನಾರೇ ಒಂದು ಮಾಡಿ. ಸೊ ನಾವು ಈಗ ನಮಗೆ ಗುರ್ತೇ ಇಲ್ಲ, ನಮ್ಮ ಸಕ್ಸಸ್ ಇದು ನಮಗೆ. ಅಂದ್ರೆ ಹೆಂಗಂದ್ರೆ ನಮ್ದು ಎಂಡ್ ಗೋಲ್ ಏನಂದ್ರೆ ಮಂದಿಗೆ ನಗಿಸ್ಕೋತಾ ಇರಬೇಕು, ವೈರಲ್ ಮಾಡೋದು ಬಿಡೋದು ಅವ್ರ ಮೇಲೆ ಬಿಟ್ಟಿದ್ದು. ಸೊ ಯು ಜಸ್ಟ್ ಗಿವ್ ದೆಮ್ ಕಾಂಟೆಂಟ್, ಆಡಿಯನ್ಸಿಗೆ ಕಾಂಟೆಂಟ್ ಪ್ರೆಸೆಂಟ್ ಮಾಡು. ಚಲೋ ಇತ್ತು, ದಮ್ ಇತ್ತು, ಅವರೇ ಮಾಡ್ತಾರೆ, ಅವರೇ ಸಪೋರ್ಟ್ ಮಾಡ್ತಾರೆ.
ಆ್ಯಂಡ್ ಎಲ್ಲ ವೀಡಿಯೋ ಮಿಲಿಯನ್ ಆಗ್ಬೇಕಂತ ಏನಿಲ್ಲ ರೀ. ಯಾಕಂದ್ರೆ ಒಬ್ಬೊಬ್ರು ಕ್ರಿಯೇಟರ್ಸ್ ಹೆಂಗಿರ್ತದೆ ಅಂದ್ರೆ ಒಂದೆರಡು ವೀಡಿಯೋ 500-600 ವ್ಯೂಸ್ ಬರ್ತಾವೆ. ಒಮ್ಮೆ ಒಂದು ವೀಡಿಯೋ 2 ಮಿಲಿಯನ್ ಹೋಗ್ಬಿಡ್ತದೆ. ದೇ ಆರ್ ವೈರಲ್. ಅಲ್ಲಿಂದ ಅವ್ರು ಸ್ಟ್ರಗಲ್ ಚಾಲೂ ಆಗ್ಬೇಕು. ಅಲ್ಲಿವರೆಗೂ ಮತ್ತೆ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡ್ಬೇಕು. ಈಗ ನಾವು 2 ಮಿಲಿಯನ್ ವ್ಯೂಸ್ ಬಂದುಬಿಟ್ಟವ, ಇನ್ನು ಮುಂದೆ ಏನು ಮಾಡಲಿ? ಸೊ ಅಲ್ಲಿ ಹೆಚ್ಚು ಕೆಲಸ ಮಾಡ್ಬೇಕು. ಸೊ ನೀವು ಒಮ್ಮೆ 2 ಮಿಲಿಯನ್ ಕೊಟ್ಟು ಆಮೇಲೆ ಮತ್ತೆ 50-60 ಬಂದಂದ್ರೆ ಇವರು ಒನ್ ಹಿಟ್ ವಂಡರ್. ಸೊ ನಮ್ದು ಹಂಗಾಗಿಲ್ಲ ರೀ. ನಾವು 10, 15, 20, 30 ವ್ಯೂಸ್ ನೋಡ್ಕೋತ ಬಂದೀವಿ. ನಾವು ಖುಷಿಯಾಗಿವಿ. ನಾವು ಇವತ್ತಿನ ವಿಡಿಯೋ 15 ವ್ಯೂಸ್ ಬಂದವಲ್ಲ ಅವೇ ಅಂತಿದ್ದೆ. ಬಾರಿಲೆ ನಾನೇ ಹಚ್ಚ ನೋಡಿ ಬಿಡಲಿ ಅಂತ. ಸೊ ಅಲ್ಲಿಂದ ಬಂದೀವಿ. ಸೊ ನಮ್ಗೆ ಗುರ್ತಾಗ್ತದೆ ಎವ್ರಿ ವ್ಯೂ ಮ್ಯಾಟ್ರ್ ಅಂತ. ಸೊ ಎಲ್ಲ ವೀಡಿಯೋನು 10 ಮಿಲಿಯನ್ ಕೊಡ್ಬೇಕಂತ ಏನಿಲ್ಲ ರೀ. ಸೊ ಇವತ್ತಿನ ರೀಲ್ ಒಂದು 100K ಕೊಡ್ತಾನೆ, ನೆಕ್ಸ್ಟ್ ರೀಲು 100Kನೇ ಕೊಡಬೇಕು ಅಟ್ಲೀಸ್ಟ್. 100K ಕೊಡಬೇಕು. ಅಲ್ಲಿಂದ 200 ಆಗಬೇಕು, 300 ಆಗಬೇಕು, 400 ಆಗಬೇಕು. ಹಂಗೆ ನಾನು ಕೃಷ್ಣ ಜೆ ಕ್ರಿಶ್ ಒಂದೊಂದು ವ್ಯೂಸ್ ಲೆಕ್ಕ ಹಾಕೋತ ಬಂದಿವ್ರಿ. ಅವ ಯೂಟ್ಯೂಬ್ದಾಗ ಹಾಗೆ ಹಿಟ್ ಆಗ್ತಿಲ್ಲ ಗುರುತು ಸುಮ್ಮನೆ ವೀಡಿಯೋ ಮಾಡಾಕವ. ನಾವು ಸುಮ್ಮನೆ ವೀಡಿಯೋ ಮಾಡಾಕಿದ್ವಿ. ಸೊ ಅಲ್ಲಿಂದ ನೋಡ್ಕೊತ ಬಂದೀವಿ. ಸೊ ಅಲ್ಲಿ ನಮಗೆ ಇನ್ ದ ಜರ್ನಿ ಆಫ್ ಆಲ್ ಆಫ್ ದಿಸ್ ನಮಗೆ ಗುರ್ತದೆ ವಾಟ್ ಆಡಿಯನ್ಸ್ ಎಕ್ಸ್ಪೆಕ್ಟ್ ಫ್ರಮ್ ಅಸ್ ಅಂತ. ಸೊ ಅಲ್ಲಿ ಸ್ವಲ್ಪ ಡಿಸಿಷನ್ ಕಾಮಿಡಿನೇ. ಈಗ ನಾಳೆ ನಾ ಮೋಟಿವೇಶನ್ ಕೊಟ್ಟೆ 10 ಮಂದಿ ಬೈದು ಹೋಗ್ತಾರೆ ನನ್ನ ಕಾಮೆಂಟ್ಸ್ನ. ನೀವು ಸುಮ್ಮನೆ ಕಾಮಿಡಿ ಮಾಡಲಿ, ಇವೆಲ್ಲ ಸೂಟ್ ಆಗಿಲ್ಲ ಅಂತ. ಸೊ ಹಂಗೆ ರೀ. ಎಂಬ್ಯಾರಸ್ಮೆಂಟ್ ಅನ್ನೋದು ಅವಮಾನಗಳು, ಅಪಮಾನ, ಅದೊಂದು ಮಾತೇನೋ ಇದೆ. ಮೊದಲು ಅನುಮಾನ, ಆಮೇಲೆ ಅವಮಾನ, ಆಮೇಲೆ ಸನ್ಮಾನ. ಇವೆಲ್ಲ ಅದೇ ಸ್ಟೇಜ್ ಹತ್ತದ ಮೇಲೆ ಚಪ್ಪಾಳೆ ಹೊಡಿಬೇಕಾದಾಗ 4 ಜನ ಕೇಳಕ್ಕೆ ಅದು ಚೆನ್ನಾಗಿರುತ್ತೆ. ಇದ್ದಿದ್ದೆ ರೀ. ಅದು ಅನುಭವಿಸೋದಕ್ಕೆ ಅದು ಈಗಿಂತ್ರ ಏನಿಲ್ಲ, ಅದು ಮೊದ್ಲಿಂತ್ರನೂ ಅದ ರೀ ಅದು. ಸೊ ನೀವು ಅನುಮಾನಗಳನ್ನು ಹೆಂಗೆ ನೋಡ್ತೀರಾ ಫಸ್ಟು? ಯಾಕೆಂದರೆ ಡೌಟು ನಮ್ಮನ್ನು ಸಾಯಿಸಿದಷ್ಟು ಬೇರೆ ಯಾವುದು ಸಾಯಿಸಿರಲ್ಲ. ಭಯ, ಡೌಟು, ಫಿಯರ್, ಡೌಟ್ ಇರ್ತದೆ ರೀ. ಯಾಕಂದ್ರೆ ಮುಂಗಾರು ಮಳೆ ಟೈಮ್ದಾಗ ಇಷ್ಟು ರೊಕ್ಕ ಹಾಕ್ಲಿಕತ್ತೀನಿ, 30-40 ಸಾವಿರ ರೂಪಾಯಿ ಹಾಕ್ಲಿಕತ್ತೀನಿ. ರೀಸೆಂಟಾಗಿ ಅದು ಬರ್ತದಿಲ್ಲ ಗೊತ್ತಿಲ್ಲ. ಸೊ ಡೌಟ್ ಇತ್ತು. ಆಮೇಲೆ ಮಾಡಿಬಿಡೋನು ಅಷ್ಟೇ. ಡೌಟ್ ಬರ್ತಾವೆ ರೀ, ಬಟ್ ಅದನ್ನು ಅಷ್ಟೇ ಕ್ಲಿಯರು ನಾವೇ ಮಾಡ್ಕೋಬೇಕಲ್ಲ ರೀ. ಟೀಚರ್ ಕಡೆ ಅಂತ ಹೋಗ್ಲಿಕ್ಕೆ ಬರೋಂಗಿಲ್ಲ, ಡೌಟ್ ಅದ ರೀ ಅಂತ. ಸೊ ನಾವು ಮಾಡ್ಕೊತೀರಾ? ವಿ ಹ್ಯಾಂಡಲ್ ಇಟ್ ಬೈ ನಾಟ್ ಹ್ಯಾಂಡ್ಲಿಂಗ್ ಇಟ್. ಜಸ್ಟ್ ಗೋ ವಿತ್ ದ ಫ್ಲೋ, ಕ್ರಿಯೇಟ್ ಆ್ಯಂಡ್ ದೆನ್ ಸೆಟ್ ಬ್ಯಾಕ್. ಒಂದು ಫ್ಲಾಪ್ ಆಗ್ತದೆ, ಹಿಟ್ ಆಗ್ತದೆ ಅಷ್ಟೇ. ಎರಡಕ್ಕೂ ರೆಡಿ. ಎರಡಕ್ಕೂ ರೆಡಿ. ನಂದೇ ಪ್ರಾಡಕ್ಟ್ ಅಲ್ಲ, ಅಷ್ಟೇ ತಾನೇ. ಹಿಟ್ಟಾದ್ರೂ ನಂದೇ ಫ್ಲಾಪ್ ಆದ್ರೆ ಆಯ್ತು ಬಿಡಪ್ಪ, ಇಂಥ ರಿಸ್ಕ್ ಇನ್ನೊಮ್ಮೆ ತೊಗೊಳಂಗಿಲ್ಲ. ಸೊ ಹೆಂಗೆ ರೀ. ಆ ಕ್ರಿಟಿಸಿಸಮ್ ಆಲ್ವೇಸ್ ಅಪ್ ಫಾರ್ ಕ್ರಿಟಿಸಿಸಮ್, ಫೀಡ್ಬ್ಯಾಕ್ಸ್, ಕ್ರಿಟಿಸಿಸಮ್. ನಿಮ್ಮ ಈ ಜರ್ನಿನಲ್ಲಿ ನಿಮಗೆ ಬಂದಿರೋ ಬೆಸ್ಟ್ ಕ್ರಿಟಿಸಿಸಮ್ ಏನು? ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊ. ಇಲ್ಲಿ ಬಟ್ ಇರ್ತಾವೆ ರೀ, ಹೇಳ್ತಾರೆ. ಇಲ್ಲಿ ನಾ ಸೀರಿಯಸ್ಸು ತೊಗೋತೀನಿ ರೀ. ಆ ಫೀಡ್ಬ್ಯಾಕ್ಸ್ ಯಾರು ಕೊಡ್ತಾರೆ, ಕ್ರಿಟಿಸಿಸಮ್ ಯಾರು ಕೊಡ್ತಾರೆ. ಕನ್ಸ್ಟ್ರಕ್ಟಿವ್ ಇತ್ತಂದ್ರೆ ಡೆಫಿನೆಟ್ಲಿ ಎಸ್. ಸುಮ್ಮನೆ ಹೇಟ್ ಇತ್ತಂದ್ರೆ ನಡ್ರಿಪ್ಪ ಬಂದು ಹೇಳ್ತಾರಪ್ಪ, ನೀವು ಇಲ್ಲಿ ಹಿಂಗೆ ಮಾಡ್ಬೋದಿತ್ತೇನು ನೋಡ್ರಿ ಅದಕ್ಕೆ ಅಂದು ಹೇಳ್ತ ಕಮೆಂಟ್ನಾಗ ಹೇಳ್ತಾರೆ. ಸೊ ದಿಸ್ ಕ್ಯಾನ್ ಬಿ ಡನ್ ಬೆಟರ್. ನಾ ಹೌದಲ್ಲ, ಥ್ಯಾಂಕ್ ಯು ಅಂತೀನಿ. ಥ್ಯಾಂಕ್ ಯು, ನೀವು ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇದನ್ನು ಐ ಮೇಕ್ ಶೂರ್ ಐ ಇಂಪ್ಲಿಮೆಂಟ್ ದಿಸ್ ಇನ್ ದ ನೆಕ್ಸ್ಟ್ ವೀಡಿಯೋಸ್ ಆರ್ ನೆಕ್ಸ್ಟ್. ಚಲೋ ಅದ ರೀ. ಒಮ್ಮೊಮ್ಮೆ ಹೇಳ್ತಾರೆ ಇಲ್ಲಿ ಮೈಕು ಇದಾಗಿದೆ ನೋಡು, ಎಡಿಟಿಂಗ್ ಕಟ್ಟಿಂಗ್ ಮಾಡಿ ನೋಡು. ಸೊ ಈಗ ಆಡಿಯನ್ಸ್ ಈಸ್ ದ ಬೆಸ್ಟ್ ಜಡ್ಜ್. ಈಗ ಅವ್ರು ಹೇಳ್ತಾರೆ ಈಗ ಡೈರೆಕ್ಟರ್ಸ್ ಅವರೇ, ಹಿಂಗೆ ಮಾಡ್ಬೋದಿತ್ತಲ್ಲ ನೀವು. ಹೌದು, ಥ್ಯಾಂಕ್ ಯು ಅಂತೀನಿ ನಾನು, ಥ್ಯಾಂಕ್ ಯು. ಸೊ ಹಿಂಗೆ ಅದ ರೀ. ಇಲ್ಲ ಪ್ರೈವೇಟ್ DMs ಬರುತ್ತಾ ಅಥವಾ ಹಾರ್ಡ್ ಕೋರ್ ಕಮೆಂಟಿಂಗೇ ಬರುತ್ತಾ? ಕಾಮೆಂಟ್ಸ್ ಅಲ್ಲೇ ಬಂದ್ಬಿಡುತ್ತಲ್ಲ. ಹಾಂ, ಕಾಮೆಂಟ್ಸ್ ಮಾಡ್ತಾರೆ, ಇಲ್ಲ ಸ್ಟೋರಿ ರಿಪ್ಲೈ ಮಾಡಿರ್ತಾರೆ, ಇಲ್ಲ DMs ತಗೋ ಹೇಳ್ತಾರೆ. ಸೊ ಆ್ಯಸ್ ಅ ಕ್ರಿಯೇಟರ್ ಯು ಶುಡ್ ಬಿ ಓಪನ್ ಫಾರ್ ಎನಿಥಿಂಗ್. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಪಬ್ಲಿಕ್ ಪ್ಲ್ಯಾಟ್ಫಾರ್ಮೇ ಅದ ರೀ. ಎಲ್ಲರದು ಒಪಿನಿಯನ್ ಬೇರೆ ಬೇರೆ ಇರ್ತವೆ. ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರ ಹಂಗೆ ಇರೋಂಗಿಲ್ಲ. ಸೊ ಎಲ್ಲದಕ್ಕೂ ರೆಡಿಯಾಗಿರ್ಬೇಕು ನೀವು. ಸೊ ಯೂಶ್ವಲಿ ಹೆಣ್ಮಕ್ಳಿಗೆಲ್ಲ ಸ್ಲಟ್ ಶೇಮಿಂಗ್, ಬಾಡಿ ಶೇಮಿಂಗ್ ಈ ಥರದ್ದು ಏನೇನೋ ನಡೆಯುತ್ತವೆ. ಗಂಡು ಮಕ್ಕಳಿಗೆ ಇವತ್ತಿಗೆ ನೀವು ಎದುರಿಸೋವಂಥ ತೊಂದರೆಗಳೇನು ಆನ್ ಸೋಷಿಯಲ್ ಮೀಡಿಯಾ? ನನಗೆ ಇದು ಮಾಡ್ತಾರೆ, ಬಾಲ್ ಶೇಮಿಂಗ್ ಮಾಡ್ತಾರೆ ನನಗೆ. ಬಟ್ ನೌ ಇಟ್ಸ್ ಫನ್ ರೀ. ಯಾಕಂದ್ರೆ ಓವರ್ ದಿಸ್ 6 years ಎಷ್ಟು ನನ್ನ ಮೇಲೆ ಜೋಕ್ಸ್ ಹೇಳ್ಬೋದು ಎಲ್ಲ ಕೇಳೀನಿ ನಾನು. ಏನಂತೀನಿ, ಟ್ರೈ ಸಮಥಿಂಗ್ ಕ್ರಿಯೇಟಿವ್ ಅಂತೀನಿ. ಬಾಂಡ್ಲೆ ಇದೆ, ಹಂಗಿದೆ, ಈ ಬೋಲ್ ಇದೆ, ಹಂಗಿದೆ, ಓಕೆ ಫೈನ್. ಬಟ್ ಏನಾರ ಬೇರೆ ಜೋಕ್ ಕ್ರಿಯೇಟ್ ಮಾಡಲಿಲ್ಲ ಇದ್ರ ಮೇಲೆ, ಯು ಟೆಲ್ ಮೀ, ನಾ ಇದು ಮಾಡ್ತೀನಿ. ಬರೀ ಬಂದಾಗೊಮ್ಮೆ ಬೋಡ. ನಾ ಈಗ ಫುಲ್ ಯೂಸ್ ಟು ಆಗೀನಿ. ಯೂಸ್ ಟು ಅನ್ಲಿಕ್ಕೇನು, ಹೌದು. ಯಾರೋ ಅಂತಿದ್ದ, ಬಾಂಡ್ಲಿ ಅಂತಿದ್ದ, ಬೋಡ ಅಂತಿದ್ದ. ಬಟ್ ಸ್ಟಿಲ್ ಮೈ ಹೆಡ್ ಈಸ್ ಬ್ರೈಟರ್ ದ್ಯಾನ್ ಯುವರ್ ಫ್ಯೂಚರ್ ಅಂದ್ಬಿಟ್ಟಿದ್ದೆ. ಸೊ ಹಿಂಗೆಲ್ಲ ಇರ್ತಾರೆ. ನಿಮಿಷ ಇರ್ರಿ.
ಅಂದರೆ ಹೌ ವಿ ಟರ್ನ್ ಅ ಪೇನ್ ಇನ್ ಟು ಹಾಂ ಏನೋ ಅದು ಎಲ್ಲೋ ಕೇಳಿದ್ದೆ ನಾನು. ಎಂಟರ್ಟೈನ್ಮೆಂಟ್. ಬೇರೆಯವ್ರು ನನಗೆ ಇನ್ಸಲ್ಟ್ ಮಾಡೋಕ್ಕಿಂತ ಫಸ್ಟ್ ನೀನೇ ಇನ್ಸಲ್ಟ್ ಮಾಡ್ಕೊಂಡೆ ಅಂತಿಕ್ಕೋ ಮುಗೀತು. ಬೇರೆದವ್ರು ಮಾಡಿದಾಗ ನಿಂಗೆ ಅಫೆಕ್ಟ್ ಆಗಂಗಿಲ್ಲ ಅಂತ. ನಿಜ ನಿಜ. ಸೊ ನಮ್ಮ ದೋಸ್ತರು ನಮ್ಮ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇಷ್ಟು ನನಗೆ ರೋಸ್ಟ್ ಮಾಡ್ಯಾರ ಅಂದ್ರೆ, ಸೊ ನಾ ಅಂತೀನಿ ನೀವು ಅವ್ರದ್ದು 10% ಮುಟ್ಟೋಲ್ಲ. ಅಲ್ವಾ, ಇದ್ದದೇ ನೋಡಿದ್ದೀನಿ ಅಂತ ನಿಮ್ದೆಲ್ಲ ಅಂತ. ಈಗೆಲ್ಲ ನಾನು ಆಗ್ತೀನಿ ಹೌದಾ, ಅಷ್ಟೇ ರೀ. ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತೆಲ್ಲ ಯಾರು ಏನೋ ಹೇಳಿದ್ರು ಅಷ್ಟೇ. ಹೊಸದು ಏನಾರು ಹೇಳ್ರಿ ಚಲೋ ಇತ್ತು ನಾವು ಐ ಯೂಸ್ ಇಟ್. ಹಂಗೆ ರೀ. ವಾದಿ ಅಂದಿದ್ದ, ಇಲ್ಲೊಂದೆರಡು ಪಿಂಪಲ್ ಆಗಿಬಿಟ್ಟಿದ್ದು, ಚಂದ್ರಯಾನ್ 4 ಇಲ್ಲೇ ಲ್ಯಾಂಡ್ ಆಗ್ಬೋದು ನೋಡೋಣ ಅಂತ ಅಂತಿದ್ದ. ಚಲೋ ಕ್ರಿಯೇಟಿವ್ ಇತ್ತು ಅಂತ ಆ್ಯಕ್ಚುಲಿ ಯೂಸ್ ಮಾಡಿದ್ದಲ್ಲ ಇನ್ನು ನಾನು. ಅಲ್ವಾ. ಸೊ ಹಿಂಗೆ ಚಂದ್ರಯಾನ್ 4 ಇಲ್ಲೇ ಲ್ಯಾಂಡ್ ಆಗ್ತದೆ ನೋಡೋಣ. ಸೊ ಹಿಂಗೆ ರೀ.